नमो ओम विष्णुपादाय कृष्णप्रेष्ठाय भूतले श्रीमते जयपताकस्वामिनिति नामिने नमाचार्यपादाय निताय कृपप्रदायिने अमृतपादामृताय नितरकामकारिणे नमो ओम विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वती देवे गौरवाणी प्रचारिणे निर्विशेषा शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्कं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम् हरि ओಂ तत्सत् हरे कृष्ण ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 15ನೇ ಅಧ್ಯಾಯದ 8ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಹರೇ ಕೃಷ್ಣ. ಹೀಗೆ ಯಾರಿಗಾದ್ರೂ ಹಿಂದಿನ ಶ್ಲೋಕದಲ್ಲಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಏನಾದ್ರು ಕೇಳುವಂಥದ್ದು ಇದೆಯಾ? ಹರೇ ಕೃಷ್ಣ. ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಏನ್ ಕಲ್ತ್ಕೊಂಡ್ವಿ ಮೊನ್ನೆ ಶ್ಲೋಕದಲ್ಲಿ ಏನ್ ತಿಳ್ಕೊಳ್ತಾ ಹೋಗಿದೀವಿ ಈಗ? ಹರೇ ಕೃಷ್ಣ ಪ್ರಭುಜಿ, ನಿನ್ನೆ ಶ್ಲೋಕದಲ್ಲಿ ನಾವು ಕೃಷ್ಣನ ಒಂದು ಅಂಶ ಅನ್ನೋದು ನಮ್ಗೆ ಖುಷಿ ಕೊಡೋ ಅಂತ ವಿಷಯ ಪ್ರಭುಜಿ. ನಾವು ಒಂದು ಕೃಷ್ಣನ ಅಂಶ ಅನ್ನೋದು ತುಂಬಾ ನೋಡಿ, ಇದನ್ನ ಮರಿಬಾ ಮಾತಾಜರಿಗೆ ಹೇಳಿದ್ರೆ. ಮತ್ತೆ ಪ್ರಭುಜಿ, ನಾವು ಕೃಷ್ಣನ ಒಂದು ಗುಣದಲ್ಲಿ ಒಂದಾಗಿರ್ತೀವಿ ಪ್ರಭುಜಿ. ನೋಡಿ, ಕೃಷ್ಣ ಹೇಗಿರ್ತಾನೋ ಹಾಗೆ ಅದನ್ನ ಅಂಶ ಆಗಿರೋ ನಾವು ಆತನಲ್ಲಿ ಅಂಶ ಆಗಿರೋ ಕಾರಣವಾಗಿ ಆತನಲ್ಲಿರುವಂತ ಆ ಗುಣಗಳು ಸಹಜವಾಗಿ ನಮ್ಮಲ್ಲೂ ಇರ್ತವೆ. ನೋಡಿ, ಮಕ್ಕಳಲ್ಲಿ ತಂದೆ ತಾಯಿ ಗುಣ ಇರುವಂತದ್ದು ಆಶ್ಚರ್ಯ ಏನಲ್ಲ ಅಲ್ವಾ? ನೋಡಿ, ಯಾವ ಗುಣ ಅದಂದ್ರೆ ಯಾವ ಗುಣ? ಸಚ್ಚಿದಾನಂದ, ಸ್ವಾತಂತ್ರ್ಯ ಅಲ್ವಾ? ನೋಡಿ, ತರದ್ದು 50 ಗುಣಗಳು ಜೀವಿಯದ್ದು ಅಂತ ನಾವು ಹಿಂದೆ ಗುರುತಿಸಿದ್ವಿ. 50 ಗುಣಗಳು. ನೋಡಿ, ಆ 50 ಗುಣಗಳಲ್ಲಿ ನೋಡಿ ಯಾರಾದ್ರೂ ಓದಿದ್ರೆ ಕೂಡ ಈ ಸಂದರ್ಭದಲ್ಲಿ ಚೆನ್ನಾಗಿರತ್ತೆ. ಯಾರಾದ್ರೂ ಓದ್ತೀರಾ? 64 ಕ್ವಾಲಿಟೀಸ್. ನೋಡಿ, ಅದು ಯಾವ್ಯಾವುದು ಅಂತ ಕೂಡ ನೋಡೇ ಬಿಡೋಣ. ನೋಡಿ, 64 ಕ್ವಾಲಿಟೀಸ್ ಆಫ್ ಕೃಷ್ಣ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಇಲ್ಲಿ ಕಾಣ್ತಾ ಇದೆ. ನಾನು ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ. ಹಂಗೆ ಇದೆಯಾ ಮತ್ತೆ ಕನ್ನಡದಲ್ಲಿ? ನೋಡಿ, ಒಂದು ಜೀವ ಒಟ್ಟು 64 ಗುಣಗಳನ್ನ ರೂಪ ಗೋಸ್ವಾಮಿಯವರು ಹೆಸರಿಸಿದ್ದಾರೆ. ಅದರಲ್ಲಿ ಪ್ರಭು ಓದಿ ಮತ್ತೆ.
ಶ್ರೀಲ ರೂಪ ಗೋಸ್ವಾಮಿಯವರು ಅನೇಕ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ಭಗವಂತನ ಲೋಕೋತ್ತರ ಲಕ್ಷಣಗಳನ್ನು ಈ ಕ್ರಮದಲ್ಲಿ ಪಟ್ಟಿ ಮಾಡಿದ್ದಾರೆ. 1. ಮೋಹಕರ ಶರೀರ ಲಕ್ಷಣಗಳು, ಮಂಗಳ ಸೂಚಕ ದೇಹ ಲಕ್ಷಣಗಳು, ಹರ್ಷದಾಯಕ, ತೇಜಸ್ವಿ, ಬಲಶಾಲಿ, ನಿತ್ಯ ತಾರುಣ್ಯ, ಬಹುಭಾಷಾ ಪ್ರವೀಣ. ಅದೇ ಅಲ್ವಾ ಪ್ರಭು? ಹೌದು ಮಾತಾಜಿ, ಕರೆಕ್ಟ್. ಓಕೆ ಪ್ರಭು. ಸತ್ಯವಂತ, ಮನಮೋಹಕ ಮಾತುಗಾರ, ನಿರಗರ್ಲತೆ, ಸುಪಂಡಿತ, ಬುದ್ಧಿವಾನ್, ಪ್ರತಿಭಾವಂತ, ವಿದಗ್ಧ, ಚತುರ, ದಕ್ಷ, ಕೃತಜ್ಞ, ಸದೃಢವ್ರತ, ದೇಶಕಾಲ, ಸುಪಾತ್ರಜ್ಞ, ಶಾಸ್ತ್ರಚಕ್ಷು, ಶುಚಿ, ವಶಿ, ಸ್ಥಿರ, ಸಹಿಷ್ಣು, ಕ್ಷಮಾಶೀಲ, ಗಂಭೀರ, ಧೃತಿಮಾನ್, ಸಮಚಿತ್ತ, ವದಾನ್ಯ, ಧಾರ್ಮಿಕ, ಶೂರ, ಕರುಣ, ಮಾನ್ಯಮಾನಕೃತ್, ವಿನಯಿ, ದಕ್ಷಿಣ, ಧೀಮಾನ್, ಶರಣಾಗತ ಪಾಲಕ, ಸುಖಿ, ಭಕ್ತ ಸೌಹೃದ್, ಪ್ರೇಮವಶ್ಯ, ಸರ್ವಶುಭಕರ, ಪ್ರತಾಪಿ, ಕೀರ್ತಿಶಾಲಿ, ಜನಪ್ರಿಯ, ಸಾಧು ಸಮಾಶ್ರಯ, ನಾರೀಗಣ ಮನೋಹಾರಿ, ಸರ್ವಾರಾಧ್ಯ, ಸಮೃದ್ಧಿಮಾನ್, ವರೀಯಾನ್, ಈಶ್ವರ, ದೇವೋತ್ತಮ, ಪರಮಪುರುಷನು. ಈ ಎಲ್ಲ 50 ಗುಣಗಳನ್ನು ಸಮುದ್ರದಂತೆ ಅಗಾಧವಾದ ಪ್ರಮಾಣದಲ್ಲಿ ಪಡೆದಿದ್ದಾನೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಅವನ ಗುಣ ವಿಶೇಷಗಳು ಅಚಿಂತ್ಯ ಸ್ವರೂಪದವು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ಈಗ ಇನ್ನೂ ಮುಗ್ದಿಲ್ಲ ನಿಮ್ ಕೆಲ್ಸ. ಈಗ ಅದರ ನಂತರ 50ರಿಂದ 55 ತನಕನೂ ಓದಿ ಮಾತಾಜಿ. ಓಕೆ ಪ್ರಭು. ಜ್ಞಾಪಕ ಇಟ್ಕೊಳ್ಳೋ ನೋಡಿ. ಈಗ ಮಾತಾಜಿಯವರು ಹೆಸರಿಸಿದ್ದು ಎಲ್ಲಾ ಜೀವಿಗಳಲ್ಲಿ ಬೇಕಿದ್ರೆ ಪಡ್ಕೋಬಹುದು. ಈಗ ಮಾತಾಜಿಯವರು ಓದಿದ್ರು ಸಮುದ್ರದ ರೀತಿ ಅಗಾಧವಾಗಿ ಕೃಷ್ಣನಲ್ಲಿ ಎಲ್ಲ ಗುಣಗಳು ಇರ್ತವೆ. ನಾನು ಕೂಡ ನೀವು ಕೂಡ ನಮ್ಮಲ್ಲೂ ಕೂಡ ಈ ಗುಣಗಳನ್ನ ನಮ್ಮಲ್ಲೂ ಕಾಣ್ಬಹುದು. ಒಂದ್ ಸ್ವಲ್ಪ ಮಟ್ಟಕ್ಕೆ ಇರ್ತವೆ ನೋಡಿ. ನಿಮ್ಗೆಲ್ಲ ಇಲ್ಲಿ ಹೆಸರಿಸಿದ್ದಂಥದ್ದು ಒಂದ್ ಸ್ವಲ್ಪ ಗುಣಗಳು ಇದಾವೆ. ಮತ್ತೆ ಇನ್ನೂ ಹೆಚ್ಚಿಗೆ ಬೆಳೆಸ್ಕೋಬಹುದು. ಇಲ್ಲ ಅಂದ್ರೆ ಬೇಕಿದ್ರೆ ಬೆಳೆಸ್ಕೋಬಹುದು. ಇವಾಗಿಲ್ಲ ಅಂದ್ರೆ ಬೇಕಿದ್ರೆ ಬೆಳೆಸ್ಕೋಬಹುದು. ನೋಡಿ, ಇದು ಬ್ರಹ್ಮನಲ್ಲಿ ಈ 50 ಗುಣಗಳನ್ನ ಹೆಚ್ಚು ವಿಶೇಷವಾಗಿ ಕಾಣ್ಬಹುದು. ಈಗ ಇಲ್ಲಿ ಮಾತಾಜಿಯವರು ಓದಕ್ ಹೋಗ್ತಿರೋಂಥದ್ದು ಇನ್ನು 5 ಗುಣಗಳು ಭಗವಂತ ಶಿವನಲ್ಲಿ ಕಾಣ್ತವೆ. ಅದನ್ನ ಈಗ ಅವರು ಓದ್ತಾರೆ. ಓದಿ ಮಾತಾಜಿ. ಈಗ ಇದು ಇಲ್ಲಿಗೆ ಈ ಗುಣಗಳು ಕೆಲವೊಮ್ಮೆ ಬ್ರಹ್ಮ ಹಾಗೂ ಶಿವರಲ್ಲಿ ಭಾಗಶಃ ಪ್ರಕಟವಾಗಬಹುದು. 5 ಗುಣಗಳ ಪಟ್ಟಿಗೆ ಇಂತಿವೆ. 51. ಸದಾ ಸ್ವರೂಪ ಸಂಪ್ರಾಪ್ತ, ಸರ್ವಜ್ಞ, ನಿತ್ಯ ನೂತನ, ಸಚ್ಚಿದಾನಂದ ಸಾಂದ್ರಾಗ, ಸರ್ವಸಿದ್ಧಿ ನಿಷೇವಿತ. ಅಷ್ಟೇ ಪ್ರಭು. 55. 57 ಓದ್ಲಾ ಪ್ರಭು? 55 ಇದು ಭಗವಂತ ಶಿವನಿಗೆ ಇರುವಂತದ್ದು, ಬ್ರಹ್ಮನಿಗಿಲ್ದೆ ಶಿವನಿಗೆ ಇರುವಂತದ್ದು. ಅಂದ್ರೆ ಒಬ್ಬ ಜೀವತತ್ವ, ನಾವೆಲ್ಲ ಜೀವತತ್ವ. ನಾವು ನಿನ್ನೆ ಚರ್ಚೆ ಮಾಡ್ತಿದ್ವಲ್ವಾ, ಜೀವತತ್ವ, ಶಿವತತ್ವ, ನೋಡಿ ಶಕ್ತಿ ತತ್ವ, ನೋಡಿ ಈ ತರದ ಗುರುತತ್ವ ಎಲ್ಲ ಚರ್ಚೆ ಮಾಡ್ತಿದ್ವಲ್ವಾ. ಈ 50 ಜೀವತತ್ವಕ್ಕೆ ಸಾಧ್ಯ. ಇನ್ನು 55 ನೋಡಿ ಭಗವಂತ ಶಿವತತ್ವಕ್ಕೆ ಸಾಧ್ಯ. ಈಗ ಮುಂದೆ ಓದುವಂಥದ್ದು ವಿಷ್ಣು ತತ್ವಕ್ಕೆ. ಹೇಳಿ. 5 ಗುಣಗಳು ಕೃಷ್ಣನು ಪಡೆದಿದ್ದಾನೆ. ಅವಿಚಿಂತ್ಯ ಮಹಾಶಕ್ತಿ, ಕೃಷ್ಣನ ಶರೀರದಿಂದ ಬ್ರಹ್ಮಾಂಡಗಳ ಉದಯ, ಸಕಲ ಅವತಾರಗಳ ಮೂಲ, ಮೋಕ್ಷಪ್ರದಾಯಕ, ಮುಕ್ತಾತ್ಮರನ್ನು ಸೆಳೆದಾತ. ಈ ಎಲ್ಲ ಲೋಕೋತ್ತರ ಗುಣಗಳು ಭಗವಾನ್ ಕೃಷ್ಣನ ವ್ಯಕ್ತಿಗತ ಲಕ್ಷಣಗಳಲ್ಲಿ ಬಹು ಚಿತ್ತಾಕರ್ಷಕವಾಗಿ ಮೂರ್ತಿ ಭವಿಸಿವೆ. ಹರೇ ಕೃಷ್ಣ ಪ್ರಭು. ನೋಡಿ, ಇದು ಇಷ್ಟು ಹೇಳಿದ್ದು ವಿಷ್ಣುವಿನಲ್ಲಿ. ಈಗ ಮಾತಾಜಿ ಕೃಷ್ಣನಲ್ಲಿ ಮಾತ್ರ, ಬ್ರಹ್ಮನಲ್ಲೂ ಇಲ್ಲ, ಶಿವನಲ್ಲೂ ಇಲ್ಲ, ವಿಷ್ಣುವಿನಲ್ಲೂ ಇಲ್ಲದೆ ಇರುವಂತ ಒಂದು 4 ವಿಶೇಷ ಗುಣಗಳನ್ನ ಮಾತಾಜಿಯವರು ಈಗ ಹೇಳ್ತಾರೆ. ಹೇಳಿ ಮಾತಾಜಿ. ಓಕೆ ಪ್ರಭು. 61 ಪ್ರಭು. ಅದು ಲೀಲಾ ಮಾಧುರ್ಯ, ಸುತ್ತಲೂ ಭಕ್ತರು, ವೇಣು ಮಾಧುರ್ಯ, ರೂಪ ಮಾಧುರ್ಯ. ಹರೇ ಕೃಷ್ಣ ಪ್ರಭು. ನೋಡಿ, ಈ 4 ಕೃಷ್ಣನಲ್ಲೇ ಮಾತ್ರ ಇರುವಂತದ್ದು. ನೋಡಿ, ಇದನ್ನೇ ನೆನ್ನೆ ನಾವೆಲ್ಲ ಚರ್ಚೆ ಮಾಡ್ತಿದ್ವಿ. ನೋಡಿ ಹಿಂಗೆ ನೋಡಿ, ಇವೆಲ್ಲನೂ ನಾವೇನ್ ಮಾತಾಡ್ತಿದೀವಿ ಇದಕ್ಕೆಲ್ಲ ಆಧಾರ ಪುರಾವೆಗಳು ಇದಾವೆ. ನಾವು ಸುಮ್ಮನೆ
ಬಾಯಿಗೆ ಬಂದಂಗೆ ಎಲ್ಲೆಲ್ಲೋ ನಮ್ಮ ಕಲ್ಪನೆಯಿಂದ ಹಂಗೆಲ್ಲ ಹೇಳ್ತಿಲ್ಲ. ನೋಡಿ ಇಲ್ಲಿ ರೂಪ ಗೋಸ್ವಾಮಿಗಳು ಈ 64 ಗುಣಗಳನ್ನು ಹೆಸರಿಸಿದ್ದಾರೆ. ಅಂದ್ರೆ ನೋಡಿ ಇವೆಲ್ಲ ಶಾಸ್ತ್ರ ತತ್ವ ಎಲ್ಲ ಸಮಗ್ರವಾಗಿ ಅಧ್ಯಯನ ಮಾಡಿ ನೋಡಿ ಇವುಗಳನ್ನ ಪಟ್ಟಿ ಮಾಡಿರೋದು. ನೋಡಿ ಅದಕ್ಕೆ ಇಲ್ಲಿ ಜೀವತತ್ವ, ಶಿವತತ್ವ ನಿಮ್ಗೆ ಕಾಣಿಸ್ತಿದ್ಯಾ? ಶಿವತತ್ವ, ಜೀವತತ್ವ ಕಾಣಿಸ್ತಿದೆ. ನೋಡಿ, ಕಾಣಿಸ್ತಾ ಇದೆ ಪ್ರಭು. ನೋಡಿ ವಿಷ್ಣು ತತ್ವ, ನೋಡಿ ವಿಷ್ಣು ತತ್ವ ಅಲ್ವಾ? ನೋಡಿ ಈ ತರದೆಲ್ಲನೂ ತತ್ವಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಭಗವಂತ ಕೃಷ್ಣ ಈ 64 ಗುಣಲಕ್ಷಣಗಳಲ್ಲಿ 64 ಪಡ್ಕೊಂಡಿದ್ದಾನೆ ಸಮಗ್ರವಾಗಿ. ನೋಡಿ ಇದನ್ನ 100%. ನೋಡಿ ಅದಕ್ಕೆ ಕೃಷ್ಣನನ್ನ ಡ್ಯಾಶ್ ಪುರುಷೋತ್ತಮ ಅಂತ ಹೇಳ್ತಾರೆ. ಯಾವ ಪುರುಷೋತ್ತಮ ಅಂತಾರೆ? ಪರಮ ದೇವೋತ್ತಮ ಪರಮ ಪುರುಷ. ಪರಮ ದೇವೋತ್ತಮ ಪರಮ ಪುರುಷ. ಓಕೆ, ಇನ್ಯಾರಾದ್ರೂ ಏನಾದ್ರು ಹೇಳ್ತಾರೆ? ನೀವ್ ಹೇಳಿದ್ ಕರೆಕ್ಟೇ, ತಪ್ಪಲ್ಲ. ಇನ್ನೊಂದು ಪದ, ಬೇರೆ ಪದ ನಾನು ಹುಡುಕ್ತಾ ಇದ್ದೀನಿ. ಉತ್ತಮ ಪುರುಷ. ಓಕೆ, ಪ್ರಭು ಶ್ರೀರಾಮಚಂದ್ರನನ್ನ ಎಂತ ಪುರುಷ ಅಂತಾರೆ? ಮರ್ಯಾದಾ ಪುರುಷೋತ್ತಮ. ಮರ್ಯಾದ ಪುರುಷೋತ್ತಮ. ಹಾ, ಕೃಷ್ಣನನ್ನ ಎಂತ ಪುರುಷೋತ್ತಮ ಅಂತಾರೆ? ನೋಡಿ ಇದನ್ನ ನೋಡ್ಕೊಂಡು ಹೇಳಿ. ನಾನು ಇಲ್ಲಿ ಬರ್ದಿದ್ದೀನಲ್ವಾ, ಅಂಡರ್ಲೈನ್ ಮಾಡಿದ್ದೀನಲ್ವಾ, ಇದನ್ನ ನೋಡ್ಕೊಂಡು ಎಂತ ಪುರುಷೋತ್ತಮ ಅಂತ ಹೇಳ್ತಾರೆ? 100% ಪುರುಷೋತ್ತಮ. ಏನ್ ಪುರುಷೋತ್ತಮ? ಪೂರ್ಣ ಪುರುಷೋತ್ತಮ. ಪುರುಷೋತ್ತಮ ಪ್ರಭುಜಿ. ಪೂರ್ಣ ಪುರುಷ. ಪೂರ್ಣ ಪುರುಷೋತ್ತಮ. ಪೂರ್ಣ ಪುರುಷೋತ್ತಮ. ನೋಡಿ ಅದರಲ್ಲಿ ಹಂತಗಳು, ಪುರುಷೋತ್ತಮನಲ್ಲೂ ಕೂಡ ಬೇರೆ ಬೇರೆ. ನೋಡಿ ಕೃಷ್ಣ ಮತ್ತೆ ಕೃಷ್ಣನ ವಿಸ್ತರಣೆಗಳಲ್ಲಿ ವ್ಯತ್ಯಾಸ ಇಲ್ಲ, ಕೃಷ್ಣನ ಸ್ವಾಂಶ ವಿಸ್ತರಣೆಗಳಲ್ಲಿ ವ್ಯತ್ಯಾಸ ಇಲ್ಲ. ನೋಡಿ ಇಲ್ಲಿ ವಿಷ್ಣುವಿಗೆ ಇಲ್ಲಿ 60 ಇದಾವೆ, ಇದು ವ್ಯಕ್ತಪಡಿಸೋದಿಲ್ಲ, 100ಕ್ಕೆ 100 ವ್ಯಕ್ತಪಡಿಸೋದಿಲ್ಲ ಅಂತ. ನೋಡಿ ಅದನ್ನ ವಿಷ್ಣು ಅಂತ ಹೇಳೋದು. ನೋಡಿ ವೈಕುಂಠದಲ್ಲಿ ಇರ್ತಾನೆ ಭಗವಂತ ವಿಷ್ಣು. ನೋಡಿ ಅಲ್ಲಿ ಇರ್ಬೇಕಾದಂಗೆ ಇರ್ತಾನೆ. ವೈಕುಂಠದಲ್ಲಿ ಕೊಳಲೆಲ್ಲ ಇಟ್ಕೊಂಡಿರೋದಿಲ್ಲ ಅಲ್ವಾ? ನೋಡಿ ಇಲ್ಲಿ ಹೇಳ್ತಿದ್ದಂಗೆ ಚೈಲ್ಡ್ಹುಡ್ ಪಾಸ್ ಟೈಮ್, ಬಾಲಲೀಲೆಗಳನ್ನೆಲ್ಲ ಮಾಡಲ್ಲ. ನೋಡಿ ರಾಸಲೀಲೆಗಳೆಲ್ಲ ಮಾಡಲ್ಲ. ನೋಡಿ ಮಹಾಲಕ್ಷ್ಮಿ ತಾಯಿ, ಆಕೆನೂ ಕೂಡ ರಾಸಲೀಲೆಯಲ್ಲಿ ಭಾಗವಹಿಸ್ಬೇಕು ಅಂತ ಬಯಸಿದ್ರೆ ನೋಡಿ ಆಕೆ ಕೂಡ ಪ್ರವೇಶ ಕೊಡಲ್ಲ. ನೋಡಿ ಈ ತರ ವಿಚಾರ. ನೋಡಿ ಹಂಗೆ ಶಿವತತ್ವ ಅಂದ್ರೆ ಹಿಂಗೆ, ನೋಡಿ ಜೀವತತ್ವ ಅಂದ್ರೆ ಇಷ್ಟು ಅಂಶಗಳು ಅಂತ. ನೋಡಿ ಹಂಗೆ ನೋಡಿ ಈ ಬಗ್ಗೆ ನೆನ್ನೆ ನಾವು ಚರ್ಚೆ ಮಾಡ್ಬೇಕಿತ್ತು, ಸಮಯ ಆಗ್ಲಿಲ್ಲ. ನೋಡಿ ಇಲ್ಲೇ ಕೊಟ್ಟೇ ಬಿಟ್ಟಿದ್ದಾರೆ. ನೋಡಿ this is the reason why Krishna is called Parama Purushottama, Purnavatara, Supreme Personality of Godhead. ಅಲ್ವಾ? ಮಾತಾಜಿಯವರು ಅವಾಗಲೇ ಹೇಳ್ತಿದ್ರು ನೋಡಿ ಪರಮ ಪೂರ್ಣ ಅಲ್ವಾ? ನೋಡಿ ಬಾಕಿ ಮರ್ಯಾದಾ ಪುರುಷೋತ್ತಮ ಬೇರೆ 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 ಹೆಸರುಗಳಿದ್ರೆ ಪೂರ್ಣ ಅಂತ ಕೊಡುವಂಥದ್ದು ಕೃಷ್ಣನಿಗೆ. ನೋಡಿ ಇದನ್ನ ರೆಫರೆನ್ಸ್ ಕೂಡ ಇದೆ. ಶ್ರೀಮದ್ ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ 29ನೇ ಶ್ಲೋಕ ನೀವು ನೋಡಿದ್ರೆ ಸಿಗುತ್ತೆ. ಇವೆಲ್ಲನು ಈ ವಿಚಾರಗಳೆಲ್ಲ ಅಲ್ಲಿ ಬರುತ್ತೆ. ನೋಡಿ ಹಂಗೆ ನೋಡಿ ಅದರಲ್ಲಿ ಎಷ್ಟು ಶೇಕಡ ಒಬ್ಬ ಜೀವ ನೋಡಿ ಎಲ್ಲಾನು ಪಡಿತಾನೆ ನೋಡಿ ಅನ್ನುವಂಥ ವಿಚಾರಗಳು ಕೂಡ ಇದಾವೆ. ಹಂಗೆ ನಿನ್ನೆ ವಿಚಾರ ನೋಡ್ತಿದ್ವಿ. ಇನ್ಯಾರಾದ್ರೂ ಏನಾದ್ರೂ ಹೇಳೋದಿದ್ಯಾ ನಿನ್ನೆ ವಿಚಾರ? ನಿನ್ನೆ ವಿಚಾರ ನಿನ್ನೆಗೆ, ಇಂದು ಇಂದಿಗೆ, ನಾಳೆ ನಾಳೆಗೆ, ಇಂದು ನಮ್ಮದೇ ಚಿಂತೆ ಇದ್ದಕ್ಕೆ ಅಲ್ವಾ? ಪ್ರಭುಜಿ, ನಾವು ಮನಸ್ಸು ಸೇರಿ 6 ಇಂದ್ರಿಯಗಳೊಡನೆ ಬಹು ಕಷ್ಟವಾಗಿ ಇರ್ತೀವಿ ಅಂತಾನು ಹೇಳ್ತಾರೆ ಪ್ರಭುಜಿ. ಹೌದು ನೋಡಿ, ಇದು ಕೃಷ್ಣನ್ಗೆ ನೋಡಕ್ಕೆ ಕಷ್ಟ. ಕೃಷ್ಣನ್ಗೆ ಆತನ ಅಂಶಗಳಾದಂತ ನಾವು ಬದ್ಧ ಜೀವನದಲ್ಲಿ ಇರೋದು ನೋಡಕ್ ಕಷ್ಟ. ಮತ್ತೆ ತುಂಬಾ ಕಷ್ಟ ಪಡ್ತಿದ್ವಿ ಏನ್ರಿಂದ? ಮನಸ್ಸು ಮತ್ತೆ ಇಂದ್ರಿಯಗಳಿಂದ. ನೋಡಿ ನಾವು ಇಂದ್ರಿಯಗಳನ್ನ ನಮ್ಮ ಲಾಭ ಅಂತ ಅಂದ್ಕೊಳ್ತೀವಿ, ನಾವಿದ್ರೆ ಚೆನ್ನಾಗಿರುತ್ತೆ, ಕಣ್ಣು ಕಿವಿ ನೋಡಿ. ಆದ್ರೆ ನಮ್ಮನ್ನ ಕರ್ಷತಿ, ಕಷ್ಟಕ್ಕೆ ಸಿಕ್ಕಾಕ್ಸಿರ್ತವೆ ಅನ್ನೋದು ಒಂದು ವಿಶೇಷ ವಿಚಾರ. ಮನಸ್ಸು ನೋಡಿ ಅವುಗಳನ್ನೇ ಒಳ್ಳೇದಕ್ಕೂ ತೊಡಗಿಸಬಹುದು. ನೋಡಿ ಅದು ಋಷಿಕೇಶ ಸೇವನಂ, ಋಷಿಕೇಶ ಸೇವನಂ ತರ ಬಳಸ್ಕೋಬಹುದು ಬೇಕಿದ್ರೆ. ಆಯ್ಕೆ ನೋಡಿ ನಮ್ದು ಬದ್ಧ ಸ್ಥಿತಿಯಲ್ಲಿ ಇದೀವಿ ಅಂತ
ನೋಡಿ, ನೀವ ಯಾರೇ ಆಗ್ಲಿ ನಿಮ್ ಮನೆಯಲ್ಲಿ ಒಬ್ರು ಹಾಸ್ಪಿಟಲ್ ಅಲ್ಲಿ ಇದಾರೆ ಅಥವಾ ಒಂದು ಜೈಲಲ್ಲಿ ಇದಾರೆ ನೋಡಿ, ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗಿದ್ದಾರೆ, ಬದ್ಧ ಸ್ಥಿತಿಲಿ ಇಟ್ಟಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆಲ್ಲ ಉತ್ಸಾಹ, ಸಂಭ್ರಮ, ಸಂತೋಷ ಇರುತ್ತಾ ಇಲ್ಲ ಪ್ರಭುಜಿ, ದುಃಖ ಆಗುತ್ತೆ. ಅಲ್ವಾ? ನಿಮ್ ಮನೆಯಲ್ಲೇ ಯಾರಾದ್ರೂ, ಯಾರು ಹಂಗ ಆಗದೆ ಇರ್ಲಿ ಅಂತ ಬಯಸ್ತೀನಿ, ಆಶಿಸ್ತೀನಿ, ಪ್ರಾರ್ಥಿಸ್ತೀನಿ. ಆದ್ರೆ ಜಗತ್ತು ಹಂಗೆ ಇರೋದಿಲ್ಲ ಅಲ್ವಾ? ಹಾಸ್ಪಿಟಲೈಸ್ ಆಗೋದು ನೋಡಿ, ಅರೆಸ್ಟ್ ಆಗೋದು ಈ ತರದೆಲ್ಲಾನು ಆಗ್ಬಿಡುತ್ತೆ ಕೆಲವು ಸಂದರ್ಭ ನೋಡಿ, ಹಂಗಿರುತ್ತೆ ಸನ್ನಿವೇಶ ನೋಡಿ. ಆಗ ನಿಮ್ಮ ಸ್ಥಿತಿ ಹೇಗಿರುತ್ತೋ ಅದೇ ತರ ಸ್ಥಿತಿ ಕೃಷ್ಣನ್ಗೂ ಇದೆ ಈಗ ಪ್ರಸ್ತುತ ನೋಡಿ. ಅಂತ ಒಂದು ಸ್ಥಿತಿಯಲ್ಲಿ ಕೃಷ್ಣ ಮಾತಾಡ್ತಾ ಇರೋದು ಇದೆಲ್ಲ ಆ ಒಂದು ಭಾವದಲ್ಲಿ ನೋಡಿ. ಅಹಂ ಬೀಜ ಪ್ರತಪಿತಃ ಅಹಂ ಸರ್ವಸ್ಯ ಪ್ರಭುವೋ ಮತ್ತ ಸರ್ವಂ ಪ್ರವರ್ತತೆ ನೋಡಿ. ಪಿತಾಹಂಸ್ಯ ಜಗತೋ ಮಾತಾ ದಾತಾ ಪಿತಾ ಮಹಾನ್ ನೋಡಿ. ಅಂತ ಕೃಷ್ಣ ನೋಡಿ ಈಗ ಸುಮ್ಮನೆ ಇರಕ್ ಆಗಲ್ಲ, ಆತನಿಗೆ ಕಷ್ಟ ಆಗತ್ತೆ. ನಮ್ಮನ್ನೆಲ್ಲ ಇಂಥ ಬಹುವಾಗಿ ಕಷ್ಟಪಡುತ್ತಾರೆ, ಇದನ್ನೆಲ್ಲ ನೋಡ್ಕೊಂಡು ಹೆಂಗಿರ್ತಾನ ಅವನು? ಅದಕ್ಕೆ ಆತ ಏನ್ ಮಾಡ್ತಾನೆ, ಪರಮಾತ್ಮನಾಗಿ ಬಂದ್ಬಿಡ್ತಾನೆ. ಪರಮಾತ್ಮನಾಗಿ ಬಂದು ನೋಡಿ ನಮ್ಗೆ ಹೇಳ್ತಾ ಇರ್ತಾನೆ, ನಾವು ಕೇಳಲ್ಲ ನೋಡಿ, ಕೇಳಲ್ಲ ನಾವು. ಈ ಭೌತಿಕ ಪ್ರಕೃತಿಯಲ್ಲಿ ನೋಡಿ ಗುಣಗಳಿಂದ ನೋಡಿ ಪ್ರಭಾವಿತರಾಗಿ ನೋಡಿ, ಈ ಒಂದು ಮರ ಈಗ 1, 2, 3, 4, 5ನೇ ಶ್ಲೋಕದಲ್ಲಿ ಒಂದು ಮರದ ಬಗ್ಗೆ ಓದಿದ್ವಲ್ಲ ನೋಡಿ. ಆ ಮರದಲ್ಲಿ ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಮಂಗಣ್ಣ, ಗೇರ್ ನೋಡಿ ಮಂಗಣ್ಣ, ಹೈ ಜಂಪ್ ಮಾಡೋ ತಿಮ್ಮಣ್ಣ ಅಂತ ಅನ್ಕೊಂಡು ಹೆಂಗೆ ನೋಡಿ ಆ ಮರದಲ್ಲಿ ಬಿಡುವಂತ ಹಣ್ಣುಗಳೆಲ್ಲ ಕಿತ್ಕೊಂಡು ತಿನ್ಕೊಂಡು ನೋಡಿ. ಮೇಲೆ ಪೊಸಿಷನ್ ಬ್ರಹ್ಮಲೋಕ, ಇಂದ್ರಲೋಕ ನೋಡಿ, ಚಂದ್ರಲೋಕ ನೋಡಿ, ಭೂಲೋಕ ನೋಡಿ, ಕೆಲವು ಈ ತರ ಲೋಕಗಳಲ್ಲಿ ಜಂಪಿಂಗ್ ಮಾಡ್ಕೊಂಡಿದೀವಿ ನೋಡಿ, ಬಹುವಾಗಿ ಕಷ್ಟಪಡ್ತಿದ್ವಿ. ಕೃಷ್ಣನ್ಗೆ ಅದು ಇಷ್ಟ ಇಲ್ಲ, ಇದು ವಿಚಾರ. ಕೃಷ್ಣನ್ಗೆ ಇಷ್ಟ ಇಲ್ಲ, ಅದಕ್ಕೆ ಏನ್ ಮಾಡ್ತಿದ್ದಾನೆ, ಆತನ ಲೋಕದ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾನೆ. ಮತ್ತೆ ಈ ಶ್ಲೋಕದಲ್ಲಿ, ಇವತ್ತಿನ ಶ್ಲೋಕ ಹೆಂಗೆ ಆ ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡ್ತೀವಿ ಅಂತ ಹೇಳ್ತೀವಿ, ಹೆಂಗೆ ಶರೀರಗಳನ್ನ ಬದಲಾಯಿಸ್ತೀವಿ ನೋಡಿ, ಯಾವ್ಯಾವ ಲೋಕಕ್ಕೆ ಯಾವ್ಯಾವ ಜೀವಿಗಳಾಗಿ ಹಿಂಗೆಲ್ಲ ಹೋಗ್ತೀವಿ ಅಂತ ಹೇಳಿ ನೋಡ್ರಿ ಈ ಇವತ್ತಿನ ಶ್ಲೋಕದಲ್ಲಿ ಹೇಳ್ತಿರೋದು ನೋಡಿ. ಹಂಗೆ ನೋಡಿ ಅದನ್ನೇ ಒಂದು ಹೋಲಿಕೆ ಕೊಟ್ಟು ಹೇಳ್ತಿರೋದು ನೋಡಿ. ಹೋಲಿಕೆ ಕೊಟ್ರೆ ನಮಗೆ ಸ್ವಲ್ಪ ಅರ್ಥ ಆಗೋಕ್ ಸಾಧ್ಯತೆ ಇರುತ್ತೆ ಅಲ್ವಾ? ಏನದು ಹೋಲಿಕೆ? ಗಾಳಿಯು ಗಂಧಗಳನ್ನು ಒಯ್ಯುವಂತೆ. ನೀವು ನೋಡಿದಿರಾ, ನೀವೆಲ್ಲೋ ಇರ್ತೀರಿ, ಒಂದು ಹೂವ ಎಲ್ಲೋ ಇರುತ್ತೆ, ಆ ವಾತಾವರಣ ಹತ್ರಕ್ಕೆ ಹೋದ್ರೆ ಸ್ಮೆಲ್ ಬರುತ್ತೆ. ಆಗಿದ್ಯಾ ಈ ತರದ್ದು? ನಿಮ್ಗೆಲ್ಲ ಅನುಭವ ಆಗಿದ್ಯಾ? ಮಲ್ಲಿಗೆ ಹೂವ ವಾಸನೆ ಹಾಗೆ ತುಂಬಾ ಪ್ರಭುಜಿ, ದೂರದವರೆಗೆ ಬರುತ್ತೆ. ಸುವಾಸನೆ ಬರ್ತಾ ಇರುತ್ತೆ. ಹೌದು ನೋಡಿ. ಎಲ್ಲ ಊದಿನ ಕಡ್ಡಿ ಹಚ್ಚಿರ್ತೀರಿ ನೋಡಿ, ಅದು ಉರಿತಾ ಇರುತ್ತೆ, ನಿಮ್ ಮೂಗಿಗೆ ಒಳಗಡೆ ಬರುತ್ತೆ, ನಿಮ್ ಹತ್ರ ಬರುತ್ತೆ ಅದು, ನೀವು ಅದ್ರ ಹತ್ರ ಹೋಗಲ್ಲ ನೋಡಿ. ಈ ತರ ಗಾಳಿಯು ಗಂಧಗಳನ್ನು ಒಯ್ಯುವಂತೆ ನೋಡಿ. ಈ ಗಾಳಿಯಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಒಂದು ಟಾಯ್ಲೆಟ್ ಒಳಗಡೆ ಹೋದ್ರೆ ಎಂತ ವಾಸನೆ ಇರುತ್ತೆ ನೋಡಿ, ಒಂದು ದೇವ್ರ ಮನೆ ಒಳಗಡೆ ಹೋದ್ರೆ ಎಂತ ವಾಸನೆ ಇರುತ್ತೆ, ಒಂದು ಹಾಸ್ಪಿಟಲ್ ಒಳಗಡೆ ಹೋದ್ರೆ ಎಂತ ವಾಸನೆ ಇರುತ್ತೆ. ಈ ತರ ಎಲ್ಲ ಅನುಭವ ಇದೆಯಾ ನಿಮ್ಗೆ? ಅಡಿಗೆ ಮಾಡ್ತಿರ್ಬೇಕಾದ್ರೂ ವಾಸನೆ ಪ್ರಭುಜಿ, ಅಡ್ಗೆ ಮನೆಯಲ್ಲಿ ಟೆಂಪಲ್ಗೆ ಹೋದ್ರೆ ಭಗವಂತನ್ಗೆ ಹೋದ್ರೆ ಪ್ರಸಾದ ಇಟ್ಟು ಆಮೇಲೆ ನಾವು ಹೋಗಿ ಇದ್ ಮಾಡೋವಾಗ ತುಂಬಾ ಸುವಾಸನೆ ತುಂಬಾ ಬರುತ್ತೆ ಪ್ರಭು. ನೋಡಿ ಹಂಗೆ ಬೇರೆ 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 ತರ ವಾಸನೆ. ಒಂದೊಂದು ವಸ್ತುವು ಕೂಡ ಒಂದು ವಾಸನೆ ಅಲ್ವಾ? ನೋಡಿ, ಮೊನ್ನೆ ಭಕ್ತಿ ವೈಭವ ಕ್ಲಾಸಲ್ಲಿ ಕೇಳಿದ್ರು, ಈ ಭೂಮಿಯನ್ನ ಹಿರಣ್ಯಕಶಿಪು ನೋಡಿ ರಸತಳದಲ್ಲಿ ಇಟ್ಬಿಟ್ಟಿರ್ತಾನೆ. ಆಗ ಭಗವಂತ ಕೃಷ್ಣ ಒಂದು ಅವತಾರವನ್ನ ತಾಳ್ತಾನೆ. ಯಾವ ಅವತಾರ? ಅದನ್ನ ಎತ್ಕೊಂಡ್ಬರೋದಕ್ಕೆ ವರಹ ಅವತಾರ. ಈಗ ಪ್ರಶ್ನೆ ನಮ್ಗೆ ಭಕ್ತಿ ವೈಭವದಲ್ಲಿ ಕೇಳಿದ್ದು, ವರಾಹ ಅವತಾರನೇ ಯಾಕೆ ಅಂತ. ಅವ್ರ ಸ್ಮೆಲ್ ಚೆನ್ನಾಗಿರತ್ತೆ, ಅಂದ್ರೆ ಭೂಮಿ ಅಂದ್ರೆ ಭೂಮಿ ಸ್ಮೆಲ್ಲು ಹುಡುಕೋದಿಕ್ಕೆ ಆಗತ್ತೆ ಅಂತ. ನೋಡಿ, ಭೂಮಿಗೆ ಒಂದು ವಿಶೇಷ ಏನಂತಂದ್ರೆ ಗಂಧ, ಸ್ಮೆಲ್. ಯಾವ್ದಾದ್ರು ಶ್ಲೋಕ ಜ್ಞಾಪಕ ಬರ್ತಿದ್ಯಾ?
ಇಷ್ಟು ಮಾತು ಹೇಳಿದ್ಮೇಲೆ ಭೂಮಿಗೆ ಗಂಧ, ಯಾವ್ದಾದ್ರು ಶ್ಲೋಕ ಭಗವದ್ಗೀತೆಯಲ್ಲಿ ಜ್ಞಾಪಕ ಬರ್ತಿದ್ಯಾ? ಭೂಮಿ ರಪೋರಲ್ಲ ವಾಯು. ಅದು ಬೇರೆ. ಭೂಮಿ ರಾಪೋ ಜಲ ವಾಯು ಅಂದ್ರೆ ಭೂಮಿ, ನೀರು. ವಿಭೂತಿಗಳಲ್ಲಿ ಹೇಳ್ತಾರೆ, ಭೂಮಿಯಲ್ಲಿ ಗಂಧ ನಾನು, ನೀರಿನಲ್ಲಿ ರುಚಿ ನಾನು. ವೆರಿ ಗುಡ್ ಮಾತಾಜಿ. ನೋಡಿ ಹಂಗಿರ್ಬೇಕು. ನೋಡಿ ಭಗವದ್ಗೀತೆ ಓದಿದೀವಿ ಅಂತಂದ್ರೆ ನೋಡಿ ಹಂಗೆ ಬೇರೆ ಬೇರೆ ಈ ಸ್ಮೆಲ್ಗಳಲ್ಲಿ ನಾನು ಭೂಮಿಯ ಸ್ಮೆಲ್ ಅಂತ ಹೇಳ್ತಾನೆ ಕೃಷ್ಣ. ನೋಡಿ ಆ ಭೂಮಿಗೆ ಒಂದು ವಿಶೇಷವಾದಂತ ಒಂದು ಸುಗಂಧ ಇರುತ್ತೆ ನೋಡಿ. ಆ ವಿಶೇಷವಾಗಿ ಎಷ್ಟೋ ದಿನ ಆದ್ಮೇಲೆ ಮಳೆ ಬಂದ್ರೆ ನಿಮ್ಗೆ ಅದ್ರ ಸ್ಮೆಲ್ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಅದನ್ನು ಅನುಭವಿಸ್ಬೋದು. ತುಂಬಾ ದಿನಗಳ ನಂತರ ಮಳೆ ಬಂದ್ರೆ ಭೂಮಿದು ಒಂದು ಸುವಾಸನೆ ಇರುತ್ತೆ ನೋಡಿ. ಆ ಭೂಮಿ ಮಣ್ಣಿಂದು ಬರುತ್ತೆ, ಮಣ್ಣು. ಮಣ್ಣಿಂದು ನೋಡಿ. ಆ ಮಣ್ಣನ್ನ ಒಂದೊಂದು ಊರಲ್ಲೂ ಒಂದೊಂದ್ ತರ ಮಣ್ಣಿನ ಸುವಾಸನೆ ಇದೆ ನೋಡಿ. ನೋಡಿ ಹಂಗೆ ಆ ಸುವಾಸನೆ ನಾನು ಅಂತ ಹೇಳ್ತಾನೆ ಕೃಷ್ಣ. ನೋಡಿ ಬೇರೆ ಮಲ್ಲಿಗೆ ಹೂವ ಸುವಾಸನೆ ಅಂತ ಹೇಳಲ್ಲ, ಮತ್ತೆ ಇನ್ನೊಂದು ಶ್ರೀಗಂಧದ್ದು ಅಂತಾನು ಕೂಡ ಹೇಳಲ್ಲ. ಮಣ್ಣಲ್ಲಿರೋ ಸುವಾಸನೆ ಅಂತ ನೋಡಿ. ಅದು ಆ ಮಣ್ಣಲ್ಲಿರೋ ಸುವಾಸನೆ ನೋಡಿ. ಭೂದೇವಿಯ ಪತಿ ನೋಡಿ ವಿಷ್ಣು ನೋಡಿ, ಆತನಿಗೆ ನೋಡಿ ಇಷ್ಟ, ಅದು ಗೊತ್ತು ನೋಡಿ. ಅದ್ರಲ್ಲಿ ಎಕ್ಸ್ಪರ್ಟ್ ನೋಡಿ ಈ ಈ ಈ ಅವತಾರ ನೋಡಿ. ಅಲ್ಲಿ ತೋರಿಸುವಂಥದ್ದು ಊರಹಂದಿ ಅಲ್ಲ ನೋಡಿ, ಅದು ವಿಶೇಷವಾದಂತ ನೋಡಿ ಕಾಡು ಹಂದಿ, ವರಾಹ ನೋಡಿ. ಅದನ್ನೇ ಬೋರ್ ಅಂತ ಹೇಳ್ತಾರೆ, ಪಿಗ್ ಅಂತ ಹೇಳಲ್ಲ ನೋಡಿ. ಬೋರ್ ನೋಡಿ, ಗಂಡು ಹಂದಿ ಅನ್ನೋದನ್ನ ವಿಶೇಷವಾಗಿ ಕಾಡು ಮುಳ್ಳಂದಿ ಅಂತ ನೋಡಿ. ಮುಳ್ಳಿರುವಂಥದ್ದು. ಊರಲ್ಲಿರೋ ಹಂದಿಗಳಿಗೆ ಮುಳ್ಳಿರೋದಿಲ್ಲ ನೋಡಿರ್ತೀರಲ್ವಾ? ಊರಲ್ಲಿರೋ ಹಂದಿಗಳಿಗೆ ಮುಳ್ಳಿರೋದಿಲ್ಲ, ಕಾಡಲ್ಲಿರೋ ಹಂದಿಗೆ ಕೋರೆ ಹಲ್ಲುಗಳು ಇರ್ತವೆ ನೋಡಿ. ಅಂಥದ್ದು ಅದು ನೋಡಿ. ಅದೇ ಅವತಾರ ಯಾಕೆ ತಗೊಳ್ತಾನೆ ಅಂತ ನೋಡಿ ಚರ್ಚೆ. ಹಂಗೆ ಗಾಳಿಯು ಗಂಧಗಳನ್ನ ಒಯ್ಯುವಂತೆ ಅನ್ನೋದು ನೋಡಿ. ಗಾಳಿ ನಾನು ನಿನ್ನೆ ನೋಡಿ ಇಲ್ಲಿ ನೋಡ್ತಿದ್ದೆ ನೋಡಿ. ನಾನು ನಿಮ್ಗೆ ಮೊಬೈಲ್ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ. ಈ ಭೂಮಿಯನ್ನ ಯಾರು ಹಿಡ್ಕೊಂಡಿದ್ದಾರೆ? ಭೂಮಿ ಹೇಗೆ ನಿಂತಿದೆ? ಅನಂತ ಅನಂತ ಶೇಷನ ಮೇಲೆ. ಅನಂತ ಶೇಷನ ಮೇಲೆ. ಅನಂತನನ್ನ ಯಾರು ಹಿಡ್ಕೊಂಡಿದ್ದಾರೆ? ಈ ಎರಡು ಆನೆಗಳು. ಆನೆಗಳು 4. ಅಲ್ಲ, ಅನಂತ ಶೇಷನ ಆನೆಗಳು ಹಿಡ್ಕೊಂಡಿಲ್ಲ. ಆನೆಗಳನ್ನ ಭೂಮಿಯನ್ನ ಸೇರಿಸ್ಕೊಂಡು ಅನಂತ ಶೇಷ ಒತ್ಕೊಂಡಿದ್ದಾನೆ ಅಲ್ವಾ? ಈಗ ಅನಂತ ಶೇಷ ಅಂತ ಹೇಳಿದ್ರೆ ಆ ಅನಂತ ಶೇಷನನ್ನ ಯಾರು ಹಿಡ್ಕೊಂಡಿದ್ದಾರೆ, ಒತ್ಕೊಂಡಿದ್ದಾರೆ? ಶಂಭು ಅಲ್ವ? ಇಲ್ಲ, ಅದು ವಾಸುಕಿ. ವಿಷ್ಣು ವಾಹನ ಉಂಟಲ್ವಾ ಪ್ರಭು? ಭಗವಂತ ತಾನೇ ಅವರು ಕೃಷ್ಣ. ಒಂದ್ಸಲ ಹೇಳಿದ್ರಿ ಮರ್ತೋಗಿದ್ದೀವಿ. ಹಿಂಗೆ ಪ್ರಶ್ನೆಗಳು ಕೇಳ್ತಾ ಇದ್ರೆ ನೋಡಿ, ವಿಜ್ಞಾನಿಗಳು ಹೇಳ್ತಾರೆ ಈ ನಾವು ಈ ಆಕಾಶ ಕಾಯುಗಳೆಲ್ಲನೂ ತೇಲ್ತಾ ಇದಾವೆ ಅಂತ ಹೇಳ್ತಾರೆ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿ ನೋಡಿ. ಯಾರಾದ್ರೂ ಒಬ್ಬ ಒಳ್ಳೆ ಇಂಟೆಲಿಜೆಂಟ್ ಸೈನ್ಸ್ ಕ್ಲಾಸ್ ಅಲ್ಲಿ ಕೂತ್ಕೊಂಡ್ರೆ ಆ ಟೀಚರ್ಗಳಿಗೆ ಚಳಿ ಬಿಡಿಸ್ಬಿಡ್ತಾರೆ ನೋಡಿ. ನಾನು ಹೇಳಿದ ಭಾಷೆ ಅರ್ಥ ಆಯ್ತಾ? ಚಳಿ ಬಿಡಿಸ್ಬಿಡ್ತಾರೆ ಅಂತ ಹೇಳ್ತೀನಿ ನೋಡಿ. ಸ್ಟೂಡೆಂಟ್ಸ್ ಅಂದ್ರೆ ನೋಡ್ರಿ ಹಂಗೆ ನೋಡಿ. ಇಲ್ಲಿ ಸ್ವಲ್ಪ ಗಮನಿಸಿ ಉತ್ತರ ಹೇಳಿ ನೋಡಿ. ಈ ಭೂಮಿ ಸಮೇತವಾಗಿ ಬೇರೆ ಬೇರೆ ಎಲ್ಲ ಆಕಾಶ ಕಾಯಿಗಳನ್ನ ಯಾರು ಒತ್ಕೊಂಡಿದ್ದಾರೆ? ಕೂರ್ಮ ಒತ್ತಿದ್ದಾರೆ. ನೋಡಿ ನೋಡಿ ಹೀಗೆ ನೋಡಿ. ಒಂದ್ರ ಮೇಲೆ ಒಂದು 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 ಒತ್ಕೊಂಡಿರೋದನ್ನ ಕಾಣ್ಬೋದು ನಾವು ನೋಡಿ. ಈ ಎಲ್ಲ ಈ ಜಗತ್ತುಗಳು ಏನು ಇದಾವಲ್ವಾ ಭೂಮಿಯಿಂದ ಮೇಲೆ ನೋಡಿ, ಇವುಗಳನ್ನೆಲ್ಲ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಚಿತ್ರದಲ್ಲಿ. ಆದಿಶೇಷ ನೋಡಿ ತನ್ನ ಹೆಡೆ ಮೇಲೆ ಒತ್ಕೊಂಡಿದ್ದಾನೆ. ಆತನಿಗೆ ಯಾವ ತರ ಇದು ಅಂದ್ರೆ ಏನು ಅದು ಲೆಕ್ಕನೇ ಇಲ್ಲ ಅನ್ನೋ ತರ. ನಿಮ್ ತಲೆ ಮೇಲೆ ಒಂದ್ ಸಾಸಿವೆ ಕಾಳಿಟ್ರೆ ನಿಮ್ಗೆ ತುಂಬಾ ಭಾರ ಅನ್ಸುತ್ತಾ? ಅಯ್ಯೋ ತುಂಬಾ ಭಾರ ಆಯ್ತು ಅಂತೀರಾ? ಇಲ್ಲ ಪ್ರಭುಜಿ, ಇಲ್ಲ ಆ ತರ. ಒಂದ್ ಸಾಸಿವೆ ಕಾಳು ನಿಮ್ ತಲೆ ಮೇಲೆ ಇಟ್ರೆ ಅಯ್ಯೋ ಸಿಕ್ಕಾಪಟ್ಟೆ ತೂಕ ಅಂತಿದ್ರ ಹಂಗೆ ನೋಡಿ. ಇದೆಲ್ಲಾನು ಇಡೀ ಜಗತ್ತು ಇದೆ ನಾವ್ ಇದೀವೋ ನೋಡಿ, ಇದೆಲ್ಲ ನೋಡಿ ಆತನನ್ನ ನೋಡಿ. ಇಲ್ಲಿ ಯಾರಾದ್ರೂ ಓದ್ತೀರಾ ಜೋರಾಗಿ? ಫಾರ್ ದ ಅರ್ತ್ ಯಾರಿಗಾದ್ರೂ ಕಾಣಿಸ್ತಿದ್ಯಾ? ಸ್ವಲ್ಪ ನೋಡಿ ಹೇಳ್ತೀರಾ? ಫಾರ್ ದ ಅರ್ತ್. ಫಾರ್ ದಿ ಅರ್ತ್
ಅದು ಏನು ಕಾಣಿಸ್ತಾ ಇಲ್ಲ. ನೋಡಿ ರೆಸ್ಟಿಂಗ್ ಫಾರ್ ದಿ ಅರ್ತ್ ರೆಸ್ಟಿಂಗ್ ಪ್ಲೇಸ್ ಓಕೆ ನಾನು ನೋಡಿ ಪ್ಲೇಸ್ ಫಾರ್ ಈಸ್ ಲಾರ್ಡ್, ಸೀಸಾ ದ ಲಾರ್ಡ್, ಸೀಸಾ ದ ರೆಸ್ಟಿಂಗ್ ಪ್ಲೇಸ್ ಈಸ್ ದ ಗ್ರೇಟ್ ಫಾರ್ ದಿ. ಅದು ಕಾಣಿಸ್ತಾ ಇಲ್ಲ. ಮಾಡ್ಕೊಳ್ಳಿ. ಹಾ, ಫಾರ್ ದ ಅರ್ತ್, ಓಕೆ, ದ ರೆಸ್ಟಿಂಗ್ ಪ್ಲೇಸ್ ಇಸ್ ಲಾರ್ಡ್ ಶೇಷ. ಫಾರ್ ಲಾರ್ಡ್ ಶೇಷ ದ ರೆಸ್ಟಿಂಗ್ ಪ್ಲೇಸ್ ಇಸ್ ದ great tortoise beneath him. For the tortoise the resting place is the wind. For the wind the resting place is I myself. Who is this I myself? Brahma Vaivarta Purana, Sri Krishna Janmakanda 6.211. ನೋಡಿ ಯಾರನ್ನ ಯಾರ್ಯಾರು ಹೆಂಗೆ ಗೊತ್ಕೊಂಡಿದ್ದಾರೆ. ಭಗವಂತನ ಎಲ್ಲದಕ್ಕೂ ಮೂಲ ಅಂತ ಹೇಳ್ತಾ ಇದ್ದೆ. ನೋಡಿ ಅದರಲ್ಲಿ ಗಾಳಿ ಪ್ರಸ್ತಾಪ ಬರ್ತಾ ಇದೆ, ನಿಮ್ಗೆ ಗೊತ್ತು. ನೋಡಿ ಗಾಳಿಯಲ್ಲಿ ಏರ್ ಬ್ರೇಕ್ಗಳೆಲ್ಲ ಇರ್ತವೆ, ನೀವು ನೋಡಿರ್ತೀರಿ ಅಲ್ವಾ. ಏರೋಡೈನಮಿಕ್ಸ್ ಅಂತ ಎಲ್ಲ ಹೇಳ್ತಾರೆ, ದೊಡ್ಡ ದೊಡ್ಡ ಪದಗಳು ಇದು ವಿಜ್ಞಾನದಲ್ಲಿ. ಏರೋಡೈನಮಿಕ್ಸ್ ನೋಡಿ, ಆ ಏರೋಡೈನಮಿಕ್ಸ್ ಅಲ್ಲೇ ಹೆಲಿಕಾಪ್ಟರು ನೋಡಿ, ಏರೋಪ್ಲೇನು, ಈ ಸ್ಪೇಸ್ ಶಟಲ್ಗಳೆಲ್ಲನೂ ಆ ಒಂದು ತತ್ವದ ಮೇಲೆ ನಡೆಯುವಂಥದ್ದು ಏರೋಡೈನಮಿಕ್ಸ್. ನೋಡಿ ಗಾಳಿ ತೇಲ್ಸುತ್ತೆ, ಒಂದು ಬುಡ್ಡೆ ಒಳಗಡೆ ಗಾಳಿ ಊದ್ಬಿಟ್ರೆ ಹಾರ್ಕೊಂಡು ಹೋಗುತ್ತೆ ಅಲ್ವಾ. ನೋಡಿ ಆ ತರ ನೋಡಿ, ಹಂಗೆ ಇಡೀ ಜಗತ್ತು ಸೃಷ್ಟಿ ನೋಡಿ, ಭೂಮಿ ಶೇಷನ ಮೇಲೆ ನಿಂತಿದ್ರೆ ಆ ಶೇಷ ನೋಡಿ ಕೂರ್ಮದೇವನ ಮೇಲೆ ನಿಂತಿದ್ದಾನೆ. ಆ ಕೂರ್ಮದೇವ ಯಾರ ಮೇಲೆ ನಿಂತಿದ್ದಾನೆ ಅಂದ್ರೆ ಗಾಳಿ ಮೇಲೆ. ಆ ಗಾಳಿ ಯಾರ ಮೇಲೆ ನಿಂತಿದೆ ಅಂದ್ರೆ ಅದು ಕೃಷ್ಣನ ಮೇಲೆ. ಅದನ್ನೇ ಸರ್ವಕಾರಣ ಕಾರಣಂ ಅಂತ ಹೇಳೋದು. ನೋಡಿ ಹಂಗೆ ಇದೆಲ್ಲ ನೋಡಿ ವಿಶೇಷ ವಿವರಣೆಗಳು ಹಿಂಗೆಲ್ಲ ಇದಾವೆ ನೋಡಿ. ಆ ಗಾಳಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆ ಗಾಳಿ ಯಾಕೆ ಬಂತು ಅಂದ್ರೆ ನೋಡಿ, ಆ ಗಾಳಿ ಕೂರ್ಮದೇವನನ್ನ ಹೊತ್ಕೊಂಡಿದೆಯಂತೆ. ನೋಡಿ ಆ ಗಾಳಿ ಎಂತ ವಿಶೇಷ ನೋಡಿ. ನೋಡಿ ಹಿಂದೆ ನಾವು ಈ ವೆಂಕಟೇಶ್ವರ ಸ್ವಾಮಿ ನಮ್ಮ ನೋಡಿ ಆ ಬೆಟ್ಟಗಳನ್ನ ನೋಡಿದಾಗ ಕತೆ ಹೇಳ್ತಾರೆ, ಆ ವಿಷಯ ಹೇಳ್ತಾರೆ, ವಿಚಾರ ಹೇಳ್ತಾರೆ. ನೋಡಿ ವಾಯುದೇವನಿಗೂ ಆದಿಶೇಷನಿಗೂ ಸ್ಪರ್ಧೆ ಆಯ್ತಂತೆ, ಯಾರು ಬಲಿಷ್ಠರು ಅಂತ. ನಾನ್ ಬಲಿಷ್ಠನು ನೀನ್ ಬಲಿಷ್ಠನು ನೋಡಿ. ಆ ಒಂದು ಸ್ಪರ್ಧೆಯಲ್ಲಿ ಗಾಳಿದೇವ ನೋಡಿ ಈ ಆದಿಶೇಷನನ್ನ ಎಳ್ಕೊಂಬಂದು ಎತ್ತಿ ಬಿಸಾಕಿರೋದು ನೋಡಿ. ಹಂಗಾಗಿ ಆದಿಶೇಷ ಇಲ್ಲಿ ಬಿದ್ದಿರೋದು ತಿರುಪತಿ. ಹಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ನೋಡಿ, ಗಾಳಿ ಇದೆಯಲ್ಲ ನೋಡಿ, ಪ್ರಾಣದೇವ ನೋಡಿ, ಗಾಳಿ ತುಂಬಾ ಪವರ್ಫುಲ್ ನೋಡಿ. ಅದಕ್ಕೆ ನೋಡಿ ಜೀವೋತ್ತಮ ಅಂತ ಹೇಳೋದು ನೋಡಿ. ಬಾಕಿ ಬೇರೆ ಬೇರೆಗಳು ನೋಡಿ ಅಂಶಗಳು ಹೇಳಿದ್ರೆ ನೋಡಿ, ಗಾಳಿಗೆ ತುಂಬಾ ಶಕ್ತಿ ಇದೆ ಅಂತ ಹೇಳೋದಕ್ಕೋಸ್ಕರ ನಾನು ಇಷ್ಟು ಹಿನ್ನೆಲೆ ಪೀಠಿಕೆ ಹಾಕಿದೆ. ಎಷ್ಟು ಶಕ್ತಿ ಅಂದ್ರೆ ನೋಡಿ, ನಿಮ್ಮ ದೇಹದಲ್ಲಿ ಇರೋ ಈ ನಿಮ್ಮ ಶರೀರದಿಂದ ನೋಡಿ ಆತ್ಮನನ್ನ ಪರಮಾತ್ಮನನ್ನ ಇನ್ನೊಂದು ದೇಹಕ್ಕೆ ನೋಡಿ ಕರ್ಕೊಂಡು ಒತ್ಕೊಂಡು ಹೋಗುವಷ್ಟು ಶಕ್ತಿ. ಪರಮಾತ್ಮನನ್ನ ಎತ್ಕೊಂಡು ಹೋಗುವಂಥದ್ದು, ನಿಮ್ಮ ಆತ್ಮವನ್ನ ಸಾಗಾಟ ಮಾಡೋದು, ವರ್ಗಾವಣೆ ಮಾಡೋದು ನೋಡಿ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಹೆಂಗ್ ಬಿಡ್ತಾನೆ? ಗಾಳಿ ಈ ಕೆಲಸ ಮಾಡುತ್ತೆ ನೋಡಿ. ಯಾವ ಒಂದು ಬ್ರಹ್ಮಾಂಡವನ್ನ ಒತ್ಕೊಂಡಿದೆಯೋ ಗಾಳಿ ನೋಡಿ, ಆ ಗಾಳಿಯನ್ನ ಭಗವಂತ ಒತ್ಕೊಂಡಿದ್ದಾನೆ ಅನ್ನೋದು ವಿಚಾರ ನೋಡಿ. ಆತ್ಮ ಪರಮಾತ್ಮನ ಜ್ಞಾಪಿಸ್ಕೊಳ್ಳಿ ಅಲ್ವಾ. ಪ್ರಾಣದೇವ ಪಂಚಪ್ರಾಣ ನಾವ್ ಹಿಂದೆ ಎಲ್ಲ ಚರ್ಚೆ ಮಾಡಿದ್ವಿ. ಏನ್ ಚರ್ಚೆ ಮಾಡಿದ್ವಿ ನೋಡಿ, ಹಿಂಗೆ ಈ ಪಂಚ ಪ್ರಾಣಗಳಲ್ಲಿ ನಮ್ಮ ಆತ್ಮ ಪರಮಾತ್ಮ ತೇಲ್ತಾ ಇದೆ. ಆ ಪಂಚ ಪ್ರಾಣಗಳನ್ನ ನಾವು ಶುದ್ಧಿ ಮಾಡ್ಕೊಳ್ಳೋದು ಅಂತ ವಿಚಾರ ಮಾಡ್ತಿದ್ವಿ. ಜ್ಞಾಪಕ ಇದೆಯಾ ನಿಮ್ಗೆ ಅಲ್ವಾ? ಈ ತರದೆಲ್ಲ ವಿಚಾರ ಮಾಡಿದ್ವಿ ನಾವು ನೋಡಿ. ಅದನ್ನೇ ನೋಡಿ, ನಾನು ಗುಲಾಬ್ ಜಾಮೂನ್ ಅಂದ್ರೆ ಪಂಚಪ್ರಾಣ ಅಂತೀರಲ್ವಾ ನೋಡಿ. ಹಂಗೆ ಪಂಚಪ್ರಾಣ ನೋಡಿ, ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಇಮೇಜ್ ಅಲ್ಲಿ. ಯಾನ ನೋಡಿ, ಇಲ್ಲಿ ಕಾಣ್ತಿದ್ಯಾ? ಆಪಾನ, ಪ್ರಾಣ, ಸಮಾನ ಅಲ್ವಾ ನೋಡಿ. ಹಿಂಗೆ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಉಡಾನ, ಪ್ರಾಣ, ಸಮಾನ, ವ್ಯಾನ, ಆಪಾನ ನೋಡಿ. ಪಂಚ ಪ್ರಾಣಗಳು ನೋಡಿ, ಇವು ನಮ್ಮ ದೇಹದಲ್ಲಿ, ನಮ್ಮ ದೇಹದಿಂದ ಆಚೆ ಈ ಆತ್ಮ ಪರಮಾತ್ಮ ಹೋಗದೆ ಇಲ್ಲೇ ಇರೋ ತರ ಹಿಡ್ಕೊಂಡಿದಾವೆ ನೋಡಿ. ಎಷ್ಟು
ವಿಶೇಷ ನೋಡಿ ಈ ಪ್ರಾಣಾಯಾಮ ಮಾಡಿದಾಗ ಇವುಗಳು ಸಮತೋಲನ ಬಂದು ನೋಡಿ ಅವ್ರಿಗೆ ಶುದ್ಧತೆ ಕಾಣಿಸುತ್ತೆ, ಪ್ಯೂರಿಟಿ. ನೋಡಿ ಅದನ್ನೇ ನಾವು ಇಷ್ಟೊತ್ತು ಈಗ ವಿಚಾರ ಮಾಡಿದ್ವಲ್ಲ. ನೋಡಿ ಹಂಗೆ ಇಂಥ ಒಂದು ಗಾಳಿ ನೋಡಿ ಇಲ್ಲಿ ಹೋಲಿಕೆ ಕೊಡ್ತಿರೋದು ಗಂಧಗಳನ್ನ ಒಯ್ಯುವಂತೆ ನೋಡಿ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ನೋಡಿ ನಿಮ್ ದೇಹದಲ್ಲಿ ಏನೇನೋ ಕಲ್ಪನೆಗಳಿದಾವೆ, ಅದು ಎಷ್ಟು ಸೂಕ್ಷ್ಮ ಗೊತ್ತಾ? ನಿಮ್ಮ ಥಾಟ್ಸ್, ನಿಮ್ಮ ಕಲ್ಪನೆಗಳು, ನಿಮ್ಮ ಸೂಕ್ಷ್ಮ ಶರೀರ, ಒಟ್ಟಾರೆ ನಿಮ್ಮ ಮನಸ್ಸು, ಬುದ್ಧಿ, ಅಹಂಕಾರ ಎಷ್ಟು ಬಲವಾದದ್ದು ನೋಡಿ. ಅಂಥದ್ದನ್ನ ವಾಯು ಒಯ್ಯುತ್ತೆ, ಗಾಳಿ ಒಯ್ಯುತ್ತೆ ನೋಡಿ. ಅದನ್ನ ಇಲ್ಲಿ ಹೇಳ್ತಿರೋದು ವಾಯು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು 9.6 ಅಲ್ಲಿ ಅದೊಂದು ಶ್ಲೋಕ ಇತ್ತಲ್ಲ, ವಾಯು ಬಂದ್ಬಿಟ್ಟು ಇದ್ರೊಳಗೆ ನಿಂತಿರುತ್ತೆ ಅಂದ್ರೆ ಮೈಟಿ ವಿಂಡ್. ಅವಾಗ ಅರ್ಥ ಇರ್ಲಿಲ್ಲ, ವಿಂಡ್ ಹೇಗೆ ಮೈಟಿ ಆಯ್ತು, ಈಗ ಅರ್ಥ ಆಯ್ತು ಪ್ರಭುಜಿ. ಹರೇ ಕೃಷ್ಣ. ಈಗ ನೋಡಿ ಮಾತಾಜಿಯವರು ಅಲ್ಲಿಂದು ಜ್ಞಾಪಕ ಮಾಡ್ಕೊಂಡು ಈಗ ಇಲ್ಲ ಅರ್ಥ ಮಾಡ್ಕೊತಿದ್ದೀರಿ ಅಂತ ಹೇಳ್ತಿದ್ರೆ ನೋಡಿ. ಹಂಗೆ ನೋಡಿ ಇಲ್ಲಿ ಹೇಳ್ತಾರೆ ಮಾತಾಜಿಯವರು ಒಂದು ಒಳ್ಳೆ ಜ್ಞಾಪಿಸಿದ್ರು. ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದೆಲ್ಲವೂ ನನ್ನಲ್ಲೇ ನೆಲೆಸಿರುತ್ತದೆ ನೋಡಿ. ಆ ಗಾಳಿಯನ್ನ ಹಿಡಿದಿಟ್ಕೊಳ್ಳುವಂಥದ್ದು ಅಂದ್ರೆ ಅಷ್ಟು ಸುಲಭ ಅಲ್ಲ ನೋಡಿ. ಆ ಗಾಳಿ ನಮ್ಮ ಪ್ರಾಣವಾಯುವನ್ನ, ನಮ್ಮ 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 ಆತ್ಮವನ್ನ, ಪರಮಾತ್ಮನ್ನ ಈ ದೇಹದಲ್ಲಿ ಇಟ್ಕೊಂಡಿರುತ್ತೆ ನೋಡಿ. ಹಂಗೆ ನೋಡಿ 9ನೇ ಅಧ್ಯಾಯದ 6ನೇ ಶ್ಲೋಕ ಒಂದು ಹೋಲಿಕೆ ಕೊಡ್ತಾನೆ ಭಗವಂತ ನೋಡಿ. ಹೆಂಗೆ ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದೆಲ್ಲವೂ ನನ್ನಲ್ಲೇ ನೆಲೆಸಿರುತ್ತದೆ ನೋಡಿ. ಅದಕ್ಕೆ ವಾಯುದೇವ ಬಹಳ ಬಲಿಷ್ಠ, ವಾಯು ಜೀವೋತ್ತಮ, ಹನುಮಂತ ನೋಡಿ, ಭೀಮಸೇನ ನೋಡಿ. ವಾಯು ಜೀವೋತ್ತಮ ಅಂದ್ರೆ ಹಂಗೆ ಆತ ಮಾಡುವಂಥದ್ದು ನೋಡಿ. ಈ ತರ ಸೇವೆಗಳು ಅವ್ರು ಮಧ್ವ ಪರಂಪರೆದು ಸ್ಲೋಗನ್ನೇ ಅದಲ್ಲ ಪ್ರಭು, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹೌದು ಮಾತಾಜಿ, ಹೌದು, ಕರೆಕ್ಟ್ ನೋಡಿ. ಹಂಗೆ ಇವೆಲ್ಲ ವಿಚಾರಗಳು ಗೊತ್ತಾಗಬೇಕು, ಅರ್ಥ ಆಗ್ಬೇಕು ನೋಡಿ. ನಾವೆಲ್ಲರೂ ಸಾಯ್ಲೇಬೇಕು ಅಲ್ವಾ? ಅದು ಸಾವು ನಿಶ್ಚಿತ, ಹುಟ್ಟು ಖಚಿತ ನೋಡಿ. ಹುಟ್ಟು ಉಚಿತ, ಸಾವು ಖಚಿತ. ಹುಟ್ಟು ಉಚಿತ, ಸಾವು ಖಚಿತ. ಈಗ ಖಚಿತವಾದದ ಬಗ್ಗೆ ನಾವು ವಿಚಾರ ಮಾಡ್ಬೇಕಲ್ವಾ? ಅಯ್ಯೋ ಕೆಟ್ಟದೆಲ್ಲ ಸುಮ್ನೆ ಇರ್ರಿ, ಯಾಕೆ ಸಾವಿನ ಬಗ್ಗೆ ಎಲ್ಲ ಮಾತಾಡ್ತೀರಿ ನೋಡಿ. ಹಂಗಿರಕ್ ಆಗಲ್ಲ. ಯಾಕೆ? ಖಚಿತವಾದದ್ದಲ್ವಾ. ಯಾವ್ದಾದ್ರು ಒಂದು ಖಚಿತವಾಗಿ ನಿಶ್ಚಿತವಾಗಿ ಆಗತ್ತೆ ಅಂದ್ರೆ ಅದ್ರ ಬಗ್ಗೆ ಪೂರ್ವ ತಯಾರಿ ಮಾಡ್ಕೋಬೇಕಲ್ವಾ ನೋಡಿ. ಇದೇ ಒಬ್ಬ ಮನುಷ್ಯನಿಗೂ ಪ್ರಾಣಿಗಳಿಗಿರೋ ವ್ಯತ್ಯಾಸ. ಪ್ರಾಣಿಗಳ ತಯಾರಿ ಮಾಡ್ಕೊಳಲ್ಲ ನೋಡಿ. ಅವುಗಳಿಗೆ ಪ್ರಕೃತಿಗೆ ಅನುಗುಣವಾಗಿ ಪ್ರಾಣ ಬಿಡ್ತಾವು. ಪ್ರಕೃತಿ ಹೆಂಗೆ ನೋಡಿ ಅವುಗಳಿಗೆ ನಿರ್ದೇಶನ ಆಗುತ್ತೋ ಆ ಸಂದರ್ಭ ಸನ್ನಿವೇಶ ಹಂಗೆ ಪ್ರಾಣ ಬಿಡುವಂಥದ್ದು ಪ್ರಾಣಿಗಳು ನೋಡಿ. ಪ್ರಾಣಿಗಳು ಪ್ರಾಣವನ್ನು ಬಿಡುತ್ತವೆ ನೋಡಿ. ಆ ಪ್ರಾಣಿ ಅಂದ್ರೆ ನೋಡಿ ಅಲ್ಲಿ ಪ್ರಾಣ ಅಂತ ಬರುತ್ತೆ ನೋಡಿ. ಇಲ್ಲಿ ಪ್ರಾಣವಾಯು ಅಂತ ಕಾಣ್ತಿದ್ಯಾ ಅಲ್ವಾ? ನಾವೆಲ್ಲ ಅಂದ್ರೆ ಪ್ರಾಣ ಇರುವವರು ಅಂತ ಅರ್ಥ ನೋಡಿ. ವಿಶೇಷವಾಗಿ ಅನಿಮಲ್ಸ್ ಬಗ್ಗೆ ನಾನು ಹೇಳ್ತೀನಿ. ಪ್ರಾಣಿಗಳು, ಇತರ ಎಲ್ಲ ಜೀವಿಗಳು ನೋಡಿ. ಮನುಷ್ಯನಿಗೆ ಸ್ವಲ್ಪ ಬುದ್ಧಿ ಇದೆ ನೋಡಿ, ಯೋಚನೆ ಮಾಡ್ಬೋದು ನೋಡಿ. ಈ ಪ್ರಜ್ಞೆಯನ್ನ ಬೆಳೆಸ್ಕೋಬಹುದು. ನಾವ್ ಹಿಂದೆ ಚರ್ಚೆ ಮಾಡ್ತಿದ್ವಿ ಬೇರೆ ಬೇರೆ ನೋಡಿ ಪ್ರಜ್ಞೆಗಳು, ಚೇತನಗಳ ಬಗ್ಗೆ ನೋಡಿ. ಮುಖಳಿತ ಚೇತನ, ಆವರಿತ ಚೇತನ ಅಲ್ವಾ? ವಿಕಸಿತ ಚೇತನ, ಈ ತರದೆಲ್ಲ ಚರ್ಚೆ ಮಾಡಿದ್ವಿ ಹಿಂದೆ. ಪೂರ್ಣ ಚೇತನ, ಪೂರ್ಣ ಚೇತನ ನೋಡಿ. ಈ ತರದ್ದು ಬೇರೆ 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 ಚೇತನಗಳಿದಾವೆ ನೋಡಿ. ಆ ಚೇತನವನ್ನ ನೋಡಿ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ನೋಡಿ. ನಾವು ಅವಾಗ್ಲೇ ಮೊನ್ನೆ ಆಚೆ ಮೊನ್ನೆ ಎಲ್ಲ ಮರದ ಬಗ್ಗೆ ವಿಚಾರ ಮಾಡ್ತಿದ್ವಲ್ವಾ? ಆ ಮರದಲ್ಲಿ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ ನೋಡಿ. ಮರದ ಮೇಲೆ ಭಾಗ, ಮೇಲಿನ ಮರದ ಮಧ್ಯ ಭಾಗ, ಮರದ ಕೆಳಗಿನ ಭಾಗ ನೋಡಿ. ಇದೆಲ್ಲ ಹೆಂಗೆ ಮುಖ್ಯ ಆಗತ್ತೆ ಅಂದ್ರೆ
ನಾವು ಯಾವ ಪ್ರಜ್ಞೆ ಇಟ್ಕೊಂಡಿರ್ತೀವಿ ಸಾಯೋ ಸಂದರ್ಭದಲ್ಲಿ, ನಾವು ಚೇತನ ಬಗ್ಗೆ ಚರ್ಚೆ ಮಾಡಿದ್ವಿ ನೋಡಿ. ಯಾವ ಪ್ರಜ್ಞೆ ಇಟ್ಕೊಂಡಿರ್ತೀವಿ ಸಾಯೋ ಸಂದರ್ಭದಲ್ಲಿ, ಸಾಯೋ ಸಂದರ್ಭದಲ್ಲಿ ಯಾವ ಪ್ರಜ್ಞೆ ಬರುತ್ತೆ ಅಂದ್ರೆ ಜೀವನ ಪೂರ್ತಿ ಏನು ನಾವು ಚಿಂತಿಸಿರ್ತೀವಿ, ನಾವು ತೊಡಗಿರ್ತೀವಿ ಇಡೀ ಜೀವನ ನೋಡಿ, ಅದೇ ಚಿಂತನೆ ಬರುತ್ತೆ ನೋಡಿ, ಬೇರೆ ಏನು ಬರೋದಿಲ್ಲ. ಇದು ಕೆಲವರು ಆ ಸಹಾಯಕ್ಕೆ ಹತ್ತತ್ರ ಇರೋರ ಜೊತೆ ಕೆಲವು ಇಂಟರ್ವ್ಯೂಗಳು ಕೂಡ ಇದಾವೆ ನೋಡಿ. ನಿಯರ್ ಲೈಫ್ ಎಕ್ಸ್ಪೀರಿಯನ್ಸ್ ಸ್ಟಡೀಸ್ ಅಂತ ಮಾಡಿದ್ದಾರೆ ನೋಡಿ. ನಾನು ನೋಡಿ ಇದೆಲ್ಲ ನೋಡಾಯ್ತಲ್ವಾ ನೀವು, ಇದೆಲ್ಲ ನೋಡ್ಕೊಂಡಿದ್ರಿ. ಪ್ರಾಣವಾಯ ನೋಡಿ, ಸಮಾನ ನೋಡಿ, ವ್ಯಾನ ಅಪಾನ ಉಡಾನ ನೋಡಿ, ಇದೆಲ್ಲ ನೋಡಿದ್ರಿ ನೋಡಿ. ಈಗ ನಮಗೆ ಸ್ವಲ್ಪ ಈ ಶ್ಲೋಕ ಅರ್ಥ ಮಾಡ್ಕೊಳಕ್ಕೆ ಈ ಎಲ್ಲ ಹಿನ್ನೆಲೆ ಅರ್ಥ ಬೇಕು. ನಾನೀಗ ಏನ್ ಸರ್ಚ್ ಮಾಡ್ಬೇಕು ಅಂತ ಹೇಳಿದೆ ನಾನು? ಪ್ರಾಣ ನಾನು ಏನ್ ಹೋಗುವಾಗ ಪ್ರಾಣವಾಗುವಾಗ ಅವ್ರಿಗೆ ಇಂಟರ್ವ್ಯೂ ಮಾಡ್ತಾರೆ. ನಿಯರ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ನೋಡಿ. ನಿಯರ್ ಲೈಫ್ ಎಕ್ಸ್ಪೀರಿಯನ್ಸ್ ಸ್ಟಡೀಸ್ ಅಂತ ಹೇಳಿ ತುಂಬಾ ಮಾಡಿದ್ದಾರೆ. ಅದ್ರ ಬಗ್ಗೆ ಪುಸ್ತಕಗಳು ಬರ್ದಿದ್ದಾರೆ ನೋಡಿ. ಇಲ್ಲಿ ಕಾಣ್ತಿದೆಯಾ ನಿಯರ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಕೆಲವು ಪುಸ್ತಕಗಳೆಲ್ಲ ಅಲ್ವಾ ನೋಡಿ. ಇದ್ರ ಬಗ್ಗೆ ತುಂಬಾ ಸಂಶೋಧನೆ ಮಾಡಿದ್ದಾರೆ. ನಿಯರ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ NDE ಅಂತ ಹೇಳ್ತಾರೆ. ವೇರ್ ಸಮ್ಒನ್ ನಿಯರ್ಲಿ ಡೈಸ್ ಬಟ್ ಸರ್ವೈವ್ಸ್, or the situation where someone nearly lives the life they truly wanted but ultimately settles for less due to fear ನೋಡಿ. ಈ ತರದ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್, ಸಾವಿನ ಹತ್ತತ್ರ ಹೋಗಿ ನೋಡಿ ಪಾರಾಗಿ ಬಂದವರ ಅನುಭವಗಳು ಅಂತ ನೋಡಿ. ನಮ್ಮ ಶೋಭರಾಣಿ ಮಾತಾಜಿ ಅವ್ರನ್ನ ಕೇಳಿ, ಅವ್ರಿಗೆ ಆಕ್ಸಿಡೆಂಟ್ ಅನುಭವ ಹೇಗಿತ್ತು ಅಂತ. ಮಾತಾಜಿ ಹೇಗಿತ್ತು ಮಾತಾಜಿ? ಶೋಭರಾಣಿ ಮಾತಾಜಿ ಅವರು ಪ್ರಭುಜಿ ಚೆನ್ನಾಗಿತ್ತು. ಕೃಷ್ಣನ್ನೇ ನೆನ್ಸ್ಕೊಂತಾ ಇದ್ದೆ ಪ್ರಭುಜಿ, ಅದೇನು ಅನಿಸ್ಲಿಲ್ಲ ನನ್ಗೆ. ಹಾ ನೋಡಿ, ಈ ತರದ್ದು ನಮ್ಮ ಬದುಕುಗಳಲ್ಲೂ ಎಷ್ಟೊಂದು ಬಂದಿರ್ತವೆ ನೋಡಿ. ಮಾತಾಜಿಯವರಿಗೆ ಒಂದು ಅಪಘಾತ ಆಗಿತ್ತು ಕೆಲವು ವರ್ಷಗಳ ಹಿಂದೆ ನೋಡಿ. ಎಲ್ಲೋ ಇದ್ದ ಗಾಡಿ ರಸ್ತೆ ದಾಟಿ ಬಂದು ಹೊಡೆದಿತ್ತು, ಆಪೋಸಿಟ್ ಇನ್ನೊಂದ್ ಕಡೆ ಬರ್ತಿತ್ತು ಅಲ್ವಾ ಮಾತಾಜಿ? ಹೌದು ನೋಡಿ, ಪ್ರಭುಜಿ. ಕಲ್ಪನೆನೇ ಇರ್ಲಿಲ್ಲ. ಅವರು ಪಾಪ ನೋಡಿ ಭಕ್ತರ ಸಂಘ ನೋಡಿ ಕೃಷ್ಣ ಪ್ರಜ್ಞೆ ಅಂತ ಹೇಳಿ ಹೋಗಿದ್ರು ನೋಡಿ. ಒಂದು ಗಾಡಿಲಿ ಬರ್ತಿದ್ರು ಕಾರಲ್ಲಿ ನೋಡಿ, ಇನ್ನೊಂದು ಕಡೆ 2024 January 16 ಪ್ರಭು ಅದು. ಓ, ಡೇಟ್ ಆಫ್ ಬರ್ತ್ ತರ ಜ್ಞಾಪಕ ಅವ್ರ ಬರ್ಡೇ ಬರ್ತ್ಡೇ ಇತ್ತು ಪ್ರಭು ಅವತ್ತು. ಹೌದಾ? ಓಕೆ ನೋಡಿ. ಹಂಗೆ ನೋಡಿ ಸಂದರ್ಭ ಸನ್ನಿವೇಶಗಳು ಹೆಂಗೆಂಗೋ ಇರ್ತವೆ ನೋಡಿ. ಮಾತಾಜಿಯವರು ಒಂದು ಭಕ್ತಿ ಸೇವೆ ಅಂತ ಮಾಡಕ್ ಹೋಗಿದ್ರು ಭಾನುವಾರ ಕಾರ್ಯಕ್ರಮ. ನಾನು ತುಂಬಾ ಹೇಳ್ತಿದ್ದೆ ಮಾತಾಜಿ ಹೋಗ್ಲೇಬೇಕು ಅಂತ ಹೇಳಿ ಹೋಗಿದ್ದೆ ನೋಡಿ. ಹಿಂಗೆಲ್ಲ ಆಯ್ತು ನೋಡಿ. ಹಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತೀನಿ ಎಷ್ಟೋ ದೊಡ್ಡದಾಗೋದು ಚಿಕ್ಕದ್ರಲ್ಲಾಯ್ತು ಅಂತ ಅನ್ಕೊಂಡೆ ಪ್ರಭುಜಿ ಆಗ. ವೆರಿ ಗುಡ್ ಮಾತಾಜಿ. ನೋಡಿ ಹಂಗೆ ವಿಚಾರ ಏನಂದ್ರೆ ನೋಡಿ, ನಮ್ ಜೀವನದಲ್ಲಿ ಒಬ್ಬೊಬ್ರು ಕೂಡ ಇಂತಿಂತ ಸಂದರ್ಭಗಳನ್ನ ನೋಡಿ ಅನುಭವಿಸೋದು, ಎದುರಿಸೋದು ಇದ್ದೇ ಇರುತ್ತೆ. ಇದಕ್ಕೆ ಎಲ್ಲ ಪೂರ್ವ ತಯಾರಿ ಅವಶ್ಯಕ ನೋಡಿ. ಆ ಸಂದರ್ಭದಲ್ಲಿ ಹೆಂಗೆ ನಾವು ತಯಾರಿ ಇರ್ಬೇಕು ಅನ್ನೋದು ಇವತ್ತಿನ ಶ್ಲೋಕ ನಮ್ಗೆ ಹೇಳ್ಕೊಡ್ತಿದೆ ನೋಡಿ. ಯಾವ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೆಂಗೆ ವರ್ಗಾವಣೆ ಮಾಡಲ್ಪಡ್ತೀವಿ ಅನ್ನೋದು ಯಾರಿಗಾದ್ರೂ ತಿಳ್ಕೊಬೇಕಾಗಿರುವಂತದ್ದು ನೋಡಿ. ವಿಶ್ವ ರಾಜಕೀಯ ಅಂತೆ ನೋಡಿ, ಆ ಕ್ರಿಕೆಟ್ ಸಿನಿಮಾಗಳದವರು ನೋಡಿ, ಬೇರೆ ಬೇರೆ ರಾಜರುಗಳ ಇತಿಹಾಸವಂತೆ ನೋಡಿ, ಇನ್ನೊಂದು ಮತ್ತೊಂದು ಏನೇನೋ ಓದ್ತೀವಿ ಅಲ್ವಾ ನೋಡಿ. ಒಂದು ಏನೋ ಸಸ್ಪೆನ್ಸ್ ಕಾದಂಬರಿ ಅಂತೆ ನೋಡಿ, ಏನೇನೋ ನೋಡಿ ಜೀವನದಲ್ಲಿ ಓದಕ್ಕೆ ನೋಡಿ. ಇವತ್ತು ನ್ಯೂಸ್ ಪೇಪರ್ ಅಂತೆ ನೋಡಿ, ಏನೇನೋ ತಿಳ್ಕೊಳಕ್ಕೆ ನೋಡಿ, ಓದ್ಕೊಳಕ್ಕೆ, ಅನುಭವಿಸಕ್ ಹೋಗ್ತೀವಿ ನೋಡಿ. ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಾನು ಒಂದ್ಸತಿ ನೋಡಿ, ನಿಮ್ಗೆ ಗೊತ್ತು ಹೋದ ವರ್ಷ ನೋಡಿ ರಾಜಸ್ಥಾನ್ಗೆ ಹೋಗಿದ್ದೆ, ಜೈಸಲ್ಮೇರ್ ನೋಡಿ. ಅಲ್ಲಿ ಮರುಭೂಮಿ ಇದೆ. ಆ ಮರುಭೂಮಿಯಲ್ಲಿ ನೋಡಿ ಕೆಲವೊಂದು ಒಂದು ಸ್ಪೋರ್ಟ್ಸ್ ಇರುತ್ತೆ, ಒಂದು ಆಟಗಳು ನೋಡಿ. ಅವರು ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ತರ ಒಂದು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿ. ಆ ಸ್ಯಾಂಡ್ ಡ್ಯೂನ್ಸ್ ಅಂತ ಹೇಳ್ತಾರೆ ನೋಡಿ. ಅದ್ರಲ್ಲಿ ಹೆಂಗೆ ಥ್ರಿಲ್ಲಿಂಗ್ ಇರುತ್ತೆ, ಕರ್ಕೊಂಡು ಹೋಗ್ತಾರೆ ಅಂದ್ರೆ ಯಪ್ಪ ಇನ್ನೇನ್ ನೆಕ್ಸ್ಟ್ ಕ್ಷಣ ನಾನು ಸತ್ತೋಗ್ತೀನಿ ಅನ್ನೋ ತರ ಇರುತ್ತೆ. ಅದು ಥ್ರಿಲ್ಲಿಂಗ್ ಜನಗಳಿಗೆ. ಯಾಕಪ್ಪ
ಇವ್ರ ಹತ್ರ ಬಂದು ಸಿಕ್ಕಾಕೊಂಡೆ ನೋಡಿ. ಇದನ್ನ ಸಾಯೋ ಹತ್ತತ್ರ ಕರ್ಕೊಂಡು ಹೋಗಿರ್ತಾರೆ ನೋಡಿ ಅವರು. ಆ ಜೀಪಲ್ಲಿ ನೋಡಿ ಸುತ್ತಿಸ್ತಾರೆ, ಓಡಿಸ್ಕೊಂಡು ಹೋಗ್ತಾರೆ. ನಾನು ಅದನ್ನ ಬಾಯಲ್ಲಿ ಹೇಳಕ್ ಆಗಲ್ಲ. ಯಾರು ಅನುಭವ ಹೋದ್ರೆ ಪಾವನಗೇನು ಹಂಗೆ ಕರ್ಕೊಂಡು ಹೋಗ್ತಾರೆ. ಅಯ್ಯೋ, ಅದಕ್ಕೂ ಇದಕ್ಕೆ ಹೋಲ್ಸಕ್ಕೆ ಆಗಲ್ಲ ಮಾತಾಜಿ. ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ನೋಡ್ರಿ, ಈ ಈ ದೇಹ ಬಿಡುವಂತ ಸಂದರ್ಭ ಯಾರಿಗಾದ್ರೂ ಯಾವಾಗಾದ್ರೂ ಬರ್ಬಹುದು ನೋಡಿ. ಆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ಗಳು ನೋಡಿ ಈ ತರದ್ದು ವಿಚಿತ್ರವಾಗಿರ್ತವೆ, ಭಯಾನಕವಾಗಿರ್ತವೆ ನೋಡ. ಅಂತ ಸಂದರ್ಭದಲ್ಲಿ ನಮ್ಮ ಕಲ್ಪನೆಗಳನ್ನ, ಮನಸ್ಥಿತಿಗಳನ್ನ ಕೃಷ್ಣನ ಮೇಲೆ ಕೇಂದ್ರೀಕರಿಸುವಂಥದ್ದು ತುಂಬಾ ಕಷ್ಟ ನೋಡಿ. ಅದು ಏನ್ ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀವೋ ನೋಡಿ ಅದೇ ಆಗತ್ತೆ. ಅಭ್ಯಾಸ ನೋಡಿ, ಅಭ್ಯಾಸ ವೈರಾಗ್ಯ ನೋಡಿ. ಏನ್ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಅದೇ ಬರುತ್ತೆ ನೋಡಿ. ಪರೀಕ್ಷೆಗೆ ಯಾವ್ದನ್ನು ಓದ್ಕೊಂಡಿರ್ತೀವಿ ನೋಡಿ, ನಮ್ಗೆ ಪರೀಕ್ಷೆ ಹಾಲಲ್ಲಿ ಯಾವ ಪ್ರಶ್ನೆ ಕೇಳಿದ್ರೇನು ಕೂಡ ನಾವು ಓದಿರೋದು ಜ್ಞಾಪಕ ಬರುತ್ತೆ ನೋಡಿ. ನಾವು ಏನೇನು ಓದಿರ್ತೀವೋ ಅದು ಜ್ಞಾಪಕ ಬರುತ್ತೆ. ಪರೀಕ್ಷೆಗೆ ಪ್ರಶ್ನೆ ಅದೇ ಕೇಳಿರ್ತಾರೆ ಅಂತ ಹೇಳಕ್ಕಾಗಲ್ಲ ನೋಡಿ. ಓದಿರೋದೆಲ್ಲ ಅಲ್ಲಿ ಜ್ಞಾಪಿಸ್ಕೊಳ್ಳುವಂತ ಒಂದು ಸಂದರ್ಭ. ಹಂಗೆ ನಾನೇನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ ನೋಡಿ, ಈ ಶ್ಲೋಕದಲ್ಲಿ ಗಾಳಿಯು ಗಂಧಗಳನ್ನ ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ ಅನ್ನೋದು ವಿಚಾರ. ಹಂಗಾಗಿ ನಾವೇನ್ ಮಾಡ್ಬೇಕು, ಕಲ್ಪನೆಗಳನ್ನ, ಥಾಟ್ಸ್ ಅಂತ ಇದೆಯಲ್ಲ, ಆ ಹಂತದಲ್ಲೇ ನಾವು ಕೆಲಸ ಮಾಡ್ಬೇಕು. ಯಾರು ಒಳ್ಳೆ ಸದ್ಗತಿ ನೋಡಿ, ಒಳ್ಳೆ ನೋಡಿ ಡೆಸ್ಟಿನಿ, ಒಳ್ಳೆ ಸ್ಥಿತಿ ಗತಿ ನೋಡಿ, ವರ್ಗಾವಣೆ, ಪಾಸ್ ಆಗೋದು ನೋಡಿ, ತೇರ್ಗಡೆ ಆಗಿ ಹೋಗೋದು ನೋಡಿ, ಭಗವಂತನ ಧಾಮಕ್ಕೆ ಹೋಗೋದು ನೋಡಿ. ಇಲ್ಲಿ ಹಿಂದಿನ ಶ್ಲೋಕದಲ್ಲೆಲ್ಲ ಹೇಳ್ತಿದ್ರಲ್ವಾ, ನಾ ಭಾಸಯತೋ ಸೂರ್ಯೋ ನಾ ನೋಡಿ. ಇಲ್ಲಿ ಹೇಳ್ತಿದ್ರೆ, ನಾ ತದ್ ಭಾಸಯತೆ ಸೂರ್ಯೋ ನಾ ಶಶಾಂಕೋ ನಾ ಪಾವಕಾಹ ಯದ್ಗತ್ವಾನ್ ನಿವರ್ತಂತೆ ತದ್ದಾಮ ಪರಮಮ್ಮ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅದು ಎಲ್ಲಿ ತಯಾರಿ ಆಗ್ಬೇಕು, ಕಲ್ಪನೆಗಳಿಂದ ಆಗ್ಬೇಕು. ಥಾಟ್ಸ್, ವಿಚಾರಗಳು ನೋಡಿ. ನಾನೀಗೇನ್ ಯೋಚನೆ ಮಾಡ್ತಿದ್ದೀನಿ ಅನ್ನೋದು ಮುಖ್ಯ ನೋಡಿ. ಯಾವ್ದ್ರ ಬಗ್ಗೆ ನನ್ನ ದಿನಪೂರ್ತಿ ಯೋಚನೆಗಳಲ್ಲಿ ತೊಡಗಿರ್ತೀನಿ ಅನ್ನೋದು ಮುಖ್ಯ ನೋಡಿ. ನಾವು ಸಾಮಾನ್ಯವಾಗಿ ಯಾವ್ದ್ರ ಮೇಲೆ ತೊಡಗಿರ್ತೀವಿ, ನಮ್ಮ ಯೋಚನೆಗಳು ಸಾಮಾನ್ಯವಾಗಿ ಗಂಡ ಮಕ್ಕಳು ಇವತ್ತಿನ ಜೀವನವನ್ನು ಹೇಗೆ ನಡೆಸಬೇಕು ನಂದು ಅದ್ರಲ್ಲೇ ಸುತ್ತುತ್ತಾ ಇರುತ್ತೆ. ನೋಡಿ, ಈಗ ಶೋಭರಾಣಿ ಮಾತಾಜಿಯವ್ರು ಮೊದಲು ಒಂದ್ ಹೇಳಿದ್ರು ನೋಡಿ, ಅದು ಸರಿಯಾದ ಉತ್ತರ. ನೀವೆಲ್ಲ ಹೇಳಿದ್ದು ಸರಿನೇ. ನಾನು, ನಂದು ನೋಡಿ, ಗಂಡ ಮಕ್ಕಳು ನೋಡಿ, ನನ್ ಮನೆ ನೋಡಿ, ಈ ತರದೇ ವಿಚಾರಗಳಲ್ಲಿ ಇರ್ತೀವಿ ನಾವು. ಇದ್ರ ಬಿಟ್ಟು ನೋಡಿ ನಾವು ಮುಂದಿನ ವಿಚಾರ ಮಾಡಲ್ಲ ನೋಡಿ. ಈ ಶ್ಲೋಕ ನಮ್ಗೆ ಯಾವುದರ ಮೇಲೆ ಚಿಂತನೆ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ನೋಡಿ. ಪ್ರಸ್ತುತ ನಾವು ಏನ್ರ ಮೇಲೆ ಮಾಡ್ತಿದೀವಿ ನೋಡಿ, ನಮ್ಗೆ ಫೈನಲ್ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ ಬರುತ್ತೆ ನೋಡಿ, ಯಾವುದಕ್ಕೆ ನಾವೀಗ ತಯಾರಿ ಮಾಡ್ಕೋಬೇಕು, ಯಾವುದನ್ನ ಅಭ್ಯಾಸ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಶ್ಲೋಕ ನಮ್ಗೆ ಜಾಗೃತಿ ಮೂಡಿಸ್ತಾ ಇದೆ. ಯಾರೆಲ್ಲ ಕೇಳ್ತಿದಿರೋ ನಿಮ್ಗೆಲ್ಲ ಇವತ್ತೊಂದು ವಿಶೇಷ ನೋಡಿ, ಒಂದು ಅನುಕೂಲ, ಲಾಭ ಕೃಷ್ಣನ್ ಕೊಡ್ತಿರೋದು ಏನದು ನೋಡಿ. ಈ ಬಗ್ಗೆ ವಿಚಾರ, ಐಹಿಕ ಜಗತ್ತಿನಲ್ಲಿ ಜೀವಿ ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನ ನೋಡಿ. ನಾನು ಅಂದ್ರೆ ಏನು ಅಂದ್ರೆ ನನ್ನ ಒಟ್ಟಾರೆ ನನ್ನ ಥಾಟ್ಸ್ ಆಕ್ಚುಲಿ ನೋಡಿ. ಒಬ್ಬ ವ್ಯಕ್ತಿತ್ವ ನಾವ್ ಹಿಂದೆ ಚರ್ಚೆ ಮಾಡಿದ್ವಲ್ವಾ, ಜ್ಞಾಪಕ ಇದೆಯಾ? ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾರೆ. ಏನ್ ಹೇಳ್ಕೊಡ್ತಾರೆ, ಒಂದು ಪರ್ಸನ್ ವ್ಯಕ್ತಿ ಕಾಣ್ಬೇಕು ಅಂದ್ರೆ ಎಲ್ಲಿಂದ ಶುರು ಮಾಡ್ತಾರೆ, ಅವನ ಬಗ್ಗೆ ಥಾಟ್ಸ್ ಇಂದ ಶುರು ಮಾಡ್ತಾರೆ. ಮನಸ್ಸಿನಿಂದ, ಥಾಟ್ಸ್, ಯೋಚನೆಗಳು ಅಲ್ವಾ? ಥಾಟ್ಸ್ ಲೀಡ್ಸ್ ಟು ಏನು, ಯೋಚನೆಗಳು ಏನ್ ಮಾಡ್ತವೆ, ಥಾಟ್ಸ್ ಲೀಡ್ಸ್ ಟು ಆಕ್ಷನ್ ಅಲ್ವಾ? ಯೋಚನೆಗಳು ಏನ್ ಮಾಡ್ತವೆ, ಕಾರ್ಯರೂಪಕ್ಕೆ ಬರ್ತವೆ. ಆ ಕಾರ್ಯಗಳು, ಯೋಚನೆ ಮಾಡ್ತೀರಿ ಆ ಕಾರ್ಯ ಮಾಡ್ತೀರಿ, ಯೋಚನೆ ಮಾಡ್ತೀರಿ ಆ ಕಾರ್ಯ ಮಾಡ್ತೀರಿ, ಯೋಚನೆ ಮಾಡ್ತೀರಿ, ಯೋಜನೆ ಮಾಡ್ತೀರಿ, ಕಾರ್ಯ ಮಾಡ್ತೀರಿ ಅಲ್ವಾ? ದಿನಪೂರ್ತಿ ಇದೆ ಅಲ್ವಾ ನಿಮ್ಗಾಗೋದು. ಆ ಆಕ್ಷನ್ಸ್ ಮಾಡ್ತಾ 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 ಇದೇನಾಗತ್ತೆ, ಇದು ಹ್ಯಾಬಿಟ್ಸ್ ಆಗತ್ತೆ. ಹ್ಯಾಬಿಟ್ಸ್ ಅಂದ್ರೆ ಏನು, ಅಭ್ಯಾಸಗಳು.
ಹವ್ಯಾಸ ಆಗ್ಬಿಡುತ್ತೆ ಅದು. ನೋಡಿ, ಸಿಗರೇಟ್ ಕುಡಿಬೇಕು 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 ಅನಿಸ್ತಾ ಇರುತ್ತೆ ನೋಡಿ. ಆಮೇಲೆ ಒಂದಿನ ಒಂದು ಅಂಗಡಿಗೆ ಹೋಗೇ ಬಿಡ್ತಾನೆ ನೋಡಿ, ಆ ದುಡ್ಡು ಕೊಟ್ಟೇ ಬಿಡ್ತಾನೆ, ಆ ಸಿಗರೇಟ್ ತಗೊಂಡೇ ಬಿಡ್ತಾನೆ ನೋಡಿ, ಅದಕ್ಕೆ ಬೆಂಕಿ ಹಚ್ಚೇ ಬಿಡ್ತಾನೆ ನೋಡಿ, ಆ ಸೇದಕ್ ಶುರು ಮಾಡ್ತಾನೆ ನೋಡಿ. ಇದು ಆಕ್ಷನ್, ದಿನ ರೂಢಿ ಆಗ್ಬಿಟ್ಟು. ಅದು ಮಾಡ್ತಾ 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 ಚೈನ್ ಸ್ಮೋಕರ್ ಆಗ್ಬಿಡ್ತಾನೆ ನೋಡಿ. ಹ್ಯಾಬಿಟ್ಸ್ ಆಗ್ತಾ ಆಗ್ತಾ ನೋಡಿ, ಇದು ಏನಕ್ಕೆ ಎಲ್ಲಿಗೆ ತಗೊಂಡೋಗುತ್ತೆ ನೋಡಿ. ಹ್ಯಾಬಿಟ್ಸ್ ಹಿಂಗೆ ಹೋಗ್ತಾ ಹೋಗ್ತಾ ನೋಡಿ, ಆ ಒಂದು ನೋಡಿ ಕ್ಯಾರೆಕ್ಟರ್ ಹಂಗೆ ಆಗ್ಬಿಡುತ್ತೆ ನೋಡಿ. ಕ್ಯಾರೆಕ್ಟರ್ ನೋಡಿ, ಅವನು ಎಂತ ಗುಣ ಅಂತ ನೋಡಿ, ಅವನು ತುಂಬಾ ಗುಣಶೀಲ, ಒಳ್ಳೆ ಗುಣಗಳಿದಾವೆ ಅವನಿಗೆ ಯಾವುದೇ ಹ್ಯಾಬಿಟ್ಸ್ ಇಲ್ಲ, ಅವನಿಗೆ ಕುಡಿತ ಚಟ ಇದೆ, ಹುಡುಕ ಅವನು ನೋಡಿ. ಹಿಂಗೆ ಕ್ಯಾರೆಕ್ಟರ್ ಆಗ್ಬಿಡುತ್ತೆ ನೋಡಿ. ಹಿಂಗೆ ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗುತ್ತೆ ಪರ್ಸನಾಲಿಟಿಗೆ ಆಗ್ಬಿಡುತ್ತೆ. ಅವನ ವ್ಯಕ್ತಿತ್ವ ತೋರಿಸ್ಬಿಡುತ್ತೆ ಪ್ರಭು, ಅದರಲ್ಲಿ ವ್ಯಕ್ತಿತ್ವ ತೋರಿಸ್ಬಿಡುತ್ತೆ ನೋಡಿ. ಎಲ್ಲಿಂದ ಶುರು ಆಯ್ತಿದು? ಈಗ ಒಬ್ಬ ವ್ಯಕ್ತಿಯನ್ನ ನೀವು ಕುಡುಕ ಅಂತೀರಿ, ಒಬ್ಬ ವ್ಯಕ್ತಿಯನ್ನ ನೀವು ಅಲ್ವಾ? ನೋಡಿ ಹೆಂಗ್ ಎತ್ಕೊಂಡು ಹೋಗ್ಬಿಡುತ್ತೆ, ಒಂದ್ರಿಂದ ಒಂದು, ಇನ್ನೊಂದ್ರಿಂದ ಒಂದು, ಇನ್ನೊಂದ್ರಿಂದ ಮತ್ತೊಂದು. ಎಲ್ಲಿಂದ ಶುರು ಆಯ್ತು? ಅವನ ಯೋಚನೆ ರಂಜನ್ ಪ್ರಭುಜಿ ಏನೋ ಹಂಚ್ಕೊಂಡಿದ್ದಾರೆ ನಿಮ್ಗೆ. ಏನ್ ರಂಜನ್ ಪ್ರಭುಜಿ? ಪ್ರಭು ಹರಿಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಇದು ವಾಯು ಬಗ್ಗೆ ಪ್ರಭು, ನೀವು ನಿಮ್ಮ ಸೆಷನ್ಸ್ ಅರ್ಥಾನೆ. ಕಾರ್ತಿಕ್ ಪ್ರಭು ಅವ್ರದ್ದು ಸೆಷನ್. ಹೌದು ಪ್ರಾಬಬಲಿ ಅವ್ರ ಎಲ್ಲರಿಗೂ ಯೂಸ್ ಆಗ್ಬೋದು. ನೋಡಿ, ಯಾರು ವಾಯ್ಸ್ ಬರಲ್ಲ ಪ್ರಭು, ಅದನ್ನ ನಾವು ಲಿಂಕ್ ತಗೊಂಡ್ಬೇಕಂದ್ರೆ ನೋಡ್ಬೋದು. 27 ನೋಡ್ಕೊಳ್ಳಿ. ಶ್ಲೋಕ 27, 4ನೇ ಅಧ್ಯಾಯದ 27ನೇ ಶ್ಲೋಕ ನೋಡಿ. ಅವಾಗ್ಲೇ ನಾವು ಚರ್ಚೆ ಮಾಡ್ತಿದ್ವಿ ವಾಯು ಬಗ್ಗೆ, ಪ್ರಭುಜಿ ಹಂಚ್ಕೊಂಡಿದ್ದಾರೆ ನೋಡಿ. ಹಿಂಗೆ ಥಾಟ್ಸ್ ಇಂದ ಶುರು ಆಗತ್ತೆ. ಒಬ್ಬನ ಯಾರಾದ್ರೂ ಪರ್ಸನ್, ಅವನನ್ನು ಕುಡುಕ ಅಂತೀವಿ, ಕಳ್ಳ ಅಂತೀವಿ ನೋಡಿ, ಅವನ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತೀವಿ. ಅವನು ತುಂಬಾ ಒಳ್ಳೆಯವನಪ್ಪ ಅಂತ ಹೇಳ್ತೀವಿ, ಅವನು ತುಂಬಾ ಕೆಟ್ಟವನು ಅಂತ ಹೇಳ್ತೀವಿ. ಅದು ಎಲ್ಲಿಂದ ಶುರುವಾಯ್ತು? ಆ ವ್ಯಕ್ತಿತ್ವ ಯೋಚನೆಗಳು ಅಲ್ಲಿಂದ ಶುರುವಾಯ್ತು ನೋಡಿ. ಆ ಯೋಚನೆಗಳು ನಾವೇನ್ ಮಾಡ್ತೀವಿ, ಅದು ಒಟ್ಟಾರೆ ಹಾಕಿದ್ರೆ ಆ ವ್ಯಕ್ತಿತ್ವ ನೋಡಿ, ಹಂಗೆ ಒಂದರ ಒಂದು ಎಲ್ಲಿಗೆ ಬಂದು ಮುಟ್ಟುತ್ತೆ ನೋಡಿ. ಒಬ್ಬ ಟ್ರೈನಿಂಗ್ ಕೊಡ್ಬೇಕು, ನಾವು ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅಂತಂದ್ರೆ ನಾವು ಎಲ್ಲಿಂದ ಬದಲಾವಣೆ ತರಬೇಕು? ಅಲ್ಲಿಂದ ಶುರು ಮಾಡ್ಬೇಕು ನೋಡಿ. ಗಳಿಂದ ಶುರು ಮಾಡ್ಬೇಕು ನೋಡಿ. ಡಾಕ್ಟರ್ ಅಬ್ದುಲ್ ಕಲಾಂ ಸರ್ ಅವರು ಬಹಳ ಪ್ರಸಿದ್ಧವಾದಂತ ಸಾಲು ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಅವ್ರದ್ದು ಏನಂತ ಹೇಳ್ತಾರೆ ನೋಡಿ, ಅವರು ಪ್ಯೂರಿಟಿ ಇನ್ ದ ಹಾರ್ಟ್ ಅಲ್ಲಿಂದ ಶುರು ಮಾಡ್ತಾರೆ ನೋಡಿ. ಹಾರ್ಟ್ ಅಲ್ಲಿ ಪ್ಯೂರಿಟಿ ಇರ್ಬೇಕಂತ, ಪ್ಯೂರಿಟಿ ಇನ್ ದ ಹಾರ್ಟ್ ನೋಡಿ. ಅದು ಏನ್ ಮಾಡುತ್ತೆ? ದೇರ್ ವಿಲ್ ಬಿ ಪ್ಯೂರಿಟಿ ಇನ್ ದ ಹಾರ್ಟ್ ಇದ್ರೆ ಏನಾಗುತ್ತೆ? ಸೊ ದೇರ್ ವಿಲ್ ಬಿ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್ ನೋಡಿ. ಅವ್ರು ಹೇಳ್ತಾರೆ ಪ್ಯೂರಿಟಿ ಇನ್ ದ ಹಾರ್ಟ್ ವಿಲ್ ಲೀಡ್ಸ್ ಇನ್ ದ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ಬ್ಯೂಟಿ ಇನ್ ದ ಕ್ಯಾರೆಕ್ಟರ್ ವಿಲ್ ಲೀಡ್ಸ್ ಹಾರ್ಮೋನಿ ಅಟ್ ಹೋಮ್ ನೋಡಿ. when there is an harmony at home, there will be order in the state, ಅಂದ್ರೆ order in the country. when there is an order in the country, there will be peace in the world ಅಂತ ಹೇಳ್ತಾರೆ ನೋಡಿ. ನಾನು ಹೇಳಿದ ಎಷ್ಟು ಜನಕ್ಕೆ ಅರ್ಥ ಆಯ್ತು, ಮುಖ್ಯ ಅನಿಸ್ತು ಗೊತ್ತಿಲ್ಲ. ಇದನ್ನ ತಮಿಳು ಒಬ್ಬ ಪೋಯೆಟ್, ಒಬ್ಬ ಹಳೇ ತಮಿಳಿನ ಪೋಯೆಟ್ ಪೂಕುಂಡ್ರನಾರ್ ಅಂತ ಅವ್ರ ಹೆಸರು. ಅವ್ರು ಹೇಳಿದ್ದನ್ನ ಅವರು ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಭಾಷಣ ಮಾಡ್ತಾರೆ. ಈ ವಿಷಯವನ್ನ ಇಷ್ಟು ಹೇಳಿದಕ್ಕೆ ಅವ್ರಿಗೆ ಜೋರಾಗಿ ಚಪ್ಪಾಳೆ ನೋಡಿ. ಇದು ದೊಡ್ಡ ವಿಚಾರ, ಇದು ಸಣ್ಣ ವಿಚಾರ ಅಲ್ಲ ನೋಡಿ. ಅದು ಎಲ್ಲಿಂದ ಶುರು ಮಾಡಿದ್ರು ಅವರು? ಪ್ಯೂರಿಟಿ ಇನ್ ದ ಹಾರ್ಟ್ ನೋಡಿ. ಹಾರ್ಟ್ ಅಲ್ಲಿ ಪ್ಯೂರಿಟಿ, ಹೃದಯದಲ್ಲಿ ಶುದ್ಧತೆ. ಆ ಹೃದಯದಲ್ಲಿ ಶುದ್ಧತೆ ಅಂದ್ರೆ ಏನು ಅಲ್ವಾ? ಉತ್ತಮ ಆಲೋಚನೆಗಳು. ಹೃದಯ ಶ್ರೀಮಂತಿಕೆ ಅಂತಾರೆ ಪ್ರಭು.
ಹೃದಯ ಶ್ರೀಮಂತಿಕೆ, ಹೃದಯ ವೈಶಾಲ್ಯ, ಹೃದಯ ಪರಿಶುದ್ಧತೆ, ನೋಡಿ ಈ ತರದೆಲ್ಲ ಮಾತುಗಳು ಬರ್ತವೆ. ಪ್ಯೂರಿಟಿ ಇನ್ ದ ಹಾರ್ಟ್, ನೋಡಿ ಅದನ್ನ ಅವ್ರ ಅಭ್ಯಾಸ ಮಾಡಿದ್ದಾರೆ ಅಬ್ದುಲ್ ಕಲಾಂ ಸರ್. ನೋಡಿ ಪ್ಯೂರಿಟಿ ಇನ್ ದ ಹಾರ್ಟ್ ವಿಲ್ ಲೀಡ್ಸ್ ಇನ್ ದ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ನೋಡಿ ನಾವು ಬ್ಯೂಟಿಗೋಸ್ಕರ ಸೋಪ್ ನೋಡಿ ಏನೇನೋ ಹಾಕೊಂತೀವಿ ನೋಡಿ, ಪೌಡರ್ ಹಾಕೊಳ್ಳಿ, ಸ್ನೋ ಹಚ್ಕೊಳ್ಳಿ, ಏನ್ ಹಚ್ಕೊಳ್ಳಿ ಏನೇನೋ ಗೊತ್ತಿಲ್ಲ ನನಗೆ. ನೋಡಿ ಹಂಗೆ ನೋಡಿ ತಲೆ ಬಚ್ಕೊಳ್ಳಿ ಅಲ್ವಾ, ಸೆಂಟ್ ಹಾಕೊಳ್ಳಿ. ನೋಡಿ ಪ್ಯೂರಿಟಿ, ನೋಡಿ ಬ್ಯೂಟಿಗೆ ನಾವ್ ಏನೇನೋ ಅಲಂಕಾರ ಮಾಡ್ಕೋತೀವಲ್ವಾ, ಆಕ್ಚುಲಿ ಅದು ಬ್ಯೂಟಿ ಎಲ್ಲಿಂದ ಬರುತ್ತೆ ಅಂದ್ರೆ ಪ್ಯೂರಿಟಿ ಇನ್ ದ ಹಾರ್ಟ್ ಇಂದ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್ ಬರುತ್ತೆ. ನೋಡಿ ಆ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್, ಬ್ಯೂಟಿ ಇನ್ ದ ಕ್ಯಾರೆಕ್ಟರ್ ಏನ್ ಮಾಡುತ್ತೆ? ಹಾರ್ಮೋನಿ ಅಟ್ ಹೋಮ್. ನಿಮ್ಮ ಮನೆಯಲ್ಲಿ ಏನಾದ್ರೂ ಜಗಳಗಳಾಗ್ತಿದೆ, ಯಾವಾಗ್ಲೂ ಜಗಳ, ನೋಡ ಜಗಳ ಹೆಂಗಾಗ್ಬಾರ್ದು ಅಂದ್ರೆ ಎಲ್ಲಿಂದ ಪ್ರಯತ್ನ ಆಗ್ಬೇಕು, ಯಾವ ಹಂತದಿಂದ ಪ್ರಯತ್ನ ಆಗ್ಬೇಕು? ಹೃದಯ ಉತ್ತಮ ಆಲೋಚನೆಯಿಂದ ಆಲೋಚನೆಗಳಿಂದ, ಹೃದಯದಿಂದ. ಎಲ್ರದ್ದು ಆಲೋಚನೆ ಒಂದೇ ಸಮ ಇದ್ರೆ ಅವ್ರ ಜಗಳ ಆಗಲ್ಲ. ಹಾ ಕರೆಕ್ಟ್ ಮಾತಾಜಿ. ನೋಡಿ ಕೃಷ್ಣನ ಸಂಬಂಧಿತವಾಗಿ ನೋಡಿ ಹಂಗೆ ನೋಡಿ ಪ್ಯೂರಿಟಿ ಇನ್ ದ ಹಾರ್ಟ್ ಕೋಟ್ ಬಹಳ ಪ್ರಸಿದ್ಧ. ಪ್ಯೂರಿಟಿ ಇನ್ ದ ಹಾರ್ಟ್ ನೋಡಿ ಇಲ್ಲಿ ಹೇಳ್ತಾರೆ ನೋಡಿ, ಅಲ್ವಾ? ಹಂಗೆ ಹರೇ ಕೃಷ್ಣ. ನಿನ್ನೆ ನನ್ನ ಮಗನಿಗೆ ಇದೇ ಮಾತ ಅಂದೆ ಪ್ರಭುಜಿ, ಗೊತ್ತಿರ್ಲಿಲ್ಲ ಒಟ್ಟೇನು. ಅವನಿಗೆ ಏನಂತ ಹೇಳಿದ್ರೆ, ಕೇವಲ ನಮ್ಮ ದೈಹಿಕ ಸೌಂದರ್ಯದಿಂದ ನಾವು ಗುಣವಂತರಾಗಬಾರ್ದು, ನಮ್ಮ ಉತ್ತಮ ಆಲೋಚನೆಯಲ್ಲಿ ನಾವು ಗುಣವಂತರಾಗಬೇಕು ಅಂತ ಹೇಳಿ ನಿನ್ನೆ ಮಗನಿಗೆ ಹೇಳಿದೆ ಪ್ರಭುಜಿ. ಓ ವೆರಿ ಗುಡ್ ಪ್ರಭು. ನೋಡಿ ಹಂಗೆ ನೋಡಿ ಈ ತರದ್ದು ವೆನ್ ದೇರ್ ಇಸ್ ಎ ರೈಟಿಯಸ್ನೆಸ್ ಇನ್ ದ ಹಾರ್ಟ್, ರೈಟಿಯಸ್ನೆಸ್ ಅಂತೆ ನೋಡಿ. ರೈಟಿಯಸ್ನೆಸ್ ಅಂದ್ರೆ ಏನು? ಮಾಡುವಂಥದ್ದು ಸರಿಯಾದದ್ದು ಮಾಡೋದು, ಕರೆಕ್ಟ್ ಆಗಿ ಮಾಡ್ಬೇಕಾದ್ ಮಾಡೋದು, ಶುದ್ಧವಾಗಿ ಮಾಡೋದು. there is a beauty in the character. when there is a beauty in character, there is harmony in home. ಯಾರ ಮನೆಯಲ್ಲಾದ್ರೂ ಜಗಳಗಳಾಗ್ತಿದೆ, ಮನೆಯಲ್ಲಿ ಸಾಮರಸ್ಯ ಇಲ್ಲ ನೋಡಿ, ಯಾವಾಗ್ಲೂ ಜಗಳ ಅಂದ್ರೆ ಅದಕ್ಕೆ ತಿದ್ದೋದು ಪ್ರಯತ್ನ ಎಲ್ಲಿಂದ ಆಗ್ಬೇಕು? ರೈಟಿಯಸ್ನೆಸ್ ಇನ್ ದ ಹಾರ್ಟ್, ಪ್ಯೂರಿಟಿ ಇನ್ ದ ಹಾರ್ಟ್, ತಿದ್ದಬೇಕು. ಹೃದಯದಿಂದ ಆಲೋಚನೆಗಳಿಂದ ಪರಿವರ್ತನೆ ಆಗ್ಬೇಕು, ಆಲೋಚನೆಗಳಿಂದ ನೋಡಿ ಅಲ್ಲಿಂದ ಬದಲಾವಣೆ ಆಗ್ಬೇಕು. when there is an harmony in the home, there is a harmony when there is an harmony in the home, there is order in the nation. when there is order in the nation, there is a peace in the world. ನೋಡ್ರಿ ಹಿಂಗೆ ನೋಡಿ ಈ ಸಾಲು ಬಹಳ ಪ್ರಸಿದ್ಧವಾದದ್ದು ನೋಡಿ. ಇದನ್ನೇ ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ ಅವ್ರು ಹೇಳ್ತಾರೆ ನೋಡಿ. ಅದನ್ನೇ ನಾವು ಇಲ್ಲಿ ನಾವು ಈ ಶ್ಲೋಕಕ್ಕೆ ಅನ್ವಯಿಸಬಹುದು. ಅಬ್ದುಲ್ ಕಲಾಂ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದು ನೋಡಿ, ಇಲ್ಲಿ ಐಹಿಕ ಜಗತ್ತಿನಲ್ಲಿ ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹಂಗಾಗಿ ಇದ್ರ ಬಗ್ಗೆ ನಾವು ಗಮನ ಕೊಡ್ಬೇಕು. ನಾವು ಏನ್ ಯೋಚನೆ ಮಾಡ್ತಿದೀವಿ ಅನ್ನೋಂಥದ್ದು ಯಾವುದ್ರ ಮೇಲೆ ಇರ್ಬೇಕು ಅಂದ್ರೆ ನೋಡಿ, ಏನಾದ್ರೂ ಭಗವದ್ ವಿಚಾರ ಇದನ್ನ ಮಾಡಕ್ ಶುರು ಮಾಡಿದ್ರೆ ನೋಡಿ, ಆ ಭಗವಂತ ಕೃಷ್ಣ ನೋಡಿ ಅವೆಲ್ಲ ಸದ್ಗುಣಗಳು, ನಾವು ಇವಾಗ 64 ಗುಣಗಳು ಓದದ್ವಲ್ವಾ 64 ಗುಣಗಳನ್ನ ತಿಳ್ಕೊಂಡ್ವಿ ನೋಡಿ. ಆ ಗುಣ ಲಕ್ಷಣಗಳು ನಮ್ಮಲ್ಲೂ ಕೂಡ ನೋಡಿ ವ್ಯಕ್ತ ಆಗಕ್ಕೆ ಬರ್ತಾ ಇರ್ತವೆ ನೋಡಿ. ಹಂಗೆ ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ. ನೀವೆಲ್ಲ ಒಂದು ದೇಹ ಇವತ್ತು ಪಡ್ಕೊಂಡಿದ್ದೀರಿ ಅಂತಂದ್ರೆ ಇದಕ್ಕೆ ಏನ್ ಕಾರಣ? ಈಗ ಗೊತ್ತಾಗೋಯ್ತು, ನಮ್ಗೆ ಸೀಕ್ರೆಟ್ ಗೊತ್ತಾಗೋಯ್ತು. ಏನದು? ನಮ್ಮ ಯೋಚನೆಗಳ ಕಾರಣ. ಹಿಂದಿನ ಜನ್ಮದಲ್ಲಿ ಏನೇನೆಲ್ಲ ಯೋಚನೆಗಳು ಇಟ್ಕೊಂಡಿದ್ರೋ, ಸಾಯೋ ಸಂದರ್ಭದಲ್ಲಿ ನೋಡಿ ಯಾವ ಯೋಚನೆಗಳು ಇಟ್ಕೊಂಡು ದೇಹವನ್ನ ಬಿಟ್ರೋ, ಆ ಕಾರಣವಾಗಿ ನಾವೆಲ್ಲರೂ ಈ ಪ್ರಸ್ತುತ ದೇಹಗಳನ್ನ ಪಡ್ಕೊಂಡಿದೀವಿ. ಇದು ಗ್ರೇಟೆಸ್ಟ್ ಸೀಕ್ರೆಟ್. ಇದು ಗೊತ್ತಾಗೋಯ್ತಾ? ಸೀಕ್ರೆಟ್ ಗೊತ್ತಾಗೋಯ್ತು. ನೀವು ನಿಮ್ಮ ಮನೆಯವರುಗಳು ನೋಡಿ ಎಲ್ಲರೂ ಯಾರ್ಯಾರೆಲ್ಲ ನೋಡಿ ನಿಮ್ಗೆ ಚಿಂತನೆ ಇದೆಯೋ, ಕಾಳಜಿ ಇದೆಯೋ, ಅವ್ರ ಬಗ್ಗೆ ಎಲ್ಲ ಗೊತ್ತಾಗೋಯ್ತು ನಿಮ್ಗೆ. ಈಗ ಅವ್ರು ಯಾಕೆ ಇಂಥ ಶರೀರ ಪಡ್ಕೊಂಡ್ ಬಂದಿದ್ದಾರೆ, ನನ್ ಜೊತೆ ಯಾಕೆ ಇವರು ಬಹಳ ಜಗಳ ಆಡ್ತಾರೆ, ಯಾಕೆ ಪ್ರೀತಿಯಿಂದ ನೋಡ್ಕೊಂಡು ನೋಡಿ, ಇವೆಲ್ಲ ಸೇರ್ಕೊಂಡ್ಬಿಡ್ತವೆ. ಕರ್ಮ ನಿಮ್ಮ ಯೋಚನೆಗಳ ಹಂತದಲ್ಲೇ
ಮಿಸ್ಟೇಕ್ ಪ್ರಾಬ್ಲಮ್ ಆಗಿರುತ್ತೆ. ಅದೇ ತರನೇ ಒಳ್ಳೆಯವು ಕೂಡ ಆಗಿರ್ತವೆ. ನೋಡಿ, ನಿಮ್ಗೆ ಒಬ್ಬ ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಒಳ್ಳೆ ಸಂಸಾರ, ನಿಮ್ಗೆ ಒಳ್ಳೆ ದೇಹ, ಆರೋಗ್ಯವಂತ ಶರೀರ, ಇವೆಲ್ಲ ಸಿಕ್ಕಿದೆ ಅಂದ್ರೆ ಎಲ್ಲಿಂದ ಅದು ಅದರ ಒಂದು ಪ್ರಾರಂಭ ಆಗಿರುತ್ತೆ? ನಿಮ್ಮ ಹಿಂದಿನ ಜನ್ಮದ ಯೋಚನೆ. ಜನ್ಮದಲ್ಲಿನ ಆಲೋಚನೆಗಳು. ನೋಡಿ, ಈಗ ನಮಗೆ ಮುಂದಿನ ಜನ್ಮಕ್ಕೂ ಅವಕಾಶ ಇದೆ ಅಲ್ವಾ? ಮುಂದಿನ ಜನ್ಮಕ್ಕೂ ಇವಾಗ ನಾವ್ ಏನ್ ಯೋಚನೆ ಮಾಡ್ತಿದೀವಿ ಅದು ಮುಂದಿನ ಜನ್ಮಕ್ಕೆ ತಯಾರಿ ಮಾಡ್ತಾ ಹೌದು ಪ್ರಭುಜಿ ಅಲ್ವಾ? ಇದೊಂದು ಸೀಕ್ರೆಟ್, ಇದೊಂದು ಬಹಳ ರಹಸ್ಯವಾದದ್ದು. ಅದಕ್ಕೆ ಇದನ್ನ ನೋಡಿ, ಭಗವದ್ಗೀತೆ 9ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಏನಂತ? 9ನೇ ಅಧ್ಯಾಯದ 2ನೇ ಶ್ಲೋಕ: ರಾಜವಿದ್ಯಂ ರಾಜಗುಪ್ತಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಾಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಈ ವಿದ್ಯೆಯು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ, ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ನೋಡಿ, ಸಂತೋಷದಿಂದ ಅನುಷ್ಠಾನ ಮಾಡೋದು. ಈಗ ನೀವೆಲ್ಲ ರಾಜವಿದ್ಯೆ ಕಲ್ತ್ಕೊಂಡ್ಬಿಟ್ರಿ ನೋಡಿ, ಒಂದು ರಹಸ್ಯ ಗೊತ್ತಾಗೋಯ್ತು. ನೋಡಿ, ಈ ಜನ್ಮದ ಈ ದೇಹ ಪಡ್ಕೊಳ್ಳೋ ಕಾರಣ ಏನು ಅಂತ ಗೊತ್ತಾಗೋಯ್ತು. ನೋಡಿ, ಈಗ ಮುಂದಿನ ದೇಹಕ್ಕೆ ತಯಾರಿಗೆ ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ಎಚ್ಚರಿಕೆ ಆಗೋಯ್ತು. ಈಗ ನೋಡಿ, ಇದರಲ್ಲಿ ಬದುಕಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕೋ ಬೇಡವೋ? ಆಗ್ಬೇಕು ಪ್ರಭುಜಿ. ಅಲ್ವಾ? ಇಲ್ಲ ನಾನು ಇದ್ದಂಗೆ ಇರ್ತೀನಿ ಅಂದ್ರೆ ನಾನು ಇದ್ದಂಗೆ ಇರ್ತೀನಿ, ನಾನೇನು ಬದಲಾವಣೆ ಆಗಲ್ಲ, ಕೇಳಕ್ ಚೆನ್ನಾಗಿರುತ್ತೆ, ಸುಮ್ಮನೆ ಕೇಳ್ಕೊಂಡಿರ್ತೀವಿ ಅಷ್ಟೇನೆ ಅಂದ್ರೆ ಆಗತ್ತಾ? ಇಲ್ಲ, ಪರಿವರ್ತನೆಗೊಳ್ಬೇಕು, ಸೂಕ್ತವಾದಂತ ಪರಿವರ್ತನೆ ಮಾಡ್ಕೋಬೇಕು. ನೋಡಿ, ಆ ಕಲ್ಪನೆಗಳು ನೋಡಿ ಇವೆಲ್ಲ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ನೋಡಿ ಸಂಘ ಮುಖ್ಯ. ನೋಡಿ, ನಾವು ಏನು ಓದ್ತೀವಿ, ನೋಡಿ ನಾವ್ ಏನ್ ತಿಂತೀವಿ, ನಾವು ಯಾರ ಸಂಘ ಮಾಡ್ತೀವಿ ಅದೇ ಆಗ್ಬಿಡ್ತೀವಿ ನಾವು. ನೋಡಿ, ಎಂತ ಆಹಾರ ತಿಂತೀವಿ ಆ ದೇಹ ನೋಡಿ, ನೀವು ತಿಂದ ದೇಹ ಆಹಾರದಿಂದನೇ ದೇಹ ಕಟ್ಟಲ್ಪಟ್ಟೋದು, ನೋಡಿ ರೂಪ ತಗೊಳ್ಳೋದು ಅಲ್ವಾ? ನೀವು ಕಚಡ ಎಲ್ಲ ತಿಂದು ಒಳ್ಳೆ ಶರೀರ ಬೇಕು, ಆರೋಗ್ಯಪೂರ್ಣ ಒಳ್ಳೆ ಯೋಚನೆ ಅಂದ್ರೆ ಆಗತ್ತಾ? 25% ಪ್ರಭುಜಿ ಆಗಿರೋದು, ಇನ್ನು 75% ನಾವು ಇನ್ನು ರೆಡಿ ಆಗ್ಬೇಕು ಪ್ರಭುಜಿ. ನೋಡಿ ರಮೇಶ್ ಪ್ರಭುಜಿ ಅಲ್ವಾ? ರೆಡಿ ಆಗಿ ಆಗ್ತೀರಿ ಪ್ರಭುಜಿ. ನೋಡಿ, ಬೆಳಿಗ್ಗೆ ಹರೇ ಕೃಷ್ಣ ಮಹಾಮಂತ್ರ ಚಾಂಟಿಂಗ್ ಮಾಡ್ತಿದ್ರು ಪ್ರಭುಜಿ ಅವರು, ಬಹಳ ವಿಶೇಷ ವೈಬ್ರೇಷನ್ಸ್ ಫೀಲ್. ರಮೇಶ್ ಪ್ರಭುಜಿ ಅವರು ಪ್ರಭುಜಿ ಅಲ್ಲ 25% ಹೋಗಿದೆ ಪ್ರಭುಜಿ, ನಾವು ಇನ್ನು 0% ಅಲ್ಲಿ ಇದೀವಿ ಪ್ರಭುಜಿ. ಅವಾಗ ಈ ತರ ಆತ್ಮಾವಲೋಕನ ಗೊತ್ತಾ ಇರ್ಬೇಕು. ನೋಡಿ, ಆತ್ಮಾವಲೋಕನ ನೋಡಿ, ಸಿಂಹಾವಲೋಕನ ಕ್ರಮದಿನ್ ನೋಳ್ಪನ್ ಕವಿರನ್ನಂ ಅಂತ ಹೇಳ್ತಾನೆ ರನ್ನ ಕವಿ. ನೋಡಿ, ಸಿಂಹ ಹಂಗ್ ಮಾಡತ್ತಂತೆ. ನೋಡಿ, ನಾನು ಎಲ್ಲಿದ್ದೆ, ನಾನು ಎಲ್ಲಿವರೆಗೂ ನಡ್ಕೊಂಡ್ ಬಂದೆ ಅಂತ ಹೇಳಿ ಅವಾಗ ಸಿಂಹ ತಿರುಗಿ ನೋಡ್ತಾ ಮುಂದೆ ಹೋಗುತ್ತಂತೆ. ಇದು ಸಿಂಹಾವಲೋಕನ ಕ್ರಮಂ ಅಂತ ರನ್ನ ಹೇಳ್ತಾನೆ. ನೋಡಿ, ಆ ತರ ನಾವು ಕೂಡ ನೋಡಿ, ರಮೇಶ್ ಪ್ರಭುಜಿ ನೋಡಿ, ನಮ್ ಪ್ರಕಾಶ್ ಪ್ರಭುಜಿ ಅವರೆಲ್ಲರೂ ನೋಡಿ, ನಾವ್ ಎಲ್ಲಿದ್ವಿ, ಈಗ ಎಲ್ಲಿದ್ದೀವಿ, ಮುಂದೆ ಎಲ್ಲಿ ಹೋಗ್ಬೇಕಾಗಿದೆ, ನಾವು ಆದಿ ಬಂದ ಕ್ರಮ ಯಾವುದು ನೋಡಂಗೆ ಸಿಂಹಾವಲೋಕನ ಕ್ರಮ ನೋಡಂಗೆ. ನಾವು ಯಾರಾದ್ರೂ ನೋಡಿ ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಳೇಬೇಕು. ಮತ್ತೊಂದು ದೇಹವನ್ನು ಪಡೆಯುವಂಥದ್ದು ನೋಡಿ, ಈ ವಿಚಾರ ಬಹಳ ಮುಖ್ಯವಾದದ್ದು. ಇದನ್ನ ಒಳ್ಳೆ ಜಾಣ ವಿದ್ಯಾರ್ಥಿಗಳು, ಬುದ್ಧಿವಂತರು ನೋಡಿ ಇದನ್ನೆಲ್ಲ ಪ್ಲಾನ್ ಮಾಡ್ಕೋತಾರೆ. ನೋಡಿ, ಅದು ಹೆಂಗೆ ಬದುಕಿರ್ತಾರೆ ಅಂದ್ರೆ, ಈ ದೇಹ ಬಿಡೋಕೆ ನೋಡಿ ಪ್ರಾಣಿಗಳ ತರ ಬಿಡೋದಿಲ್ಲ ನೋಡಿ, ಒಂದು ತಯಾರಿ ಅಂತ ಮಾಡ್ಕೊಂಡಿರ್ತಾರೆ, ವಿಷಯ ತಿಳ್ಕೊಂಡಿರ್ತಾರೆ, ಏನು ಹೇಗೆ ಯಾಕೆ ಎತ್ತ ಅಂತ ಎಲ್ಲ ವಿಚಾರ ಗೊತ್ತಿರುತ್ತೆ. ಹಂಗೆ ತಯಾರಿ ಮಾಡ್ಕೊಂಡು ದೇಹವನ್ನ ಬಿಡ್ತಾರೆ. ನೋಡಿ, ಅದನ್ನ ನಮ್ಮ ಕುಲಶೇಖರ ಆಳ್ವಾರ್ ಕೂಡ ಆಡ್ತಾರೆ. ಮಾತಾಜಿ, ಯಮುನಾ ಮಾತಾಜಿ ಅವರೇ ಹೇಳ್ತೀರಾ ಅದನ್ನ? ಕುಲಶೇಖರ ಆಳ್ವಾರ್ ಏನ್ ಹೇಳ್ತಾರೆ ದೇಹ ಬಿಡೋ ಸಂದರ್ಭ, ನಮ್ಮ ಚಿಂತನೆ ನೋಡಿ. ಅದರಲ್ಲಿ ಕುಲಶೇಖರ ಆಳ್ವಾರ್ ಅಂದ್ರೆ ಯಾರು ಅಂದ್ರೆ, ಚೇರ ರಾಜ್ಯದ ಒಬ್ಬ ರಾಜ ಆತ. He was a king.
ನೋಡಿ ರಾಜನ ವಿಚಾರ ನಾವು ಮಾತಾಡ್ತಿರೋದು. ನೋಡಿ ಆತ ನೋಡಿ ಈ ವಿಷಯದಲ್ಲಿ ತುಂಬಾ ಗಂಭೀರವಾಗಿ ತಗೊಂಡಿದ್ದಾನೆ. ಯಾರು ರಾಜನಿಗಿಂತಲೂ ಬಿಸಿ ನನ್ನ ಹೇಳಿ, ಇಲ್ಲ ಪ್ರಭುಜಿ, ರಾಜನಿಗಿಂತಲೂ ಹೆಚ್ಚು ಜವಾಬ್ದಾರಿಗಳೆಲ್ಲ ಇದಾವ ನಮ್ಗೆ. ಇಲ್ಲ ರಾಜ ಕುಲ ಪ್ರಭುಜಿ. ಹೇಳೋದು ಈ ಮಾತನ್ನು. ನಾನು ಇವಾಗ ಭಕ್ತಿ ಮಾಡ್ತಾ ಇದ್ದೀನಿ, ಮಾಡ್ತಾ ಇರೋವಾಗೆ ನನ್ನ ಪ್ರಾಣನ ಅರ್ಮ ಮಾಡ್ಬಿಡು. ಲಾಸ್ಟ್ ಟೈಮ್ ಅಲ್ಲಿ ನನ್ಗೆ ಏನಾಗುತ್ತೋ ಗೊತ್ತಿಲ್ಲ ಅಂತ. ಹರೇ ಕೃಷ್ಣ ಪ್ರಭು. ಕೃಷ್ಣ ತದೀಯ ಪದ ಪಂಕಜ ಪಂಜರಾಂತಃ ಅದ್ವೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಪವಾಸ ಪಿತ್ತೈ ಕಠಾವರೋಧನ ವಿಧೋ ಸ್ಮರಣಂ ಕುತಸ್ತೆ. ಕೃಷ್ಣ, ನನ್ನ ಮನವೆಂಬ ಹಂಸ ಪಕ್ಷಿಯು ನಿನ್ನ ಪಾದ ಕಮಲಗಳೆಂಬ ಪಂಜರದಲ್ಲಿ ಕೂಡಲೇ ಪ್ರವೇಶಿಸಲಿ. ಮೃತ್ಯು ಬಂದಾಗ ಈ ಮಾನವ ದೇಹ ಕಫ ವಾತ ಪಿತ್ತ ವಿಕಾರಗಳಿಂದ ಪೀಡಿತವಾಗಿ ಕಂಠವೇ ಹೊರಡುವುದಿಲ್ಲ. ನಿನ್ನ ದಿವ್ಯನಾಮ ಸ್ಮರಣೆ ಆಗೆಲ್ಲಿ ಬಂದಿತು? ಪರಮಾತ್ಮನನ್ನು ಕೊನೆಗಾಲದಲ್ಲಿ ಸ್ಮರಿಸಿದರಾಯಿತು ಎಂದರೆ ಅದು ಬರಲಾರದು. ಎಷ್ಟು ವರ್ಷ ಬದುಕಿದರೂ ಆಸೆ ನರನನ್ನು ತೊರೆಯದು. ಆಸೆ ಆವರಿಸಿರುವಾಗ ದೇವರ ನೆನಪು ದೂರ. ಅದರಿಂದ ಮೊದಲಿನಿಂದ ಭಗವನ್ನಾಮ ಸ್ಮರಣೆಯ ಅಭ್ಯಾಸವಿದ್ದರೆ ಸಹಜವಾಗಿ ಇದು ಬರುವ ಸಾಧ್ಯತೆ ಹೆಚ್ಚು. ಕುಲಶೇಖರರು ಸಾಮಾನ್ಯ ಮಾನವನಾಗಿ ಪ್ರಾಮಾಣಿಕ ದೌರ್ಬಲ್ಯದಿಂದ ನಿತ್ಯ ಭಕ್ತಿಯನ್ನು ಇಲ್ಲಿ ಬೇಡುತ್ತಿದ್ದಾರೆ. ಹರೇ ಕೃಷ್ಣ ಪ್ರಭು. ತುಂಬಾ ಧನ್ಯವಾದ ಮಾತಾಡಿ. ನೋಡಿ, ಸಾಧ್ಯವಾದ್ರೆ ಈ ಶ್ಲೋಕ ಕಂಠಪಾಠ ಮಾಡ್ಕೋಬೇಕು, ಅರ್ಥ ಆದ್ರೂ ಗೊತ್ತಿರ್ಬೇಕು. ಇವತ್ತಿನ ಶ್ಲೋಕಕ್ಕೆ ತುಂಬಾ ನೋಡ ಹತ್ತಿರವಾಗಿರುವಂತದ್ದು, ಒಂದು ಉದಾಹರಣೆ ಆಗಿರುವಂತ ಶ್ಲೋಕ. ಹಂಗೆ ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನ ಬಿಡುತ್ತಾನೆ. ನೋಡಿ, ಈ ಬುದ್ಧಿವಂತರು ರಾಜ ಕುಲಶೇಖರರ ತರ ತಯಾರಿ ಮಾಡ್ಕೋತಾರೆ. ನೋಡಿ, ರಾಜ ಅಂದ್ರೆ ಎಷ್ಟು ಜವಾಬ್ದಾರಿ ಇರುತ್ತಲ್ವಾ. ಜವಾಬ್ದಾರಿ ಮಾಡ್ತಾ ಮಾಡ್ತಾನೆ ನೋಡಿ ಆತರ ಮಾನಸಿಕವಾಗಿ ತಯಾರಾಗಿದ್ದಾನೆ. ನೋಡಿ, ಯಾವಾಗ ಹೋಗುತ್ತೆ ಗೊತ್ತಿಲ್ಲ, ಅದಕ್ಕೆ ಇವಾಗೇ ನಾನು ನೋಡಿ ಮಾನಸಿಕವಾಗಿ ತಯಾರಾಗಿರ್ತೀನಿ ಅಂತ ಹೇಳೋದು. ನೋಡಿ, ಹಂಗೆ ಬಹಳ ಅರ್ಥ ಇದೆ. ಈ ಶಿಲ ಪ್ರಭುಪಾದರಿಗೆ ಇದು ತುಂಬಾ ಇಷ್ಟ. ನೋಡಿ, ಮುಕುಂದ ಮಾಲಾ ಸ್ತೋತ್ರ ಅಂತ ಇದೆ. ಆ ಮುಕುಂದನನ್ನ ಮುಕ್ತಿಯನ್ನ ಕೊಡುವನು ಕೃಷ್ಣ. ನೋಡಿ, ಮುಕ್ತಿ ಯಾರು ಕೊಡಕ್ಕಾಗಲ್ಲ, ಬೇರೆ ಯಾವ ದೇವತೆಗಳು ಕೊಡಕ್ಕಾಗೋದಿಲ್ಲ. ಮುಕುಂದನೇ ಮುಕ್ತಿ ಕೊಡಕ್ ಸಾಧ್ಯ. ನೋಡಿ, ಆತನ ಮೇಲೆ ಪ್ರಾರ್ಥನೆ. ನೋಡಿ, ಹಂಗೆ ಭಾವಾರ್ಥದಲ್ಲಿ ಹೇಳ್ತಾರೆ ಪ್ರಭುಪಾದರು, ಇಲ್ಲಿ ಜೀವಿಯನ್ನು ಈಶ್ವರ ಎಂದು ವರ್ಣಿಸಿದೆ. ನೋಡಿ, ಈಶ್ವರ ಅಂದ್ರೆ ನಿಮ್ಗೆ ಗೊತ್ತು ಅಲ್ವಾ, ಕಂಟ್ರೋಲರ್ ಅಂತ. ನೋಡಿ, ನಾವು ಇಲ್ಲಿ ದೇಹಕ್ಕೆ ಈಶ್ವರ ಯಾರು ಅಂದ್ರೆ ಆತ್ಮ. ಹೀಗೆಂದರೆ ತನ್ನ ದೇಹವನ್ನು ನಿಯಂತ್ರಿಸುವನು ಎಂದರ್ಥ. ಅವನು ಬಯಸಿದಲ್ಲಿ ತನ್ನ ದೇಹವನ್ನು ಉತ್ತಮ ವರ್ಗಕ್ಕೆ ಬದಲಾಯಿಸಬಹುದು, ಅವನು ಬಯಸಿದಲ್ಲಿ ತನ್ನ ಕೆಳಗಿನ ವರ್ಗಕ್ಕೆ ಸಾಗಬಹುದು. ಬಹು ಅಲ್ಪವಾದ ಸ್ವಾತಂತ್ರ್ಯ ಉಂಟು. ನೋಡಿ, ಇದೇ ವಿಚಾರ ತತ್ವ. ಯಾಕೆ ನಮ್ಗೆ ಈ ತರದ್ದು ದೇಹ ಸಿಗ್ತಾ ಇದೆ, ನಾವು ಇಲ್ಲಿದ್ದೀವಿ. ಕೃಷ್ಣ ನೋಡಿ, ಕೆಲವರೆಲ್ಲ ಹೇಳ್ತಾರೆ, ಕೃಷ್ಣ ನಮ್ಮನ್ನೆಲ್ಲ ಯಾಕೆ ಇಲ್ಲಿ ಬಿಟ್ಟಿದ್ದಾನೆ, ಆತನ ಕರುಣೆ ಇಲ್ವಾ, ಕರ್ಕೊಂಡು ಹೋಗ್ಬಿಡ್ಬೇಕಲ್ವಾ, ನಮ್ ಕೈಯಲ್ಲಿ ತಪ್ಪುಗಳು ಯಾಕೆ ಮಾಡಿಸ್ತಾನೆ, ನೋಡಿ ನಮ್ ಕಷ್ಟಗಳು ಯಾಕೆ ಕೊಡ್ತಾನೆ. ಈ ತರದ ಹಲವಾರು ಜನಕ್ಕೆ ಹಲವಾರು ಪ್ರಶ್ನೆಗಳಿದಾವೆ. ಈ ಸಾಲು ಓದ್ಕೊಂಡ್ರೆ ನೋಡಿ ನಮ್ಗೆ ಎಲ್ಲ ಉತ್ತರ ಸಿಕ್ಬಿಡುತ್ತೆ. ಅದೇನಂದ್ರೆ, ಬಹು ಅಲ್ಪವಾದ ಸ್ವಾತಂತ್ರ್ಯ ನಮ್ಗುಂಟು ಅನ್ನೋದು ವಿಚಾರ. ಆಯ್ಕೆ ಇದೆ ನಮಗೆ. ರೋಬೋಟ್ಸ್ ತರ ನೋಡಿ, ಮಿಷಿನ್ಸ್ ತರ ನಮ್ಮನ್ನು ಮಾಡಿಲ್ಲ. ಅದನ್ನೇ ನಾವೆಲ್ಲ ಚೇತನಗಳು ಅಂತ ಹೇಳೋದು. ನೋಡಿ, ಅದರಲ್ಲಿ ಕೃಷ್ಣನ್ಗೂ ಸ್ವಾತಂತ್ರ್ಯ ಇದೆ, ಆಯ್ಕೆ ಇದೆ, ನಮಗೂ ಕೂಡ ಇದೆ. ಆತನನ್ನು ಪ್ರೀತಿಸ್ಬೋದು, ದ್ವೇಷಿಸ್ಬೋದು, ಏನಾದ್ರೂ ಮಾಡುದು. ಅಲ್ಪವಾದ ಸ್ವಾತಂತ್ರ್ಯ. ಹಂಗ ಸ್ವಾತಂತ್ರ್ಯ ಕೊಟ್ಟೆ ನೋಡಿ ಅವಕಾಶ ಕೊಡ್ಬೇಕು ಪ್ರೀತಿಸೋದಕ್ಕೆ, ಸೇವೆ ಮಾಡೋದಕ್ಕೆ. ಇಲ್ಲದೆ ಇದ್ರೆ ರೋಬೋಟ್ಸ್ ಆಗ್ಬೋದು, ರೋಬೋಟ್ಸ್ ತರ ಆಗುತ್ತೆ. ನೋಡಿ, ಹಂಗೆ ಅವನ ದೇಹಕ್ಕೆ ಆಗುವ ಬದಲಾವಣೆಯು ಅವನನ್ನು ಅವಲಂಬಿಸಿದೆ. ನೋಡಿ, ನಮ್ ದೇಹದಲ್ಲಿ ಆಗೋ ಬದಲಾವಣೆ ನೋಡಿ, ನಾವು ಮಾಡುವಂತ ಕರ್ಮಗಳು, ಹಿಂದಿನ ಕರ್ಮಗಳು, ಪ್ರಾರಬ್ಧ ಕರ್ಮ, ಸಂಕುಚಿತ ಕರ್ಮ, ನೋಡಿ ಈ ತರದೆಲ್ಲ ನಾವಿಂದ ಚರ್ಚೆ ಮಾಡಿದ್ವಿ. ನೋಡ, ಇದೆಲ್ಲ ಕಾರಣ ಆಗತ್ತೆ. ನೋಡಿ, ಹುಟ್ಟತಾನೆ ಒಂದು ದೇಹ ನೋಡಿ ಅಂಗವಿಕಲದಿಂದ ಹುಟ್ಟುತ್ತೆ ಅಂತಂದ್ರೆ ಏನ್ ಕಾರಣ? ನೋಡಿ, ಇದಕ್ಕೆ ಕರ್ಮ ಸಿದ್ಧಾಂತದಿಂದನೇ ಅದಕ್ಕೆ ಅರ್ಥ ಕೊಡಕ್ ಸಾಧ್ಯ. ಈ ಬೇರೆ ಹಿಂದೂ ಸನಾತನ ಧರ್ಮ ಬಿಟ್ರೆ ಬಾಕಿ ಬೇರೆ ಪಾಶ್ಚಾತ್ಯ ಧರ್ಮಗಳು ಅಥವಾ ಬೇರೆ ಬೇರೆ ಧರ್ಮಗಳು, ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಬೇರೆ ಯಾವುದೇ ಇತರೆ ಧರ್ಮಗಳಿದಾವಲ್ವಾ, ಕರ್ಮ ಸಿದ್ಧಾಂತಕ್ಕೆ ಒಪ್ಕೊಳ್ಳದೆ ಇರುವಂತ ಧರ್ಮಗಳು ನೋಡಿ, ಅವು ಯಾವ್ಯಾವುದೇ ಆಗ್ಬೋದು, ನಾನು ಹೆಸರು ಹೇಳಲ್ಲ.
ಅವುಗಳಲ್ಲಿ ಇದಕ್ಕೆ ಅರ್ಥ ಕೊಡಕ್ಕೆ ಆಗಲ್ಲ ಅವ್ರು. ಎಷ್ಟೋ ಜನ ವೆಸ್ಟರ್ನರ್ಸ್ ಯಾಕೆ ಇವತ್ತು ಇಸ್ಕಾನ್ ಕಡೆಗೆ ನೋಡಿ, ಸನಾತನ ಧರ್ಮದ ಕಡೆಗೆ, ಇಸ್ಕಾನೇ ಅಲ್ಲ, ಬೇರೆ ಬೇರೆ ಸನಾತನ ಧರ್ಮ ಅಂತಾನು ಅನ್ಕೊಳ್ಳಿ, ಸನಾತನ ಧರ್ಮದ ಬೇರೆ ಬೇರೆ ಆಶ್ರಮಗಳು, ಗುರುಗಳು ನೋಡಿ, ಈ ಕಡೆ ಯಾಕೆ ಅವ್ರಿಗೆ ಆಸಕ್ತಿ ಬರ್ತಾ ಇದೆ, ಅವ್ರ ಧರ್ಮವನ್ನ ಪಾಶ್ಚಾತ್ಯರು ಯಾಕೆ ಬಿಡ್ತಾರೆ? ಇವೇನಾದ್ರೂ ಋಷಿಕೇಶ, ಹರಿದ್ವಾರಕ್ಕೆ ಹೋದ್ರೆ ನೀವು ಎಷ್ಟೋ ಜನ ಪಾಶ್ಚಾತ್ಯರು ನೋಡ್ತೀರಿ ನೀವು, ವೆಸ್ಟರ್ನರ್ಸ್ ನೋಡ ಅಲ್ಲಿ. ನೋಡ ಅವರು ಈ ಭಾರತೀಯ ಸಂಸ್ಕೃತಿ, ಈ ಸಿದ್ಧಾಂತಕ್ಕೆ ಒಪ್ಕೊಂಡು ಬಂದಿದ್ದಾರೆ. ಅವರ ಧರ್ಮದಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ನೋಡಿ. ಕರ್ಮ ಸಿದ್ಧಾಂತ ಅವ್ರು ಒಪ್ಕೊಳ್ಳಲ್ಲ. ಇನ್ನೂ ಮುಖ್ಯವಾದದ್ದು ಅಂದ್ರೆ ಪುನರ್ಜನ್ಮನೇ ಒಪ್ಪಲ್ಲ ಅವ್ರು. ಅವ್ರಿಗೆ ನೋಡಿ, ಅಬ್ರಹಾಮಿಕ್ ಧರ್ಮಗಳು ಅಂತ ಹೇಳ್ತಾರೆ. ಅಬ್ರಹಾಮಿಕ್ ಧರ್ಮಗಳು ಅಂದ್ರೆ ಯಾವ್ಯಾವ ಬರ್ತವೆ? ಅಬ್ರಹಾಮಿಕ್ ರಿಲಿಜನ್ಸ್, ಕ್ರಿಶ್ಚಿಯಾನಿಟಿ, ಮುಸ್ಲಿಮ್ಸು, ಯಹೂದ್ಯಗಳು ನೋಡಿ, ಯಹೂದಿಯರು ಎಲ್ಲ ಬರ್ತಾರೆ. ಅಬ್ರಹಾಮಿಕ್ ರಿಲಿಜನ್ಸ್ ಅಂತ ಹೇಳ್ತಾರೆ. ಅವರಲ್ಲಿ ಪುನರ್ಜನ್ಮ ತತ್ವ ಇಲ್ಲ ನೋಡಿ. ಇರೋದು ಒಂದೇ ಅವಕಾಶ, ಒಂದೇ ಜನ್ಮ ನೋಡಿ. ಇದನ್ನ ಉಪಯೋಗ ಪಡ್ಕೊಂಡ್ರೆ ಬದುಕೋತೀರಿ, ಉದ್ಧಾರ ಆಗ್ತೀರಿ, ಭಗವಂತನ ದೇವ್ರ ಹತ್ರ ಹೋಗ್ತೀರಿ. ಇಲ್ಲದೆ ಇದ್ರೆ ಶಾಶ್ವತವಾಗಿ ನೋಡ ನರಕದ ಬೆಂಕಿಯಲ್ಲಿ ಸುಡ್ತಾ ಶಾಶ್ವತವಾಗಿ ಅಲ್ಲೇ ಉಳ್ಕೋತೀರಿ. ಇದು ಆ ಧರ್ಮಗಳಲ್ಲಿರುವಂತ ತತ್ವ. ಪುನರ್ಜನ್ಮ, ಎರಡನೇ ಅವಕಾಶ, ಸೆಕೆಂಡ್ ಚಾನ್ಸ್. ರೂಪದ ಬುಕ್ ಇದೆಯಲ್ಲ, ಸೆಕೆಂಡ್ ಚಾನ್ಸ್ ಅಂತ, ಗೊತ್ತಾ ನಿಮ್ಗೆ ಅಲ್ವಾ? ಅಜಮಿಳನ್ ಕಥೆ ಇದೆ, ಅಜಮಿಳನ ಕತೆ, ಜಡಭರತನ ಕತೆ ನೋಡಿ, ಅಲ್ಲಿಲ್ಲ. ಆ ಧರ್ಮಗಳಲ್ಲಿ ಇಲ್ಲ, ಆ ಸಿದ್ಧಾಂತದಲ್ಲಿ ಇಲ್ಲ. ಕರ್ಮ ಸಿದ್ಧಾಂತ ನೋಡಿ ಅಲ್ಲಿಲ್ಲ ನೋಡಿ. ಕರ್ಮ ಸಿದ್ಧಾಂತದಲ್ಲಿಂದನೇ ಎಷ್ಟೋ ನೋಡಿ ಪ್ರಶ್ನೆಗಳಿಗೆ ಉತ್ತರ, ಎಷ್ಟೋ ನೀವೇನು ಕಣ್ಣಲ್ಲಿ ನೋಡ್ತಿದ್ದೀರಲ್ವಾ ನೋಡಿ, ಇದಕ್ಕೆಲ್ಲನೂ ನಾವು ಪರಿಹಾರ ಕೊಡಕ್ ಸಾಧ್ಯ. ಯಾವ ಸಿದ್ಧಾಂತದಿಂದ? ಕರ್ಮ ಸಿದ್ಧಾಂತದಿಂದ ನೋಡಿ. ಅದನ್ನೇ ಇಲ್ಲಿ ಹೇಳ್ತಿದ್ರೆ, ಅವನ ದೇಹಕ್ಕೆ ಆಗುವ ಬದಲಾವಣೆಯನ್ನು ಅವನನ್ನು ಅವಲಂಬಿಸಿದೆ. ಸಾವಿನ ಸಮಯದಲ್ಲಿ ಅವನು ಸೃಷ್ಟಿಸಿರುವ ಪ್ರಜ್ಞೆಯು ಅವನನ್ನು ಮುಂದಿನ ಬಗೆಯ ದೇಹಕ್ಕೆ ಕೊಂಡೊಯ್ಯುವುದು ನೋಡಿ. ನಾವು ಹೆಂಗೆ ಬದುಕ್ತೀವೋ ಅದೇ ತರ ಮುಂದಿನ ಜನ್ಮ ಇರುತ್ತೆ ನೋಡಿ. ಸ್ಟೂಡೆಂಟ್ಸ್ ಆಗಿದ್ದಾಗ ಹೆಂಗೆ ಅವರು ಅವರ ಅಧ್ಯಯನ ಸ್ಟಡೀಸ್ ನೋಡಿ ಅವ್ರು ಇರ್ತಾರೋ ಆ ತರದ್ದು ಅವ್ರಿಗೆ ಕೆಲಸ ಸಿಗುತ್ತೆ ನೋಡಿ. ಒಬ್ಬ ವಿದ್ಯಾರ್ಥಿ ಏನು ಓದೇ ಇಲ್ಲ, ಇಡೀ ವಿದ್ಯಾರ್ಥಿ ಜೀವನದಲ್ಲೇ ಓದಿಲ್ಲ, ಅವನಿಗೆ ಒಳ್ಳೆ ಕೆಲಸ ಸಿಗುತ್ತಾ? ಇಲ್ಲ ಪ್ರಭು, ಸಿಗಲ್ವಾ ಇಲ್ವಾ ನೋಡಿ. ಹಂಗೆ ಇಷ್ಟು ಸರಳವಾಗಿ ಅರ್ಥ ಮಾಡ್ಕೋಬಹುದು ನೋಡಿ. ಒಬ್ಬ ಒಳ್ಳೆ ವಿದ್ಯಾರ್ಥಿ ಆತನ ಹೆಚ್ಚಿನ ಸಮಯ ಅಧ್ಯಯನ ಕೊಟ್ಟು ನೋಡಿ, ಅವನು ಚೆನ್ನಾಗಿ ಕಲಿತು ವಿಷಯಗಳೆಲ್ಲ ತಿಳ್ಕೊಂಡು ನೋಡಿ, ಎಲ್ಲ ಸಂವಹನ ಕ್ರಿಯೆ, ಭಾಷೆ ನೋಡಿ, ಬರವಣಿಗೆ ನೋಡಿ, ವ್ಯಕ್ತಿತ್ವ ನೋಡಿ, ತಿಳುವಳಿಕೆ ನೋಡಿ, ಆ ಒಂದು ವಿಷಯದ ಮೇಲೆ ಪರಿಣತಿ ಪಡ್ಕೊಂಡ್ರೆ ನೋಡಿ, ಅವನಿಗೆ ಒಳ್ಳೆ ಕೆಲಸ ಸಿಗುತ್ತೆ ನೋಡಿ. ಹಂಗೆ ಅವನು ತನ್ನ ಪ್ರಜ್ಞೆಯನ್ನು ಒಂದು ಬೆಕ್ಕಿನ ಅಥವಾ ನಾಯಿಯ ಪ್ರಜ್ಞೆಯಂತೆ ಮಾಡಿದ್ದರೆ ಅವನು ಬೆಕ್ಕು ಅಥವಾ ನಾಯಿಯ ದೇಹವನ್ನು ಪಡೆಯುವುದು ಖಂಡಿತ ನೋಡಿ. ನಾವು ಇದು ಕೈಲಾಸ್ ಸ್ಟೋರಿಯಲ್ಲಿ ಓದದ್ದು. ಕೈಲಾಸ್ ಜೀವನ ಪೂರ್ತಿ ಹೆಂಗ್ ಬದುಕ್ತಾನೆ ಅಲ್ವಾ? ಅವನು ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಬದುಕ್ತಾನೆ ನೋಡಿ. ಅವನು ಮುಂದಿನ ಜನ್ಮದಲ್ಲಿ ನೋಡಿ ಅದೇ ಮನೆಯಲ್ಲಿ ನಾಯಿಯಾಗಿ ಹುಡ್ತಾನೆ ನೋಡಿ. ಆದ್ರೇನು ಅವನು ಬುದ್ಧಿ ಬರಲ್ಲ, ಮತ್ತೆ ಏನಾಗ್ಬಿಡ್ತಾನೆ? ಹಾವಾಗ್ಬಿಡ್ತಾನೆ ನೋಡಿ. ನೋಡಿ ಆ ಮಕ್ಕಳು ಮೊಮ್ಮಕ್ಕಳೇ ಬಂದು ಬಡ್ಗಿ ತಗೊಂಡು ಬಡಿತಾರೆ ನೋಡಿ. ಹಂಗೆ ಅಲ್ವಾ, ಬಡ್ದು ಅವನನ್ನು ಸಾಯಿಸ್ತಾರೆ ನೋಡಿ. ಹಂಗೆ ನಾಯಿ ದೇಹ, ಬೆಕ್ಕು ದೇಹ ನೋಡಿ, ಇವುಗಳೆಲ್ಲ ಪಡೆಯುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು ನೋಡಿ. ನಾಯಿ, ಬೆಕ್ಕು ನೋಡಿ, ಹಂಗೆ ಅವನು ತನ್ನ ಮನಸ್ಸನ್ನು ದೈವಿ ಗುಣಗಳಲ್ಲಿ ಕೇಂದ್ರೀಕರಿಸಿದ್ದರೆ ಅವನು ದೇವತೆಯ ರೂಪವನ್ನು ಪಡೆಯುತ್ತಾನೆ. ನಾನು ಇಷ್ಟೇ ಹೇಳ್ತೀನಿ, ಒಂದು ಕೆಲವು ವರ್ಷಗಳ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸ ಮಾಡ್ಕೊತಾ ಬನ್ನಿ, ನಿಮ್ಮ ಒಳಗೆ ಆ ಬದಲಾವಣೆ ಕಾಣುತ್ತೆ. ನಿಮ್ಮ ನೋಡೋರು ಕೂಡ ಹೇಳ್ತಾರೆ ನೋಡ, ದೈವಿ ರೂಪ, ದೈವಿ ಗುಣಗಳನ್ನ ಅಭ್ಯಾಸ ಮಾಡ್ಕೊಂಡು ಹೋದವನಿಗೆ ನೋಡಿ. ಮೃಗಾರಿ ಕತೆ ನಾವು ಹಿಂದೆ ಓದಿದ್ವಿ. ಆ ಮೃಗಾರಿ ಕತೆ ಅಲ್ಲ, ಇವತ್ತಿನ ನಮ್ಮ ಇಸ್ಕಾನಲ್ಲೇ ಕೆಲವರು ಎಂತೆಂಥೋ ಹಿನ್ನೆಲೆಯಿಂದ ಇಟ್ಕೊಂಡು ಭಕ್ತರಾಗಿ ಬಂದಿದ್ದಾರೆ
ಕೆಲವು ಕಳ್ಳರು ಕೂಡ ಇಸ್ಕಾನಿಗೆ ನೋಡಿ ಬಂದಿದ್ದಾರೆ ಗೊತ್ತಾ. ಕಳ್ತನವನ್ನು ಮಾಡೋದು ಬಿಟ್ಟು ನೋಡಿ ಏನೇನೋ ದುಶ್ಚಟಗಳೆಲ್ಲ ಬಿಟ್ಟು ಸೇರ್ಕೊಂಡಿರ್ತಾರಲ್ಲ ನೋಡಿ. ಆ ಹಿಪ್ಪಿಗಳೆಲ್ಲ ಹೆಂಗಿದ್ರು ಥೂ ಅನ್ಬೇಕಿತ್ತು. ಆ ಸೊಸೈಟಿ, ಅಮೇರಿಕನ್ ಸೊಸೈಟಿ ಅವ್ರನ್ನ ಥೂ ಚೀ ಅಂತ ಉಗಿತಾ ಇತ್ತು. ರೂಪಾದ್ರ ಸಂಪರ್ಕಕ್ಕೆ ಬರ್ತಾರೆ ನೋಡಿ. ಕೃಷ್ಣ ಪ್ರಜ್ಞೆಯನ್ನ ಅವರ ಆಶ್ರಯದಲ್ಲಿ ಮಾಡಕ್ ಶುರು ಮಾಡ್ತಾರೆ. ಆ ಪಾಶ್ಚಾತ್ಯರ ನೋಡಿದ್ರೆ ಏನ್ ದೇವತೆಗಳಿದ್ದಂಗಿದ್ದಾರೆ ನೋಡಿ ಅಲ್ವಾ. ಒಬ್ಬ ಪುರುಷ ಆಗ್ಲಿ ಒಬ್ಬ ಸ್ತ್ರೀ ಆಗ್ಲಿ. ಹೌದು ಪ್ರಭು, ತಿಲಕ, ಅವ್ರ ವಸ್ತ್ರಗಳು. ಹಾ ನೋಡಿ, ನಾನಿಲ್ಲಿ ಜಸ್ಟ್ ಗೂಗಲ್ ಸರ್ಚ್ ಮಾಡ್ತೀನಿ, ರಷ್ಯನ್ ಡಿವೋಟೀಸ್ ಅಂತ ಮಾಡ್ತೀನಿ ಅಷ್ಟೇ. ನಾನು ಇನ್ನೇನು ನೋಡಿ ನೋಡಿ ಒಂದು ಉದಾಹರಣೆಗೆ ನೋಡಿ ಇಲ್ಲಿ ಇಮೇಜಸ್ ಅಲ್ಲಿ ನಾನು ತೋರಿಸ್ತೀನಿ ನೋಡಿ. ಇವರೆಲ್ಲ ನೋಡಕ್ ದೇವತೆಗಳ ತರ ಇದಾರಪ್ಪ, ನನ್ಗಂತೂ ಹಂಗ್ ಕಾಣಿಸ್ತಾರೆ ನೋಡಿ. ಇಲ್ಲಿ ಯಾವ್ದಾದ್ರು ಚಿತ್ರ ನೋಡಿ ನೋಡಿ. ಇವರು ಯಾರು ನೋಡಿ, ಇವರೆಲ್ಲರೂ ನೋಡಿ ಹೆಂಗಿದ್ದಾರೆ, ದೇವತೆಗಳ ತರ ಕಾಣ್ತಾರೆ ನನ್ಗೊಂದು ನೋಡಿ. ಇವರೆಲ್ಲ ಮೊದ್ಲು ಏನಾಗಿದ್ರು ಗೊತ್ತಾ, ದನ ತಿಂತಿದ್ದು ನೋಡಿ. ಇವ್ರು ನೋಡಿ, ಯಾರನ್ನಾದ್ರೂ ನೋಡಿ ನೋಡಿ, ಈ ಜನಗಳ ವ್ಯಕ್ತಿಗಳನ್ನ ನೋಡಿ ನೋಡಿ. ಕತ್ತಿಗೆ ಕಂಟಿ ಮಾಲೆ ಹಾಕಿ, ಹಣೆಗೆ ತಿಲಕ ಧರಿಸಿ ನೋಡಿ ನೋಡ್ರಿ ನೋಡ್ರಿ ಹೆಂಗಿದ್ದಾರೆ, ದೇವತೆಗಳ ತರ ಇದ್ದಾರೆ ಈ ಜನ. ಇವ್ರು ಯಾರು ಅಂದ್ರೆ ನೋಡಿ ದನಗಳನ್ನ ತಿಂತಿದ್ದು. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಇದೆ. ಈಗ ಯಾವ ತರ ಬದಲಾಗಿದ್ದಾರೆ ನೋಡಿ. ವಾಶ್ರೂಮ್ಗೆ ಹೋದ್ರೆ ನೀರಲ್ಲಿ ತೊಳ್ಕೊಳ್ಳೋದ್ ಬಿಟ್ಟು ಟಿಶ್ಯೂ ಪೇಪರ್ ಅಲ್ಲಿ ಒರೆಸ್ಕೊಂಡು ಬರ್ತಿದ್ದ ಜನ. ನಾನು ಇದಕ್ಕಿಂತ ಇನ್ನೇನ್ ಹೇಳ್ಬೇಕು ಹೇಳಿ ಅಲ್ವಾ. ನಾನು ಕೊನೆಯ ಭಾಷೆ ಮಾತಾಡ್ತಿದ್ದೀನಿ. ಟಿಶ್ಯೂ ಪೇಪರ್ ಕಲ್ಚರ್ ಟಾಯ್ಲೆಟ್ ಅಲ್ಲಿ ಅವ್ರು ನೋಡಿ. ಇದು ಕೂಡ ಗೊತ್ತಿಲ್ಲದಿದ್ದ ಜನ ನೋಡಿ ಇವತ್ತು ಹೆಂಗೆ ಬದಲಾಗ್ತಿದ್ದಾರೆ ನೋಡಿ. ಇವ್ರನ್ನೆಲ್ಲ ನೋಡಿದ್ರೆ ನೋಡಿ ದೇವತೆಗಳ ತರ ಕಾಣ್ತಾರೆ. ಅದು ಪುರುಷ ಆಗ್ಬೋದು, ಸ್ತ್ರೀ ಆಗ್ಬೋದು, ಒಂದು ಮಗು ಆಗ್ಬೋದು ನೋಡಿ. ಅದನ್ನೇ ಇಲ್ಲಿ ನಾವು ಓದ್ತಾ ಇರೋದು ನೋಡಿ. ಯಾರಿಗೆ ಏನ್ ಅನಿಸ್ತೋ, ಎಷ್ಟು ಅರ್ಥ ಆಯ್ತು, ಏನ್ ಅಂದ್ಕೊಂಡು ನನಗೆ ಗೊತ್ತಿಲ್ಲ ನೋಡಿ. ಅವನು ತನ್ನ ಮನಸ್ಸನ್ನು ದೈವಿ ಗುಣಗಳಲ್ಲಿ ಕೇಂದ್ರೀಕರಿಸಿದ್ದರೆ ಅವನು ದೇವತೆಯ ರೂಪವನ್ನು ಪಡೆಯುತ್ತಾನೆ ನೋಡಿ. ಅದನ್ನೇ ಕ್ಯಾರೆಕ್ಟರ್, ಬ್ಯೂಟಿ ಇನ್ ದ ಕ್ಯಾರೆಕ್ಟರ್ ಅಂತ ಹೇಳು. ಅವನು ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ಅವನನ್ನು ಕೃಷ್ಣ ಲೋಕಕ್ಕೆ ವರ್ಗ ಮಾಡಲಾಗುತ್ತದೆ. ಅವನು ಕೃಷ್ಣನ ಸಂಗಾತಿ ಆಗುತ್ತಾನೆ ನೋಡಿ. ಯಾವಾಗ್ಲೇ ಕೃಷ್ಣ ಇಂದಿನ ಶ್ಲೋಕದಲ್ಲಿ ನಾವಿಲ್ಲೋರೋದಕ್ಕೆ ಸಂಕಟ ಪಡ್ತಿದ್ದಾನೆ, ಬೇಜಾರು ಹೇಳ್ತಿದ್ದಾನೆ ನೋಡಿ. ನೀವೆಲ್ಲ ಈ 5 ಇಂದ್ರಿಯಗಳ ಜೊತೆ ಮನಸ್ಸು ನೋಡಿ, ಇವುಗಳೆಲ್ಲ ಸೇರ್ಕೊಂಡು ನೀವೆಲ್ಲ ತುಂಬಾ ಕಷ್ಟ ಪಡ್ತಿದ್ದೀರಿ ಅಂತ ಹೇಳ್ತಿದ್ದಾನೆ. ಕೃಷ್ಣ ಲೋಕಕ್ಕೆ ಸಂಗಾತಿ ಆಗ್ಬೋದು ಬೇಕಿದ್ರೆ. ಈ ದೇಹವು ನಾಶವಾದ ಮೇಲೆ ಎಲ್ಲವೂ ಮುಗಿದು ಹೋಗುತ್ತದೆ ಎನ್ನುವುದು ಸುಳ್ಳುವಾದ ನೋಡಿ. ಇದು ಈ ಬೇರೆ ಬೇರೆ ಸನಾತನ ಧರ್ಮದ ಬೇರೆ ಬೇರೆ ಧರ್ಮ ಸಂಸ್ಥೆ, ಸಂಘಟನೆ, ತತ್ವ, ಗುರುಗಳ ತತ್ವ ಏನದು ನೋಡಿ. ದೇಹ ನಾಶ ಆದ್ಮೇಲೆ ಎಲ್ಲವೂ ಮುಗಿದು ಹೋಗುತ್ತದೆ ಅನ್ನುವಂಥದ್ದು ಶೂನ್ಯವಾದ ನೋಡಿ. ಪ್ರಭುಪಾದರ ಪ್ರಣಾಮ ಮಂತ್ರದಲ್ಲಿ ಇದೆಯಾ ಆ ತರ ಶೂನ್ಯವಾದಿ ಅಂತ ಇದೆಯಾ? ನೋಡಿ. ನಿರ್ವಿಶೇಷ, ಪಾಶ್ಚಾತ್ಯ ದೇಶ, ತಾರಿಣೆ. ತಾರಿಣೆ ಅಂದ್ರೆ ಏನು? ಬಿಡುಗಡೆ ಮಾಡುವುದು ಅಂತ, ಲಿಬರೇಟ್ ಮಾಡೋರು, ಅವ್ರನ್ನೆಲ್ಲ ಉದ್ಧಾರ ಮಾಡೋರು ಅಂತ ಅರ್ಥ. ಯಾರ್ಯಾರನ್ನ ನೋಡಿ, ಈ ತತ್ವವನ್ನ ನಂಬಿರೋರು. ದೇಹವು ನಾಶವಾದ ಮೇಲೆ ಎಲ್ಲವೂ ಮುಗಿದು ಹೋಗುತ್ತದೆ ಎನ್ನುವುದು ಸುಳ್ಳು. ಇದನ್ನ ಶೂನ್ಯವಾದ ಅಂತ ಹೇಳು ನೋಡಿ. ನೋಡಿ ಈ ಬಹಳ ಈ ವಿಜ್ಞಾನಿಗಳು ಇದನ್ನೇ ನಂಬಿರೋದು. ದೇಹ ನೋಡಿ ಸತ್ರೆ ಎಲ್ಲ ಮುಗ್ದೋಯ್ತು ಅಂತ ಪಕ್ಕ ವಿಜ್ಞಾನಿಗಳ ಫಿಲಾಸಫಿ ನೋಡಿ. ಯಾರಾದ್ರೂ ವಿಜ್ಞಾನಿಗಳು, ನೀವು ವಿಜ್ಞಾನ ಸ್ವಲ್ಪ ಓದಿದ್ರೆ ಇದು ಗೊತ್ತಾಗತ್ತೆ, ನಾನು ಹೇಳ್ತಿರೋದು ಗೊತ್ತಾಗತ್ತೆ ನೋಡಿ. ಬದುಕಿನ ಉದ್ದೇಶ ಏನು ಹೇಳಕ್ ಗೊತ್ತಾಗಲ್ಲ, ವಿಜ್ಞಾನಕ್ಕೆ ಗೊತ್ತಿಲ್ಲ. ಸತ್ ಮೇಲೆ ಎಲ್ಲಿ ಹೋಗ್ತೀವಿ, ಏನಾಗ್ತೀವಿ ಗೊತ್ತಿಲ್ಲ. ಇಲ್ಲ ಅಂತಾರೆ ಅವರು, ಏನು ಇಲ್ಲ ಅಂತಾರೆ, ಶೂನ್ಯ ಅಂತ ಹೇಳ್ತಾರೆ. ಇದೇ ವಾದ ಬುದ್ಧಿಸಂ, ಬೌದ್ಧ ಧರ್ಮದಲ್ಲೂ ಕೂಡ ಇದೇ ಶೂನ್ಯವಾದಿಗಳು ನೋಡಿ. ಶೂನ್ಯ ನೋಡಿ. ಅದೇ ತರ ಇನ್ನೊಂದು ಹಿಂದೂ ಸನಾತನ ಧರ್ಮದಲ್ಲಿ ನೋಡಿ ಅದ್ವೈತದ
ಅದರಲ್ಲಿ ಅದ್ವೈತ ಅಂದ್ರೆ ನಿರ್ವಿಶೇಷ ಅಂತ, ವಿಶೇಷ ಏನು ಇಲ್ಲ. ವೇರಿಗೇಟೆಡ್ನೆಸ್, ವೆರೈಟೀಸ್, ಡ್ಯುಯಾಲಿಟಿ ಎರಡು ಇಲ್ಲ, ಎಲ್ಲ ಒಂದೇ. ಅದು ನಿರ್ವಿಶೇಷ. ಅದೇನಂದ್ರೆ ಬ್ರಹ್ಮವಾದ, ಬ್ರಹ್ಮನ್ ಬೆಳಕು ಅಷ್ಟೇ ನೋಡಿ. ಆ ಬ್ರಹ್ಮನಲ್ಲಿ ಲೀನ ಆಗ್ಬಿಡೋದು ನೋಡಿ. ಇದೊಂಥರ ವಾದ, ನಿರ್ವಿಶೇಷ, ಶೂನ್ಯವಾದಿ, ಪಾಶ್ಚಾತ್ಯ ದೇಶ ತಾಳಿ. ಪಾಶ್ಚಾತ್ಯ ದೇಶ ನೋಡೋದು, ಈಗ ನಾನು ತೋರ್ಸದಲ್ಲ ಪಾಶ್ಚಾತ್ಯ ದೇಶದವ್ರನ್ನ, ಇಲ್ಲಿ ಕಾಣಿಸ್ತಿದ್ಯಾ? ಪಾಶ್ಚಾತ್ಯ ದೇಶದವ್ರು ನೋಡ್ತಾ ಇದ್ದೀರಾ ಹಾ ಪ್ರಭುಜಿ. ಅಲ್ವಾ? ನೋಡಿ ಪಾಶ್ಚಾತ್ಯ ದೇಶದವ್ರನ್ನ ಇಲ್ಲೆಲ್ಲ ನೋಡ್ತಿದ್ದೀರಿ ನೀವು ನೋಡಿ, ಅಲ್ವಾ? ನೋಡಿ ಪಾಶ್ಚಾತ್ಯ ದೇಶದವ್ರು ಹೇಗಿದ್ದಾರೆ ನೋಡಿ. ಇವ್ರನ್ನೆಲ್ಲ ಉದ್ಧಾರ ಮಾಡಿರೋರು ಯಾರು? ಪ್ರಭುಪಾದ್ರು. ಪ್ರಭುಪಾದರು ನೋಡ್ರಿ. ಇವ್ರನ್ನೆಲ್ಲ ಉದ್ಧಾರ ನೋಡಿ. ನೋಡಿ ಜಗನ್ನಾಥನ ಇಟ್ಕೊಂಡಿದ್ದಾರೆ ನೋಡ್ರಿ, ಮಾತಾಜಿ ಹೆಂಗಿದ್ದಾರೆ ಅಲ್ವಾ? ನೋಡಿ ಇದನ್ನ ಹೇಳ್ತಿರೋದು ಅದೇ ವಿಚಾರ ನೋಡಿ. ನನ್ಗೆ ಇನ್ನೊಂದ್ಸತಿ ಓದೋಣ ಅನಿಸ್ತಾ ಇದೆ. ಅವನು ತನ್ನ ಮನಸ್ಸನ್ನು ದೈವಿ ಗುಣಗಳಲ್ಲಿ ಕೇಂದ್ರೀಕರಿಸಿದ್ದರೆ ಅವನು ದೇವತೆಯ ರೂಪವನ್ನು ಪಡೆಯುತ್ತಾನೆ ನೋಡಿ. ಇವರೆಲ್ಲ ದೇವತೆಗಳು. ಆತ ಪುರುಷ ಆಗ್ಬೋದು, ಸ್ತ್ರೀ ಆಗ್ಬೋದು, ಒಂದು ಮಗು ಬೇಬಿ ಆಗ್ಬೋದು ನೋಡಿ, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು ನೋಡಿ. ನೋಡಿ ರಷ್ಯನ್ ಹಿಂದೂ ಗರ್ಲ್ ನೋಡಂತ ಇದೆ ನೋಡ. ಹಂಗೆ ಈ ದೇಹವು ನಾಶವಾದ ಮೇಲೆ ಎಲ್ಲವೂ ಮುಗ್ದು ಹೋಗುತ್ತದೆ ಅನ್ನೋದು ಸುಳ್ಳು, ಶೂನ್ಯವಾದ ಸುಳ್ಳು ನೋಡಿ, ನಿರ್ವಿಶೇಷವಾದ ಸುಳ್ಳು ನೋಡಿ. ವ್ಯಕ್ತಿಗತ ಆತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಾನೆ ಮತ್ತು ಅವನ ಈಗಿನ ದೇಹವು, ಈಗಿನ ಚಟುವಟಿಕೆಗಳು ಅವನ ಮುಂದಿನ ದೇಹದ ಹಿನ್ನೆಲೆಯಾಗುತ್ತದೆ ನೋಡಿ. ದೇಹ ನೋಡಿ ಅನ್ನೋದು ದೊಡ್ಡ ವಿಚಾರ. ದೇಹ ಪಡ್ಕೊಳ್ಳೋ ದೇಹಿನೋಸ್ಮಿನ್ ನೋಡಿ. ದೇಹಿ ದೇಹ ಯಥಾ ದೇಹೇ ಕೌಮಾರಂ ಆಚರಂ ಕೌಮಾರಂ ಯೌವನಂ ಜರಾ ದೇಹಾಂತರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಖ್ಯತೆ ನೋಡಿ. ಆ ಶ್ಲೋಕ ಇವತ್ತಿನ ಶ್ಲೋಕಕ್ಕೆ ತುಂಬಾ ಹತ್ರ ಇರುವಂತದ್ದು. ದೇಹಿ ದೇಹವನ್ನ ಬದಲಾಯಿಸ್ತಾನೆ ಅಂದ್ರೆ, ದೇಹಿ ಅಂದ್ರೆ ಯಾರು? ಆತ್ಮ ನೋಡಿ ಅಲ್ವಾ? ನೋಡಿ ಅವನು ಒಂದ್ ದೇಹದಿಂದ ಇನ್ನೊಂದ್ ದೇಹ ಬದಲಾಯಿಸ್ತಾನೆ, ಮುಂದಿನ ದೇಹದ ಹಿನ್ನೆಲೆ ಆಗುತ್ತದೆ. ಕರ್ಮಕ್ಕೆ ಅನುಗುಣವಾಗಿ ಮನುಷ್ಯನಿಗೆ ಬೇರೆ ಶರೀರವು ಬರುತ್ತದೆ. ಕಾಲಕ್ರಮೇಣ ಅವನು ಈ ದೇಹವನ್ನು ತ್ಯಜಿಸಬೇಕು ನೋಡಿ. ನೀವು ಎಂತ ಶರೀರ ಆದ್ರೂ ಪಡ್ಕೊಂಡಿರ್ರಿ, ಎಂತ ಶರೀರ ಆದ್ರೂ ಪಡ್ಕೊಂಡಿರ್ರಿ ನೋಡಿ, ಎಂತ ಶರೀರ ಆದ್ರೂ ಪಡ್ಕೊಂಡಿರ್ರಿ, ಅದು ಇಂದ್ರ ಚಂದ್ರ ಬ್ರಹ್ಮ ಶರೀರನೂ ಆಗಿರ್ಬಹುದು, ಇನ್ನೊಂದು ಮತ್ತೊಂದು ಯಾವುದೇ ಆಗಿರ್ಬಹುದು ನೋಡಿ. ನೀವು ಆ ದೇಹವನ್ನ ತ್ಯಜಿಸಲೇಬೇಕು. ಹೌದಾ? ಅದು ಹೆಂಗೆ? ಭಗವದ್ಗೀತೆಯಲ್ಲ ಹೇಳೋದು. ಯಾವ ತರ ತ್ಯಜಿಸೋದು? ವಾಸಾಂಶ ಜೀರ್ಣಾನಿ ಯಥಾವಿಹಾಯ. ಬಟ್ಟೆ ಬದಲಾಯಿಸೋ ತರ. ಬಟ್ಟೆ ಬದಲಾಯಿಸೋ ತರ ವಾಸಾಂಶ ಜೀರ್ಣಾನಿ ಯಥಾವಿಹಾಯ ನೋಡ. ಆ ತರ ನೋಡ. ಹಂಗೆ ಶರೀರವು ಕಾಲಕ್ರಮೇಣ ಅವನ ದೇಹವನ್ನು ತ್ಯಜಿಸಬೇಕು. ಮುಂದಿನ ದೇಹದ ಕಲ್ಪನೆಯನ್ನು ಸೂಕ್ಷ್ಮ ಶರೀರವು ಕೊಂಡೊಯ್ಯುತ್ತದೆ. ಮುಂದಿನ ಜನ್ಮದಲ್ಲಿ ಅದು ಇನ್ನೊಂದು ದೇಹವನ್ನು ಸೃಷ್ಟಿಸುತ್ತದೆ ಎಂದು ಇಲ್ಲಿ ಹೇಳಿದೆ. ಹಂಗಾಗಿ ಇವತ್ತಿನ ದೇಹಕ್ಕೆ ಯಾರು ಕಾರಣ? ನಿಮ್ಮ ಪ್ರಸ್ತುತ ದೇಹಕ್ಕೆ ನಮ್ಮ ಯೋಚನೆಗಳೇ ಕಾರಣ ಪ್ರಭು. ಹಿಂದಿನ ಜನ್ಮದಲ್ಲಿ ಯೋಚನೆಗಳು, ನೀವು ಮಾಡಿದಂತ ಕರ್ಮಗಳು, ನೀವು ನಿಮ್ ತಂದೆ ತಾಯಿಗಳು ಎಲ್ಲ ಸೇರ್ಕೊಂಡು ಕಾಂಬೈನ್ಡ್ ಆಗಿ ನೋಡಿ ಆ ಒಂದು ನೋಡಿ ಇದು ಒಂದು ದೇಹ ಸಿಗುತ್ತೆ. ದೇಹದಿಂದ ದೇಹಕ್ಕೆ ಸಾಗಿ ದೇಹದಲ್ಲಿರುವಾಗ ಹೋರಾಡುವುದಕ್ಕೆ ಕರ್ಶಕ್ತಿ ಅಥವಾ ಉಳಿವಿಗಾಗಿ ಹೋರಾಟ ಎಂದು ಹೆಸರು ನೋಡಿ. ಇದೆಲ್ಲ ಬಹಳ ಗುಹ್ಯವಾದದ್ದು. ರಾಜವಿದ್ಯಂ ರಾಜಗುಹ್ಯಂ ಪವಿತ್ರಮಿದಂ ಉತ್ತಮಂ ನೋಡಿ. ಇಂಥ ಒಂದು ವಿದ್ಯೆ ಇವತ್ತು ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಕೃಪೆಯಿಂದ ನೋಡಿ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಕೂತ್ಕೊಂಡು ಕೇಳೋ ತರ ಅವಕಾಶ ಸಿಕ್ಕಿದೆ ನೋಡಿ. ಶ್ರೀಲ ಪ್ರಭುಪಾದರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೆ ಇನ್ನೂ ಕಡಿಮೆನೆ ನೋಡಿ. ಪ್ರತ್ಯಕ್ಷಾವಾಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ನೀವು ನೋಡ್ಬೋದು, ಇದನ್ನೆಲ್ಲ ಅನುಭವಿಸ್ಬೋದು ನೋಡಿ. ನಮ್ಮ ಎಲ್ಲರಿಗೂ ಒಂದ್ ದಿನ ಬರುತ್ತೆ, ಈ ಶ್ಲೋಕದ ಒಂದು ದಿನ ಬರುತ್ತೆ. ಯಾವ ದಿನ ಅದು ನೋಡಿ? ಒಂದು ದಿನ ನೋಡಿ. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಈ ಹೋಲಿಕೆ ಜ್ಞಾಪಕ ಇಟ್ಕೊಳ್ಳಿ. ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ಒಂದು ದೇಹಕ್ಕೆ ಹೀಗೆ ನೋಡಿ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನ ಬಿಡುತ್ತಾನೆ ನೋಡಿ. ಈ ಕಾರಣವಾಗಿ ನಮ್ಮ ಭಕ್ತರು ಏನ್ ಮಾಡ್ತಾರೆ ಗೊತ್ತಾ? ಪ್ರಾಣ ಹೋಗೋ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಗೊತ್ತಾ?
ಪ್ರಾಣ ಯಾರಾದ್ರೂ ಪ್ರಾಣ ಬಿಡ್ತಾ ಇದಾರೆ ಅನ್ನೋ ಟೈಮ್ಗೆ ಏನ್ ಮಾಡ್ತಾರೆ ಗೊತ್ತದೆ? ಭಕ್ತರೆಲ್ಲರೂ ಸೇರ್ಕೊಂಡು ಹೇಳ್ತಾರೆ ಪ್ರಭು. ಕೀರ್ತನ್ ಮಾಡಿ ಕೀರ್ತನ್ ಮಾಡ್ತಾರೆ. ಕೀರ್ತನ್ ಮಾಡ್ತಾರೆ. ಕರೀತಾರೆ, ಕೀರ್ತನ್ ಮಾಡ್ತಾರೆ. ಯಾಕೆ ಕೀರ್ತನ್ ಮಾಡ್ತಾರೆ? ಹರೇ ಕೃಷ್ಣ ಬರ್ಲಿ ಅಂತ ಇದು ಅವ್ರಿಗೆ ಕೇಳಿಸ್ಲಿ ಅಂತ. ಅವ್ರಿಗೆ ಹೇಳಕ್ ಆಗದೆ ಇದ್ರು ಕಿವಿಯಿಂದ ಕೇಳಿಸ್ಕೊಂಡು ಅದು ಮನ್ಸಲ್ಲಿ ನೆನೆಸ್ಕೊಂತಾರೆ. ಆತ್ಮ ಅಲ್ಲೇ ಇರುತ್ತಲ್ಲ ಪ್ರಭು, ಕೇಳ್ಕೊಂಡು. ಭಗವಂತನನ್ನ ನೆನೆಯಲು. ನೋಡಿ ಹಂಗೆ ನೋಡಿ, ಈಗ ನಮ್ಗೆಲ್ಲ ಒಂದ್ ಸ್ವಲ್ಪ ವಿಚಾರಗಳು ಗೊತ್ತಾಗ್ತಾ ಇದೆ. ಸಾವುಗೆ ನೋಡಿ ಸಂದರ್ಭ ಹೆಂಗಿರ್ಬೇಕು ನೋಡಿ. ಇಲ್ಲಿ ಭೀಷ್ಮಾಚಾರ್ಯರು ಸಾವಿನ ಸಂದರ್ಭದಲ್ಲಿ ನೋಡಿ ಅವರು ನೋಡಿ ವಿಷ್ಣು ಸಹಸ್ರನಾಮ ಹೇಳ್ತಾರೆ. ಭಗವಂತ ಸ್ವಯಂ ತಾನೇ ಬಂದು ಆತನ ಮುಂದೆ ನಿಂತ್ಕೊಳ್ತಾನೆ. ನೋಡಿ ನೋಡಿ ಈ ಸಾವಿನ ಸಂದರ್ಭ ನೋಡಿ. ಹರಿದಾಸ್ ಠಾಕೂರ್ ನೋಡಿ ಅವ್ರ ಬದುಕಲ್ಲೂ ಕೂಡ ಚೈತನ್ಯ ಮಹಾಪ್ರಭುಗಳೇ ಸ್ವಯಂ ಬಂದು ನೋಡಿ ಅಲ್ಲಿ ಕೀರ್ತನೆ ಮಾಡ್ತಿರ್ತಾರೆ. ಆ ದೇಹವನ್ನ ನೋಡಿ ಅವರೇ ಕೈಯಲ್ಲಿ ಎತ್ಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ನೋಡಿ. ಹಂಗೆ ಹರಿಕೃಷ್ಣ ಇವೆಲ್ಲ ಬಹಳ ಮುಖ್ಯ ಆಗತ್ತೆ ತಿಳ್ಕೊಳಕ್ಕೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನನಗೆ ಒಬ್ರು ಕೇಳಿದ ಪ್ರಶ್ನೆ ಪ್ರಭುಜಿ ಇದು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಏನಂತ ಹೇಳಿದ್ರು ಅಂದ್ರೆ, ನಾವೆಲ್ಲರೂ ಮೂಲದಲ್ಲಿ ಭಗವಂತನ ಧಾಮದಿಂದ ಬಂದವರು ತಾನೇ ಪ್ರಭುಜಿ? ಹೌದು. ಆಮೇಲೆ ಭಗವಂತ ಹೇಳ್ತಾನೆ, ನನ್ನ ಭಕ್ತಿ ಮಾಡಿದವರು ನನ್ನ ಧಾಮಕ್ಕೆ ಮತ್ತೆ ಬಂದ್ರೆ ಅವರು ಮತ್ತೆ ಅವ್ರಿಗೆ ಪುನರ್ಜನ್ಮ ಇಲ್ಲ, ಮತ್ತೆ ಈ ಭೌತಿಕ ಜಗತ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ ಪ್ರಭುಜಿ. ಅದಕ್ಕೆ ನನ್ಗೆ ಕೇಳ್ತಾರೆ ಪ್ರಭುಜಿ ಈ ತರ, ಮತ್ತೆ ಮೂಲದಲ್ಲಿ ನಾವೆಲ್ಲಿದ್ವಿ ಅಂದ್ರೆ ಮತ್ತೆ ಹೇಗೆ ಬಂದ್ವಿ? ಭಗವಂತ ಮತ್ತೆ ಹೇಳ್ತಾ ಇದ್ದಾನಲ್ಲ, ಮತ್ತೆ ಹೋದ್ರೆ ನಾವು ವಾಪಸ್ ಬರಲ್ಲ ಅಂತ, ಹೇಗೆ ಅಂತ? ನೋಡಿ, ಇದು ತುಂಬಾ ಒಳ್ಳೆ ಪ್ರಶ್ನೆ. ಇದು ನಮ್ಮ ಭಕ್ತಿ ವೈಭವ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಯ್ತು. ಲಾಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಡಿಸ್ಕಷನ್ ಆಯ್ತು. ಅದೇ ಪ್ರಶ್ನೆಯನ್ನ ನೀವು ಕೇಳ್ತಿದ್ದೀರಿ, ತುಂಬಾ ಸಂತೋಷ ಮಾಡ್ತೀನಿ. ನೋಡಿ ನಿಮ್ಗೆ ಯಾರೋ ಕೇಳಿದರೆ ನೋಡಿ, ಪ್ರಭುಪಾದ ಪುಸ್ತಕಗಳಲ್ಲೇ ಹೇಳ್ತಾರೆ. ನಾವು ಅದನ್ನ ಓದ್ಕೊಂಡು ಬಂದ್ವಿ. ಬಹುಶಃ ನೀವು ಅವಾಗ ಇನ್ನೂ ಜಾಯಿನ್ ಆಗಿರ್ಲಿಲ್ಲ ಅನ್ಸುತ್ತೆ. ಪ್ರಭುಪಾದ್ರು ಹೇಳ್ತಾರೆ ನೋಡಿ, ಯಾಕೆ ಫಾಲ್ ಡೌನ್ ಆದ್ವಿ ಅನ್ನೋದು ವಿಚಾರಗಳೆಲ್ಲ ಬಂತು, ಆದ್ರೆ ಅದ್ರ ಬಗ್ಗೆ ಅದು ತುಂಬಾ ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಓದೋರು ಮತ್ತೆ ವಾಪಸ್ ಬರಲ್ವಾ ಅಂದ್ರೆ ಬರಲ್ಲ ಅಂತ ಕೃಷ್ಣ ಭರವಸೆ ಕೊಡ್ತಿದ್ದಾನೆ ಇಲ್ಲಿ. ಯಾಕೆ ಹೆಂಗೆ ಅಂದ್ರೆ, ಈ ಮಾಯಾದೇವಿ ನಮ್ಮನ್ನ ಆ ರೀತಿ ತಯಾರಿ ಮಾಡಿರ್ತಾರೆ ನೋಡಿ. ಈ ಎಲ್ಲ ಕಷ್ಟಗಳು, ನಮಗೆ ಈ ಪರೀಕ್ಷೆಗಳು ಮಾಯಾದೇವಿ ಹೆಂಗೆ ಕೊಟ್ಟು ಎಂತವರು ವಾಪಸ್ ಭಗವದ್ಧಾಮಕ್ಕೆ ಹೋಗ್ತಾರೆ ಅಂತಂದ್ರೆ, ಹಂಗೆ ಚೆನ್ನಾಗಿ ಟ್ರೈನಿಂಗ್ ತಗೊಂಡಿರೋರು ಮಾತ್ರ ವಾಪಸ್ ಹೋಗ್ತಾರೆ. ಮತ್ತೆ ಅರ್ಥ ಆಯ್ತಲ್ಲ? ಚೆನ್ನಾಗಿ ಟ್ರೈನ್ ನೋಡಿ. ಯಾರಿಗಾದ್ರೂ ಈಜ್ ಬರುತ್ತೆ ಅಂದ್ರೆ, ಈಜ್ ಬರೋರು ಯಾವತ್ತೂ ನೀರಲ್ಲಿ ಮುಳುಗೋದಿಲ್ಲ, ತೇಲ್ತಾರವ್ರು. ಅವ್ರಿಗೆ ಆರ್ಟ್ ಆಫ್ ಫ್ಲೋಟಿಂಗ್ ಗೊತ್ತಿರುತ್ತೆ. ನಾನು ಒಂದಿನ ಮರ್ತೋಗ್ಬಿಡ್ತೀನಿ ಅಂತ ಹೇಳಕ್ಕಾಗತ್ತಾ? ಈಗ ನನ್ಗೆ ಈಜು ಬರುತ್ತೆ, 20 ವರ್ಷ ಈಜೇ ಹೊಡಿಲಿಲ್ಲ, ನಾನು ಈಜ್ ಮಾಡ್ಲಿಲ್ಲ ಅನ್ಕೊಳ್ಳಿ, ಅವಾಗ ಅವನಿಗೆ ಮರ್ತೋಗ್ಬಿಟ್ಟಿರುತ್ತಾ? ಮರ್ತೋಗಿರೋದಿಲ್ಲ, ಅವನಿಗೆ ಗೊತ್ತಿರುತ್ತೆ. ನೋಡಿ, ಈ ಮಾಯಾದೇವಿ ಹೆಂಗೆ ನಮ್ಗೆ ಟ್ರೈನಿಂಗ್ ಕೊಟ್ಟು ನಮ್ಮನ್ನ ಪರೀಕ್ಷೆಗಳೆಲ್ಲ ಮಾಡಿ ತಯಾರಿ ಮಾಡಿರ್ತಾಳೆ ಅಂದ್ರೆ, ಯಾರು ವಾಪಸ್ ಭಗವದ್ಧಾಮಕ್ಕೆ ಹೋಗ್ತಾರಲ್ಲ ಅವನು ವಾಪಸ್ ಬರೋದಿಲ್ಲ, ಜೆಂಟಲ್ಮನ್. ನೋಡಿ, ಪ್ರಭುಪಾದರ ಇದಕ್ಕೆ ಒಂದು ಲೀಲಾಮೃತದಲ್ಲಿ ಒಂದು ಕತೆ, ಒಂದು ಹಿನ್ನೆಲೆ, ಒಂದು ಸಂದರ್ಭ ಬರುತ್ತೆ. ಈ ಹಿನ್ನೆಲೆ ಇಟ್ಕೊಂಡು ನಮ್ಗೆ ಹೇಳ್ಕೊಡೋ ಪ್ರಯತ್ನ ಮಾಡ್ತಾರೆ ಪ್ರಭುಪಾದರು. ಅವರ ಗೃಹಸ್ಥಾಶ್ರಮದಲ್ಲಿದ್ದಾಗ ಅವ್ರ ಫ್ರೆಂಡ್ ಅವ್ರ ಮನೆಗೆ ಬಂದಿರ್ತಾರೆ. ಅವ್ರ ಮಗ ಅವ್ರ ಟೇಬಲ್ ಫ್ಯಾನ್ ಒಳಗಡೆ ಇಡಬೇಕು ಅಂತ ಆತನ ಆಟ. ಪ್ರಭುಪಾದ್ರೆ ತಂದೆ ಅವ್ರ ಮಗನ ಬಗ್ಗೆ ಕಾಳಜಿ ಅಲ್ವಾ, ಅವ್ರು ಹೇಳ್ತಾರೆ, ಬೇಡ ಮಗನೆ, ಬೆಳ್ಳಿಟ್ರೆ ಬೆಳ್ಳು ಕಟ್ಟಾಗ್ಬಿಡುತ್ತೆ, ಇಡ್ಬೇಡ ಅಂತಾರೆ. ಇಲ್ಲ ನಾನು ಬೆಳ್ಳು ಇಡ್ಲೇಬೇಕು ಅಂತ ಆತನ ಆಟ. ಪ್ರಭುಪಾದ್ರ ಮಗ. ಪ್ರಭುಪಾದ್ರ ಸ್ನೇಹಿತರು ತುಂಬಾ ಬುದ್ಧಿವಂತರು. ಅವ್ರೇನ್ ಮಾಡ್ತಾರೆ, ಫ್ಯಾನ್ ಅನ್ನ ಲೋವೆಸ್ಟ್ ಸ್ಪೀಡ್ಗಿಟ್ಟು ಆ ಬೆರಳನ್ನ ಕೈಯಲ್ಲಿ ಹಿಡ್ಕೊಂಡು ಹುಷಾರಾಗಿ ಸ್ವಲ್ಪ ಇಟ್ಟು ಒಂದ್ ಟಕ್ ಅಂತ ಕೈಗೆ ಓಡಿಸ್ತಾರೆ ನೋಡಿ ಫ್ಯಾನ್ ಅಲ್ಲಿ. ಅದನ್ಗೆ ಏಟಾಗತ್ತೆ, ಸ್ವಲ್ಪ ನೋವಾಗತ್ತೆ. ಬೆರಳು ಕಟ್ಟಾಗ್ಬಿಡಲ್ಲ, ಸ್ವಲ್ಪ ನೋವಾಗತ್ತೆ. ಅವಾಗ ಆತನಿಗೆ ಇನ್ನೊಂದ್ಸತಿ ವಾಪಸ್ ಇಡು, ಅದ್ರೊಳಗಡೆ ಫ್ಯಾನ್ ಒಳಗಡೆ ಇಡು ಅಂದ್ರೆ ಆತನ ಏನ್ ಮಾಡ್ತಾನೆ,
ಇಡ್ತೀನಿ ಅಂತಾನ ಇಡಲ್ಲ ಅಂತ ಹೆದರ್ಕೊಂತಾರೆ ಪ್ರಭು. ಹೆದರ್ಕೋತಾನೆ. ಯಾಕೆ ಹೇಳಿ? ನೋವಾಗಿದೆ. ಅನುಭವವಾಗಿದೆ. ಅನುಭವ ಈಗ ಆಗಿದೆ. ಅವ್ರಿಗೆ ಅನುಭವ ಆಗಿದೆ. ಆ ಫ್ಯಾನಿನ ಒಂದು ಹೊಡೆತದ ಅನುಭವ ಆಗಿದೆ. ಅದೇ ತರನೇ ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಮಾಯಾದೇವಿ ಎಂತಹ ಟ್ರೈನಿಂಗ್ ಕೊಡ್ತಾಳೆ ಅಂತಂದ್ರೆ ನೋಡಿ, ಕೆಲವರೆಲ್ಲ ನನ್ಗೆ ಹೇಳ್ತಾರೆ, ಪ್ರಭುಜಿ ನಮ್ಮನೆ ತುಂಬಾ ಕಷ್ಟ ನಮಗೆ ಅಂತ ಹೇಳ್ತಾರೆ. ನಾನು ಅವಾಗ ಮಾಯಾದೇವಿಯನ್ನು ನೆನೆಸ್ಕೊತೀನಿ, ಟ್ರೈನಿಂಗ್ ಆಗ್ತಾ ಇದೆ ಇವ್ರಿಗೆ ಅಂತ. ನೋಡಿ, ಅವರು ಅಂತ ಕಷ್ಟದಲ್ಲಿ ಸಂಕಟದಲ್ಲಿ ವೆಂಕಟರಮಣ ಅಂತಾರೆ ನೋಡಿ. ನೋಡಂಗೆ ಟ್ರೈನಿಂಗ್ ಕೊಟ್ಟು 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 ಮಾಯಾದೇವಿ ನಮಗೆ ಕಷ್ಟಗಳಲ್ಲಿ ದೂಡಿ ತ್ರಿಶೂಲದಲ್ಲಿ ನೋಡಿ ಆದಿದೈವಿಕ ಆಧ್ಯಾತ್ಮಿಕ ಆದಿ ಭೌತಿಕ ಕ್ಲೇಶಗಳಿಂದ ಚುಚ್ಚಿ 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 ನಮ್ಗೆ ಹೆಂಗೆ ತಯಾರಿ ಮಾಡಿರ್ತಾಳೆ ಅಂದ್ರೆ ನೋಡ್ರಿ, ಟಕ್ಕ ಬಿಟ್ರೆ ಸಿಕ್ಕ ಅಂತ ನೋಡಿ. ಕಳ್ಳ ಒಂದ್ಸತಿ ಬಿಟ್ರೆ ಒಂದ್ ಮೈ ಸಿಗ್ತಾನ ಮತ್ತೆ ಕಳ್ಳ ಇಲ್ಲ ಪ್ರಭುಜಿ. ಓಡ್ತಾನ. ಆ ತರ ಈ ಭೌತಿಕ ಪ್ರಪಂಚದಲ್ಲಿ ಮಾಯೆ ಹಿಂಗೆ ನಿಮ್ಮನ್ನ ಕಾಟ ಕೊಡ್ತಾಳೆ ನೋಡ್ರಿ. ನೋಡಿ, ಈಗ ಹಿಂದಿನ ಶ್ಲೋಕದಲ್ಲಿ ಓದ್ತಿದೀವಲ್ವಾ, ಕರ್ಷತಿ ಅಂತೇಳಿ ನಡೆ ಮನಃಷ್ಟಾನಿಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಇಷ್ಟು ಕಷ್ಟ ಕೊಡ್ತಾಳೆ ಮಾಯಾದೇವಿ, ಬಹು ಕಷ್ಟ ಪಡ್ತೀರಂದ್ರೆ ಟಕ್ಕ ಬಿಟ್ರೆ ಸಿಕ್ಕ ಅಂತ. ಹೆಂಗೆ ನೀವು ಯಾವ್ದಾದ್ರು ಒಂದು ಪ್ರಾಣಿಯನ್ನು ಕೈಯಲ್ಲಿ ಇಟ್ಕೊಂಡು ಬಿಟ್ರೆ ಅದು ಹೆಂಗ್ ಓಡೋಗುತ್ತೆ ಗೊತ್ತಾ? ಈ ಚಿರತೆ, ಹುಲಿ, ಸಿಂಹ ಕೈಗೆ ಯಾವ್ದಾದ್ರು ಒಂದು ಜಿಂಕೆ ಸಿಕ್ಕಾಕೊಂಡು ಬೈ ಚಾನ್ಸ್ ಮಿಸ್ ಆಗಿ ತಪ್ಪಿಸ್ಕೊಂಡು ಓಡೋಗುತ್ತೆ ಗೊತ್ತಾ? ಕಲ್ಪನೆ ಮಾಡ್ಕೋತೀವಿ. ಹಾ, ಹಂಗೆ ಹೋಗ್ತೀವಿ ನಾವು, ಮತ್ತೆ ಯಾವತ್ತೂ ಬರೋದಿಲ್ಲ. ನೋಡಿ, ಈ ತರದೆಲ್ಲ ಉದಾಹರಣೆಗಳಿದೆ ಮಧ್ಯದಲ್ಲಿ. ಹಂಗಾಗಿ ಅದ್ರ ಮೇಲೆ ಅನುಮಾನನೇ ಪಡಬೇಡಿ. ಒಂದ್ಸತಿ ನೋಡಿ, ಇದು ಕೃಷ್ಣನ ಮಾತು, ಇದು ಕೃಷ್ಣ ವಚನ ಕೊಡ್ತಾನೆ ನೋಡಿ. ಕೃಷ್ಣ ವಚನ ಕೊಟ್ರೆ ಅದು ಹಂಗೆ ಆಗತ್ತೆ. ಒಂದ್ಸತಿ ಪಾಠ ಕಲ್ತ್ಕೊಂಡು ಹೋದ್ರೆ ಮತ್ತೆ ಬರಲ್ಲ. ಇದು ಪಾಠ ಜೀವನದಲ್ಲಿ ಒಂದ್ಸತಿ ಪಾಠ ಕಲಿಯೋದು ಅಲ್ವಾ? ಪಾಠ ಧನ್ಯವಾದಗಳು ಪ್ರಭುಜಿ. ಈ ಅರ್ಥ ತರ ಆಯ್ತು ಹೇಳಿ, ಪ್ರಭುಜಿ. ಅವ್ರಿಗೆ ಹೇಳಿ, ಇದೆಲ್ಲ ಉದಾಹರಣೆಗಳು ಕೊಡಿ, ಹಾ ಅವ್ರಿಗೆ ಪ್ರಭುಜಿ. ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಇದು ದುಃಖಾಲಯ ಅನ್ನೋದನ್ನ ಚೆನ್ನಾಗಿ ಪರಿಚಯ ಮಾಡಿಸ್ಬಿಡ್ತಾಳೆ ಅಂತ. ಹೌದು ಮಧುಜಿ, ಅದು ಪರಿಚಯ ಆಗೋ ತನಕ ಬಿಡಲ್ಲ ನಮ್ಗೆ. ನೋಡಿ, ಆ ಮಾಯೆ ಕೆಲ್ಸನೇ ಅದೇ ನೋಡಿ. ದುರ್ಗಾದೇವಿ, ಮಾಯಾದೇವಿ ನೋಡಿ, ಈ ತಾಯಿ ಕೆಲ್ಸನೇ ಇದೆ ನೋಡಿ. ಅಂದ್ರೆ ಅದಕ್ಕೋಸ್ಕರ ಯಾರೆಲ್ಲ ಅತಿ ಕಷ್ಟದಲ್ಲಿದ್ದಾರೆ ಅವರೆಲ್ಲ ಪುಣ್ಯವಂತರಲ್ಲ ಪ್ರಭುಜಿ. ಹಾಗಾದ್ರೆ ಭಾಗ್ಯವಂತರ, ಅವ್ರಿಗೆ ಗೊತ್ತಾಗ್ತಾ ಇದೆ ಇದು ಇಲ್ಲಿ ಫಿಟ್ ಅಲ್ಲ ಈ ಜಾಗ ಅಂತ. ನೋಡಿ, ಅವ್ರಿಗೆ ಹಂಗ್ ಮಾಡಿ ಮಾಡಿ ನೋಡಿ, ಕುಂತಿದೇವಿ ನೋಡಿ, ಕುಂತಿಯ ಪ್ರಾರ್ಥನೆಯಲ್ಲಿ ನನ್ಗೆ ಮತ್ತೆ ಮತ್ತೆ ಕಷ್ಟ ಕೊಡು ಅಂತ ಯಾಕೆ ಕೇಳ್ಕೊತಾಳೆ? ಕೃಷ್ಣನ್ ದಿನಾ ನೋಡ್ತಿರೋ, ನಿತ್ಯ ನೋಡ್ತಾರ. ಹಂಗೆ ನೆನ್ಸ್ಕೊಳ್ಳೋದು, ಕೃಷ್ಣ ನೆನ್ಸ್ಕೊಂಡು ಕೃಷ್ಣ ನೋಡಿ. ಇವತ್ತಿನ ಶ್ಲೋಕದಲ್ಲಿ ಹೇಳ್ತಿದಾರಲ್ವಾ, ಯಾವಾಗ್ಲೂ ನೋಡಿ ಕೃಷ್ಣನ ಯೋಚನೆಗಳು, ಕಲ್ಪನೆಗಳು, ಕೃಷ್ಣನನ್ನೇ ನೆನ್ಸ್ಕೊಳ್ಳೋದು ನೋಡಿ. ಹಂಗೆ ಮಾಡಿ ಮಾಡಿ ಕೃಷ್ಣನ ಲೋಕಕ್ಕೆ ಹೋಗ್ಬಿಡು ನೋಡಿ. ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ, ಸಂಸ್ಕೃತದಲ್ಲಿ ಒಂದು ತತ್ವ ಇದೆ, ಯದ್ಭಾವ ತದ್ಭವತಿ ಅಂತ ಹೇಳ್ತಾರೆ. ಮತ್ತೆ ಯಾರಾದ್ರೂ ಹೇಳಿ, ಪುನರುಚ್ಚರಿಸಿ. ಯದ್ಭಾವ ತದ್ಭವತಿ. ಅವನ ಭಾವನೆ ಯಾವ ರೀತಿ ಇರುತ್ತೋ ಅದೇ ರೀತಿ ಅವನ್ಗೆ ಭಗವಂತ ಕೊಡ್ತಾರೆ ನೋಡಿ. ಇದು ನಾನು ನೋಡಿದೀನಿ. ಕೆಲವರೆಲ್ಲ ನೋಡಿ ಇದಾಗ್ಬೇಕು ಅನ್ಕೊಂಡು ನೋಡಿ ಅದೇ ಆಗ್ಬಿಡ್ತಾರೆ ನೋಡಿ. ಯದ್ಭಾವ, ಇದನ್ನ ಪ್ರಭುಪಾದರು ಅವ್ರ ಪುಸ್ತಕದಲ್ಲಿ ನೋಡಿ ಹೇಳ್ತಾರೆ. ಕೆಲವು ಕಡೆ ಇದು ಡಿಸ್ಕಷನ್ ಆಗತ್ತೆ ನೋಡಿ. ಇಲ್ಲಿ ಕಾಣಿಸ್ತಿದೆ, ಯದ್ಭಾವ ತದ್ಭವತಿ ಹೌದು ಅಲ್ವಾ? ಭರತ ನೋಡಿ, ಮಹಾರಾಜ ಜಿಂಕೆಯನ್ನ ನೆನೆಸ್ಕೊಂಡಾಗೆ ಪ್ರಭುಜಿ. ಹೌದು, ಎಕ್ಸಾಕ್ಟ್ಲಿ. ನೋಡಿ, ಅವನು ಎಂತ ಭಾವವನ್ನ ನೆನ್ಸ್ಕೊತಾನೋ, ವಿಶೇಷವಾಗಿ ಸಾಯೋ ಸಂದರ್ಭದಲ್ಲಿ ನೋಡಿ. ಇದ್ರ ಬಗ್ಗೆ ತುಂಬಾ ತತ್ವದಲ್ಲಿ ತುಂಬಾ ವಿಚಾರಗಳಿದಾವೆ. ಯದ್ಭಾವ ತದ್ಭವತಿ, ಆಸ್ ಯು ಥಿಂಕ್ ಸೋ ಯು ಬಿಕಮ್ ನೋಡಿ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಪ್ರಭುಪಾದರು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಕ್ಯಾಟರ್ ಪಿಲ್ಲರ್, ಒಂದು ಹುಳದ ಬಗ್ಗೆ ಹೇಳ್ತಾರೆ. ಹುಳ ಚಿಟ್ಟೆ ಆಗೋದು ಉದಾಹರಣೆ ಕೊಡ್ತಾರೆ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಅದು ಯೋಚನೆ ಮಾಡ್ತಾ ಇರ್ಬೇಕು, ಅದು ಚಿಟ್ಟೆ ಆಗಿ ಪರಿವರ್ತನೆ ಆಗತ್ತೆ ಅಂತ. ಯಾವ ಜನ್ಮದಲ್ಲಿ? ಅದೇ ಜನ್ಮದಲ್ಲಿ. ಅದು ಪಾಯಿಂಟ್. ಅದೇ ಜನ್ಮದಲ್ಲೇ ನೋಡಿ, ಒಂದು ಹುಳ ಎಲೆ ಮೇಲೆ, ಮಣ್ಣು ಮೇಲೆ, ಒಂದು ಕಲ್ಲು ಮೇಲೆ, ಗೋಡೆ ಮೇಲೆ ನಡೀತಾ ಇರುತ್ತೆ. ಅದು ಆಸೆ ಪಡುತ್ತೆ, ಭಾವನೆ, ನಾನು ಈ ತರದ್ ಆಗ್ಬೇಕು ಅಂತ ಬಯಸಿ ಅದೇ ಜನ್ಮದಲ್ಲೇ ಚಿಟ್ಟೆ ಆಗಿ ಹಾರಾಡಕ್ ಶುರು ಮಾಡುತ್ತೆ ನೋಡಿ. ಹೂವಿಂದ ಹೂವಿಗೆ ನೋಡಿ ಹಾರುತ್ತೆ.
ಆ ರೀತಿ ನಾವು ಕೂಡ ಆಗ್ಬೇಕು ಅಂತ ಶ್ರೀಲ ಪ್ರಭುಪಾದರು ಭಕ್ತಿ ಸಿದ್ಧಾಂತ ಠಾಕೂರ್ ಇಬ್ರು ಹೇಳ್ತಾರೆ. ಇದೇ ಜನ್ಮದಲ್ಲೇ ಹೆಂಗೆ ಆ ಒಂದು ಹುಳ ಚಿಟ್ಟೆ ಆಗುತ್ತೋ, ಕ್ಯಾಟರ್ ಪಿಲ್ಲರ್ ಬಿಕಮ್ಸ್ ಬಟರ್ಫ್ಲೈ, ಆ ತರ ನಾವು ಕೂಡ ಅಂತ ಹೇಳ್ಬೇಕು. ಮುಂದಿನ ಜನ್ಮ ಅಂತೆಲ್ಲ ಪೋಸ್ಟ್ಪೋನ್ ಮಾಡಬೇಡಿ, ಯದ್ಭಾವ ತದ್ಭವತಿ ಅಂತ ತುಂಬಾ ಅವ್ರಿಗೆ ನೋಡಿ ಈ ತರ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹರೇ ಯದ್ಭಾವ ಕೃಷ್ಣ ಪ್ರಭುಜಿ. ಕೃಷ್ಣ. ನಾನು ಹಿಂದೆ ಇದೇ ಕ್ವಶನ್ ಕೇಳಿದ್ದೆ, ಅದಕ್ಕೆ ನೀವ್ ಹೇಳಿದ್ರು ಅಲ್ಲಿ ಕೂಡ 3 ರೀತಿಯ ಸಿದ್ಧರಿರ್ತಾರೆ, ಸಾಧನ ಶಿಷ್ಯರು ಮತ್ತೆ ಮುಕ್ತ ಸಿದ್ಧರು. ಆ ರೀತಿ ನಾವು ಇನ್ನ ಯಾರ್ ಸಾಧನ ಸಿದ್ಧೆಯಲ್ಲಿ ಇರ್ತೀವೋ ಇನ್ನು ಫುಲ್ ನಮ್ದು ಕಂಪ್ಲೀಟ್ ಆಗಿರಲ್ಲ. ಅಲ್ಲಿ ಕೂಡ ನಾವು ಭಗವಂತನ್ಗೆ ಸೇವೆ ಮಾಡೋದ್ರಲ್ಲಿ ಎಲ್ಲ ಭಗವಂತನ್ಗೆ ಸೇವೆ ಮಾಡ್ತಾ ಇದೀವಲ್ಲ, ನಾನು ಎಂಜಾಯ್ ಮಾಡ್ಕೋಬೇಕು ಅಂತ ಬಂದಾಗ ಅವನು ಮತ್ತೆ ವಾಪಸ್ ಬರ್ತಾನೆ ಇಲ್ಲಿಗೆ ಅಂತ. ಮತ್ತೆ ಪ್ರಭುಪಾದ್ರು ಇನ್ನೊಂದ್ ಕಡೆ ಹೇಳ್ತಾರೆ, ಇವಾಗ ಒಂದ್ ಮನೆಗ್ ಬೆಂಕಿ ಹತ್ಕೊಂಡ್ರೆ ಅದು ಯಾವ ರೀತಿ ಹತ್ಕೊಂತು ಅಂತ ಹುಡ್ಕೋದು ಮುಖ್ಯ ಅಲ್ಲ, ಫಸ್ಟ್ ಆರ್ಸೋದು ಮುಖ್ಯ ಅಂತ. ನಾವು ಇವಾಗ ಆ ಲೋಕದಿಂದ ಬಂದ್ಬಿಟ್ಟಿದೀವಿ, ಯಾಕೆ ಬಂದ್ವಿ ಏನ್ ಬಂದ್ವಿ ಅಂತ ಹುಡ್ಕೊಂಡು ಹೋಗೋದಕ್ಕಿಂತ ಬಂದಿರೋದ್ರಿಂದ ಬಿಡುಗಡೆ ಪಡೆಯೋದು ಮುಖ್ಯ ಅಂತ ಪ್ರಭುಪಾದ್ರು ಹೇಳ್ತಾರೆ. ನೋಡಿ ನಾವ್ ಯಾಕೆ ಬಂದ್ವಿ, ಈ ತರ ಇನ್ನಿದ್ದವ್ರು ಯಾಕೆ ಬಿದ್ವಿ ನೋಡಿ. ನಾಟ್ ಇವನ್ ಎ ಲೀಫ್ ಫಾಲ್ ಫ್ರಮ್ ದ ವೈಕುಂಠ ಅಂತ ಒಬ್ಬ ಯಾರು ಪುಣ್ಯಾತ್ಮ, ಅವ್ರ ಹೆಸರು ಎಲ್ಲ ಹೇಳಕ್ ಹೋಗಲ್ಲ ನಾನು, ಹೆಸರು ಗೊತ್ತು. ಇಸ್ಕಾನ್ ನಲ್ಲಿ ದೊಡ್ಡ ವಿವಾದ ಆಗಿರೋ ಒಂದು ಪುಸ್ತಕ. ಸುಮ್ಮನೆ ಅನಾವಶ್ಯಕವಾಗಿ ಏನೇನೋ ಎಳೆದುಕೊಂಡು ನೋಡಿ, ಅದ ಅವಶ್ಯಕತೆಗಳೆಲ್ಲ ಬೇಕಾಗಿಲ್ಲ. ನಾನು ಪುಸ್ತಕ ಹೆಸರು ಕೂಡ ಹೇಳಕ್ ಹೋಗಲ್ಲ ನೋಡಿ. ಸುಮ್ಮನೆ ಈ ತರದೆಲ್ಲ ಬೇಕಾಗಿಲ್ಲ. ಅಂದ್ರೆ ವಿಚಾರ ಮಾಡ್ಬೇಕು, ಕೇಳ್ಬೇಕು, ತಿಳ್ಕೊಬೇಕು. ನಾವು ಇನ್ನೊಬ್ರು ಕೇಳಿದ್ರೆ ಹೇಳಕ್ ಹೋಗ್ಬೇಕು ನೋಡಿ. ನಿತ್ಯ ಸಿದ್ಧರು ನಿತ್ಯ ಬದ್ಧರು ಅಂತ ಇರುತ್ತೆ. ನಿತ್ಯ ಬದ್ಧರು ಯಾರಿರ್ತೀವೋ ನಾವೆಲ್ಲ, ನಮ್ಗೆಲ್ಲ ಬೀಳೋ ಸಾಧ್ಯತೆ ಇರುತ್ತೆ. ಹಂಗಾಗಿ ನಾವ್ ಇಲ್ಲಿ ಬಿದ್ದಿದೀವಿ ನೋಡಿ. ನಿತ್ಯ ಸಿದ್ಧರು ಯಾರಿದಾರೆ ಅವ್ರ ಪತನ ಆಗೋದಿಲ್ಲ. ಇಬ್ಬರ ತರ ಜನ ಇದ್ದಾರೆ ನೋಡಿ. ನಾವು ಒಂದ್ಸತಿ ಇಲ್ಲಿ ಬಂದು ಪಾಠ ಕಲ್ತ್ಕೊಂಡು ಹೋದ್ಮೇಲೆ ನೋಡಿ, ಕೃಷ್ಣ ನಮ್ಗೆ ಭರವಸೆ ಕೊಡ್ತಾನೆ, ಕಾಪಾಡ್ತಾನೆ ಅನ್ನೋದು ಒಂದು ನಂಬಿಕೆ ವಿಚಾರ. ಭಗವದ್ಗೀತೆ ಕೃಷ್ಣನೇ ಹೇಳ್ತಾನೆ. ಹಂಗಾಗಿ ಅದನ್ನ ನಾವು ನಂಬೋಣ. ಸರಿಯಾಗಿ ಮಾಯಾದೇವಿ ನಮಗೆ ಪಾಠ ಕಲಿಸಿ ನೋಡಿ, ತಯಾರಿ ಮಾಡಿ ಕಳಿಸ್ಕೊಡ್ತವೆ ನೋಡಿ. ಹಂಗಾಗಿ ನಾವ್ ಇಲ್ಲಿ ಯಾಕೆ ಬಿದ್ವಿ, ಅಂತವ್ರೆಲ್ಲ ವೈಕುಂಠದಿಂದ ಬೀಳೋದೇ ಇಲ್ಲ ಅಂತಾರಲ್ಲ, ಯಾಕೆ ಬಿದ್ವಿ ಅನ್ನೋದು ವಿಚಾರ ಬರುತ್ತೆ. ನಾವು ಬದ್ಧರು ನೋಡಿ, ಬದ್ಧ ಸ್ಥಿತಿಯಲ್ಲಿ ಇರ್ತೀವಿ. ನಮ್ಗೆ ಆಯ್ಕೆ ಇದೆ, ಸ್ವತಂತ್ರ ಇದೆ ನೋಡಿ. ಈ ತರದೆಲ್ಲ ವಿಚಾರಗಳಿದಾವೆ. ನಾವ್ ಇದನ್ನೆಲ್ಲ ಕೇಳಿ ಕೇಳಿ ಏನ್ ಮಾಡ್ಬೇಕು ಅಂದ್ರೆ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕು. ಹರೇ ಕೃಷ್ಣ. ನೋಡಿ ನಾವು ಯಾವತ್ತೂ ಅಂದ್ಕೋಬಾರ್ದು ನಾನು ಪರ್ಫೆಕ್ಟ್ ಆಗ್ಬಿಟ್ಟಿದೀನಿ, ನಾನು ದೊಡ್ಡ ಭಕ್ತ ಡಿವೋಟಿ, ನಾನು ಇಷ್ಟೊಂದು ವರ್ಷಗಳಿಂದ ಇದ್ದೀನಿ, ನಾನು ತುಂಬಾ ಸೀನಿಯರು ನೋಡಿ. ನೋಡಿ ಸನ್ಯಾಸ ದೀಕ್ಷೆ ತಗೊಂಡವರು ಕೂಡ ಪತನ ಆಗಿರೋರು ಇದ್ದಾರೆ. ಇಸ್ಕಾನಲ್ಲಿ ಅಷ್ಟೇ ಅಲ್ಲ, ಮಧ್ವ ಪರಂಪರೆಯಲ್ಲೂ ಬೇರೆ 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 ಧರ್ಮಗಳಲ್ಲೂ ಕೂಡ ಆ ಸನ್ಯಾಸ ದೀಕ್ಷೆ ತಗೊಂಡವರು ಪತನ ಆಗಿರೋರು ಹಲವಾರು ಉದಾಹರಣೆ ಇದೆ ನೋಡಿ. ಭಗವಂತ ಶಿವನೇ ಕೂಡ ನೋಡಿ ಅದಕ್ಕೊಂದು ಉದಾಹರಣೆ. ಮೋಹಿನಿ ರೂಪದಿಂದ ಓಡ್ತಾನಂತ ನೋಡಿ. ವಿಶ್ವಾಮಿತ್ರ ಮೇಣಿಕೆಗೆ ವಶನ ಆಗ್ಬಿಡ್ತಾನೆ ನೋಡಿ. ಈ ತರದ್ ಏನೇನೋ ಉದಾಹರಣೆಗಳಿದಾವೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ತುಂಬಾ ಧನ್ಯವಾದ ನೀವು ಪ್ರಶ್ನೆ ಕೇಳಿದಕ್ಕೆ. ಕೃಷ್ಣ. ಮಾತಾಜಿ ಏನಾದ್ರು ವಿಶೇಷ ಧನ್ಯಗಳದವ ಶ್ವೇತಾ ಮಾತಾಜಿ? ಇಲ್ಲ ಪ್ರಭುಜಿ, ಯಾರು ಏನು ಹೇಳಿಲ್ಲ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇದು 15 ಪಾಯಿಂಟ್ ಇದ್ರದ್ದು 4ನೇದು ಶ್ಲೋಕದ್ದು ರೆಕಾರ್ಡಿಂಗ್ ಸಿಗ್ಲಿಲ್ಲ ಪ್ರಭು. ಹೌದಾ, ನಾ ಹಾಕಿರ್ತೀನಿ ಮಾತಾಜಿ ನೋಡಿ. ಇಲ್ಲ ಅವತ್ತು ನೀವು ಇವ್ರಿಗೆ ನಿರ್ಮಲಾ ಮಾತಾಜಿಗೆ ಹೇಳ್ತಾ ಇದ್ರಿ ರೆಕಾರ್ಡ್ ಮಾಡ್ಕೊಳ್ಳಿ, ನಂದು ಸ್ಪೇಸ್ ಆಗೋಗಿದೆ ಅಂತ. ಓಕೆ ನನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿ ನಾನು ಅದನ್ನ ಶೇರ್ ಮಾಡಿದ್ದೀನಿ ಮಾತಾಜಿ. ಜ್ಞಾಪಕ ಇದೆ. ಇಲ್ಲ 5 ಇದೆ, 3 ಇದೆ, 6 ಇದೆ. ಇದು 4ದು ಸಿಗ್ತಾನೆ ಇಲ್ಲ. ಹೌದಾ, ಬಹುಶಃ ನಾನು ಯಾವ್ದು ಬಿಟ್ಟಿಲ್ಲ. ನಿನ್ನೆ ಫುಲ್ ಆಗಿದೆ ಅಂತ ನಿರ್ಮಲಾ ಮಾತಾಜಿಗೆ ಹೇಳ್ತಿದ್ರಿ ಪ್ರಭುಜಿ. ಇಲ್ಲ ಮಾತಾಜಿ, ಆಮೇಲೆ ನನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅದನ್ನ ವಿಡಿಯೋ ಕನ್ವರ್ಟ್ ಮಾಡ್ಕೊಂಡು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ ಮಾತಾಜಿ. ಅದನ್ನ ರೆಕಾರ್ಡ್ ಮಾಡಿ ನೋಡಿ 15.5 ಇದೆ. ನಾನು ನೋಡ್ತೀನಿ, ಒಂದೇ ಒಂದು ನಿಮಿಷ. 4 ಅಪ್ಲೋಡ್ ಆಗಿಲ್ಲ. 4 ಅಪ್ಲೋಡ್ ಆಗಿಲ್ಲ ಮಾತಾಜಿ. ಆಯ್ತು, ನಾನು ಇಲ್ಲಿ ಯಾವುದೋ ಒಂದಿದೆ 15.3 ಇದೆ. 3 ಇದೆ, 5 ಇದೆ, 6 ಇದೆ, 4 ಇಲ್ಲ. ಪ್ರಭುಜಿ ಇದು 1ನೇ ಅಧ್ಯಾಯದಿಂದನೂ ಯೂಟ್ಯೂಬ್ ಕಲೆಕ್ಷನ್ ಕೊಡಕ್ ಬರಲ್ಲ ಪ್ರಭುಜಿ ನಿಮ್ಗೆ.
ಅದಕ್ಕೆ ತುಂಬಾ ಸಮಯ ಆಗತ್ತೆ ಮಾತಾಜಿ, ತುಂಬಾ ಸಮಯ ಇದೆ. ವರ್ಧಮಾಜಿ ಅವರು ಕೇಳ್ತಿದ್ರು ಪ್ರಭುಜಿ ಬೇಕಿತ್ತು ಅಂತ, ಹಂಗಾಗಿ ಅದೇ ತುಂಬಾ ಸಮಯ ಹಿಡಿಯುತ್ತೆ ನೋಡಿ. ಆಡಿಯೋದಿಂದ ವಿಡಿಯೋಗೆ ಕನ್ವರ್ಟ್ ಮಾಡ್ಬೇಕು, ತುಂಬಾ ಸಮಯ ಹಿಡಿಯುತ್ತೆ. ನನಗೆ ಅಷ್ಟು ಸಮಯ ಇಲ್ಲ, ಮಾಡ್ತಾ ಇದ್ದೀನಿ ಸ್ವಲ್ಪನೇ. ಯಾರಾದ್ರೂ ಇಂಥದ್ದು ಹೆಲ್ಪ್ ಮಾಡಕ್ಕೆ ಮುಂದೆ ಬಂದ್ರೆ ನನಗೆ ಬಹಳ ಹೆಲ್ಪ್ ಆಗುತ್ತೆ. ಹರೇ ಕೃಷ್ಣ. ನಾನು ಅದನ್ನ ನೋಡ್ತೀನಿ ಮಾತಾಜಿ, ನನ್ನ ಮೊಬೈಲಲ್ಲಿ ಇದೆ, ಎಲ್ಲೋ ಇದೆ, ನಾನು ನೋಡೋಣ ಮುಂದೆ. ಹರೇ ಕೃಷ್ಣ. ಪ್ರಭುಜಿ ನಿನ್ನೆ ಮುತ್ತುರಾಜ ಪ್ರಭುಜಿ ಅವರು ರೆಕಾರ್ಡಿಂಗ್ ಗಂಟೆ ಕಳಿಸಿ ಪ್ರಭುಜಿ, ಮಾತಾಜಿ ಅವ್ರು ಯಾರ ಕೇಳಿದ್ದಾರೆ. ಆಯ್ತು, ಕಳಿಸ್ತೀನಿ. ಹರೇ ಹರೇ ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, समवेत भक्त वृंद की जय, हरे कृष्ण महामंत्र की जय, हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ತಮಗೆ ಈ ದಿನ ಬಹಳ ಶುಭವಾಗಿ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ತಮಗೆ ತಮ್ಮ ಕುಟುಂಬದ ಸದಸ್ಯರಿಗೆಲ್ಲ ಇರ್ಲಿ ಅಂತ ನಾವು ಪ್ರಾರ್ಥಿಸಿ ಹಾರೈಸ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದ ಪ್ರಣಾಮ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಧನ್ಯವಾದಗಳು ಮಣಿಪಾಲ್ ಪ್ರಭುಜಿ. ಧನ್ಯವಾದಗಳು.